ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆಗೆ ಮುಸುಕುದಾರಿಯನ್ನ ಕರೆತರಲಾಗಿದೆ ಅನ್ನುವಂಥದ್ದು ಇದೀಗ SITಯ ಬಹಳ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನಾವು ನಿಮಗೆ ಹೇಳ್ತಾ ಇರುವಂತದ್ದು. ಮಾಸ್ಕ್ ಮ್ಯಾನ್ ಅಂತ ಹೇಳಿಕೊಂಡು ಬಂದಿರುವಂತಹ ವ್ಯಕ್ತಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿ ಸಾಕ್ಷಿ ದೂರುದಾರನಾಗಿ ಸುಪ್ರೀಂ ಕೋರ್ಟ್ ನಿಂದ ಬಂದಿರತಕ್ಕಂಥದ್ದು. ಆ ಒಂದು ಸಾಕ್ಷಿ ದೂರುದಾರನ ಸ್ಕೀಮಿನ ಅಡಿಯಲ್ಲಿ ಬಂದು ವಕೀಲರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರನ್ನ ಭೇಟಿಯಾಗಿ ತದ ಬಳಿಕ ಧರ್ಮಸ್ಥಳ ಠಾಣೆಯಲ್ಲಿ ದೂರು ನೀಡಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಚರ್ಚೆಗೆ ಗ್ರಾಸವಾಗಿ SIT ರಚನೆಯಾಗಿ ನಿರಂತರವಾದಂತಹ 17 ಗುಂಡಿಗಳ ಉತ್ಖನನ ಕಾರ್ಯ ನಡೆದು ನಿರಂತರವಾದಂತಹ ಆತನ ವಿಚಾರಣೆಯ ಬಳಿಕ ಬಹುದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ಏನು ಅಂತಂದ್ರೆ ಆ ಮುಸುಕುದಾರಿಯನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಅರೆಸ್ಟ್ ಮಾಡಿದ್ದು ಮಾತ್ರವಲ್ಲ, ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಆತನ ಆರೋಗ್ಯ ತಪಾಸಣೆಗಾಗಿ ಕರ್ಕೊಂಡು ಬಂದಿದ್ದಾರೆ. ಆ ದೃಶ್ಯಾವಳಿಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದೆ. ಈಗ SIT ಕಚೇರಿಯ ಮುಂಭಾಗದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇವತ್ತು ಮಾಸ್ಕ್ ಮ್ಯಾನ್ ಯಾರು ಅನ್ನುವಂಥದ್ದು ಕೂಡ ರಿವೀಲ್ ಆಗ್ತಾ ಇದೆ. ಮಾಸ್ಕ್ ಮ್ಯಾನ್ CN ಚಿನ್ನಯ್ಯ ಅನ್ನುವಂತಹ ಹೆಸರಿನ ಮೂಲಕ ರಿವೀಲ್ ಆಗ್ತಾ ಇರುವಂತದ್ದು. ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಿರುವಂತಹದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಿದ್ದಾರೆ. ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಿ ಮಾಸ್ಕ್ ಮ್ಯಾನ್ ಅನ್ನ ಬಂಧನ ಮಾಡಿದ ನಂತರ ಇದೀಗ ಮಾಸ್ಕ್ ಮ್ಯಾನ್ ಅನ್ನ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಈಗಾಗಲೇ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಒಳಭಾಗದಲ್ಲಿ ಆ ಕ್ಯಾಶುಯಾಲಿಟಿ ಅನ್ನುವಂತ ಒಂದು ದೃಶ್ಯಾವಳಿ ತಾವೀಗ ನೋಡ್ತಾ ಇದ್ರಿ. ಅದರ ಒಳಭಾಗದಲ್ಲಿ ಈಗಾಗಲೇ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗಿದ್ದಾರೆ. ಮಾಸ್ಕ್ ಮ್ಯಾನ್ ಅನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆತನ ಆರೋಗ್ಯ ತಪಾಸಣೆಯ ನಂತರ ನೇರವಾಗಿ ಆತನನ್ನ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಕರೆತರಲಿಕ್ಕಿದ್ದಾರೆ. ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು, ಬಹಳಷ್ಟು ರೀತಿಯ ಊಹಾಪೋಹಕ್ಕೆ, ಬಹಳಷ್ಟು ರೀತಿಯ ಬೇರೆ ಬೇರೆ ಆದಂತಹ ಒಂದು ಮಾತುಗಳಿಗೆ ಸಾಕ್ಷಿಯಾದಂತಹ ಪ್ರಕರಣ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಪ್ರಕರಣ. ಅದರ ಜೊತೆಗೆ ಉತ್ಖನನ, ನಿರಂತರವಾಗಿ 17 ಗುರುತುಗಳ ಉತ್ಖನನ ಕಾರ್ಯ, ಆ ಎಲ್ಲ ಉತ್ಖನನ ಕಾರ್ಯಗಳ ನೇರ ಪ್ರಸಾರವನ್ನ ನಿಮಗೆ ಸುದ್ದಿ ನ್ಯೂಸ್ ಮಾಡಿತ್ತು. ಈಗ ತಾವು ನೋಡ್ತಾ ಇರುವಂತದ್ದು ಬೆಳ್ತಂಗಡಿಯ ಆಸ್ಪತ್ರೆಯ ಬಳಿಯ ನೇರ ದೃಶ್ಯಾವಳಿ. ಈಗಾಗಲೇ ಮಾಸ್ಕ್ ಮ್ಯಾನ್ ಅನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಲಾಗಿದೆ. ಮಾಸ್ಕ್ ಮ್ಯಾನ್ ಅನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳಿದ್ದಾವೆ. ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಅನ್ನ ತಾವೀಗ ನೋಡ್ತಾ ಇದ್ದೀರಿ. ಮಾಸ್ಕ್ ಮ್ಯಾನ್ ಅನ್ನ ಕೋರ್ಟಿಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಹಾಜರುಪಡಿಸಲಿಕ್ಕಿದ್ದಾರೆ. ಈ ಒಂದು ಘಟನೆಯನ್ನ ನಾವು ನೋಡ್ತಾ ಹೋದ್ರೆ, ಈ ಪ್ರಕರಣವನ್ನ ನೋಡ್ತಾ ಹೋದ್ರೆ ಬಹುದೊಡ್ಡ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಯಾಕೆಂತಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತ ವ್ಯಕ್ತಿ ಆತ ಬಂದು ಒಂದು ಸಾಕ್ಷಿ ದೂರುದಾರನ ಸ್ಕೀಮ್ ನಡಿಯಲ್ಲಿ ಬಂದಿರುವಂತದ್ದು. ಬಂದ ನಂತರ ಆತ ಸಾಕ್ಷಿ ದೂರುದಾರ, ಆತನಿಗೆ ಸಂಪೂರ್ಣವಾದಂತಹ ಪ್ರೊಟೆಕ್ಷನ್ ಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಆತನಿಗೆ ಪ್ರೊಟೆಕ್ಷನ್ ಅನ್ನ ಕೊಡಲಾಗಿತ್ತು. ಆತನ ಗುರುತನ್ನ ಯಾರಿಗೂ ಪತ್ತೆ ಹಚ್ಚಬಾರದು, ಆತನ ಗುರುತು ಯಾರಿಗೂ ಗೊತ್ತಾಗಬಾರದು ಅನ್ನುವಂಥದ್ದು ಕಾರಣಕ್ಕಾಗಿ ಆತನನ್ನ ಮೊಟ್ಟ ಮೊದಲ ಬಾರಿಗೆ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಮುಂದೆ 164ನ ಅಡಿಯಲ್ಲಿ ಆತನ ಹೇಳಿಕೆ ದಾಖಲು ಮಾಡಲಿಕ್ಕೆ ಅಂತ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಮಾಧ್ಯಮದವರು ಇಟ್ಟಂತ ಹೆಸರು ಮಾಸ್ಕ್ ಮ್ಯಾನ್. ಯಾಕೆಂತಂದ್ರೆ ಮುಸುಕುದಾರಿಯಾಗಿ ಆತ ಮುಸುಕುದಾರಿಯಾಗಿ ಬಂದ. ಅದರ ಜೊತೆಗೆ ಆತ ಮುಸುಕುದಾರಿಯಾಗಿ ಬಂದು ಈಗ ತನ್ನ ಮಾಸ್ಕ್ ಮ್ಯಾನ್ ನ ಮಾಸ್ಕ್ ತೆಗೆಯುವಂತಹ ಸಮಯ ಅಂತ ಕಾಣಿದ್ರೆ ಈಗಾಗಲೇ ಆತನ ಹೆಸರು ರಿವೀಲ್ ಆಗಿದೆ. CN ಚಿನ್ನಯ್ಯ ಅನ್ನುವಂತಹ ಹೆಸರಿನ ವ್ಯಕ್ತಿ ಮಾಸ್ಕ್ ಮ್ಯಾನ್ ಆಗಿ ಮುಸುಕುದಾರಿಯಾಗಿ ಬಂದಿರುವಂತದ್ದು. ಕಾನೂನಾತ್ಮಕವಾಗಿ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ರೀತಿಯಲ್ಲಿತ್ತು. ಆದ್ರೆ ಈಗ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸಿದ ನಂತರ ಈಗ ಅರೆಸ್ಟ್ ಮಾಡಿರುವಂತದ್ದು. ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಪೊಲೀಸರು ಆತನನ್ನ ಬಂಧಿಸಿ ಆತನ ಆರೋಗ್ಯ ತಪಾಸಣೆಗೆ ಅಂತ ಹೇಳಿ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದ ಆ ದ್ವಾರದಿಂದ ಒಳ ಹೋಗಿದ್ದಾರೆ, ಆ ಬಾಗಿಲಿನಿಂದ ಹೊರ ಹೋಗಿದ್ದಾರೆ. ಅಲ್ಲಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರಿ. ಈ ಮೂಲಕ SITಯ ವೆರಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಮುಸುಕುದಾರಿಯ ಬಂಧನ ಅನ್ನುವಂಥದ್ದು.
ಬಹುದೊಡ್ಡ ಬ್ರೇಕಿಂಗ್ ನ್ಯೂಸ್, ಮುಸುಕುದಾರಿಯ ಬಂಧನ ಅನ್ನುವಂಥದ್ದು. ಇದೀಗಾಗಲೇ ಮುಸುಕುದಾರಿಯ ಬಂಧನ ಆಗಿರುವಂಥದ್ದು. ಮುಸುಕುದಾರಿಯ ಬಂಧನದ ನಂತರ ಆತನ್ನ SITಯ ಅಧಿಕಾರಿಗಳು ಈಗಾಗಲೇ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುವಂಥದ್ದು. ಸರ್ಕಾರಿ ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸರ್ಕಾರಿ ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸರ್ಕಾರಿ ಆಸ್ಪತ್ರೆಯ ನಂತರ ಆತನನ್ನ ಕೋರ್ಟಿಗೆ ಹಾಜರುಪಡಿಸಲಿದ್ದಾರೆ ಅನ್ನುವಂಥದ್ದು. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಇದೊಂದು ಷಡ್ಯಂತ್ರವ ಅನ್ನುವಂತಹ ಅನುಮಾನ ಬಹಳ ದೊಡ್ಡ ಮಟ್ಟಿನಲ್ಲಿ ಕಾಡ್ತಾ ಇತ್ತು. ಈ ಬಗ್ಗೆ ಪ್ರಶ್ನೆಯೂ ಕೂಡ ಜೋರಾಗಿತ್ತು. ಇದೊಂದು ಷಡ್ಯಂತ್ರ ಅನ್ನುವಂತಹ ರೀತಿಯಲ್ಲೇ ಪ್ರಶ್ನೆಗಳಿತ್ತು. ಆದರೆ ಈಗ ಇದರ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟಿನ ಅನುಮಾನಗಳು ಕಾಡ್ತಾ ಇರುವಂತದ್ದು ಜನರಿಗೆ. ಯಾಕಂತಂದ್ರೆ ಇದು ಬಹುದೊಡ್ಡ ಷಡ್ಯಂತ್ರ ಅನ್ನುವಂಥದ್ದು ಬಯಲಾಗುವಂತಹ ಸಮಯ ಅಂತ ಅಂದುಕೊಳ್ಬಹುದು. ಯಾಕೆ ಅಂತಂದ್ರೆ ನಿನ್ನೆ ನಡೆದಿರುವಂತಹ ಅನನ್ಯ ಭಟ್, ನನ್ನ ಮಗಳು ಅನನ್ಯ ಭಟ್ಟನ್ನ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ಆಕೆ ಕಾಣೆಯಾಗಿದ್ಲು. ಆಕೆಯ ಅಸ್ಥಿ ಸಿಕ್ಕಿದ್ರೆ ನಾನು ಸನಾತನ ಹಿಂದೂ ಧರ್ಮದ ಸಂಪ್ರದಾಯದಂತೆ ಮಣ್ಣು ಮಾಡ್ತೇನೆ ಅಥವಾ ಅದಕ್ಕೆ ಬೇಕಾದಂತಹ ಅಂತ್ಯ ಸಂಸ್ಕಾರವನ್ನ ಮಾಡ್ತೇನೆ ಅಂತ ಹೇಳಿಕೊಂಡು ಬಂದಿರುವಂತಹ ಸುಜಾತಾ ಭಟ್ ಅವರು ನಿನ್ನೆ ರಾತ್ರಿ ಒಂದು ಸಂದರ್ಶನದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ನನ್ನ ಮಗಳು ಅನನ್ಯ ಭಟ್ ಅಲ್ಲ, ನಾನು ಸಂಪೂರ್ಣವಾಗಿ ಸುಳ್ಳು ಹೇಳಿದ್ದೇನೆ. ನನ್ನ ಸಹೋದರರ ಜೊತೆಗೆ ಇದ್ದಂತಹ ಆಸ್ತಿಯ ತಗಾದೆಯ ಹಿನ್ನೆಲೆಯಲ್ಲಿ ಈ ಕೇಸನ್ನ ಹೇಳಿದ್ದೇನೆ. ಇದಕ್ಕೆ ನನಗೆ ಕೆಲವರು ನೆರವನ್ನ ನೀಡಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ ಅನ್ನುವಂತಹ ಹೆಸರುಗಳನ್ನ ಆಕೆ ಹೇಳಿದ್ಲು. ಅದಾದ ನಂತರ ಬಹಳಷ್ಟು ದೊಡ್ಡ ಒಂದು ಹೈ ಡ್ರಾಮಾವೇ ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಯಿತು. ಅದಾದ ನಂತರ ಹೈ ಡ್ರಾಮಾದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಸುಜಾತಾ ಭಟ್ ಇಷ್ಟೆಲ್ಲ ಹೇಳಿಕೆಗಳನ್ನ ಒಂದು ರಾಜ್ಯ ಮಟ್ಟದ ಚಾನಲ್ನ ಸ್ಟುಡಿಯೋದಲ್ಲಿ ಕುಳಿತು ತಾನು ಹೇಳ್ತಾ ಇರೋದೆಲ್ಲ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದಂತಹ ಸುಜಾತಾ ಭಟ್ ತದ ಬಳಿಕ ಮತ್ತೊಂದು ಹೇಳಿಕೆಯನ್ನ ಹೇಳಿದ್ರು. ಏನು ಅಂತಂದ್ರೆ, ನನಗೆ ಯೂಟ್ಯೂಬರ್ಸ್ ಬೆದರಿಕೆ ಹಾಕಿದ್ರು, ಈ ಹಿನ್ನೆಲೆಯಲ್ಲಿ ನಾನು ಹೇಳಿಕೆಯನ್ನ ಕೊಟ್ಟಿದ್ದೇನೆ ಅನ್ನುವಂಥದ್ದು. ತದಾದ ನಂತರ ಬಹಳಷ್ಟು ದೊಡ್ಡ ಬೆಳವಣಿಗೆ ಮತ್ತೊಂದು ನಡೆಯಿತು. ಯುನೈಟೆಡ್ ಮೀಡಿಯಾ ಅನ್ನುವಂತಹ ಯೂಟ್ಯೂಬ್ನ ಓನರ್ ಅಭಿಷೇಕ್ ಅನ್ನುವಂಥ ವ್ಯಕ್ತಿ ಆಕೆಗೆ ಕರೆ ಮಾಡಿದಂತಹ ಒಂದು ವಿಡಿಯೋ ವೈರಲ್ ಆಯಿತು. ಆತ ಎಲ್ಲಿಂದ ಕರೆ ಮಾಡ್ತಾ ಇದ್ದಾನೆ, ಹೇಗೆ ಕರೆ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿರಲಿಲ್ಲ. ತದ ಬಳಿಕ ಆತ ಮಾಧ್ಯಮಗಳು ಇಲ್ಲಿ ಗುಂಪು ಕಟ್ಟಿಕೊಂಡು ನಿಂತಿದ್ದಾರೆ, ಸಮಸ್ಯೆಗಳಾಗ್ತಾ ಇವೆ ಅನ್ನುವಂಥ ಲೈವ್ ಬಂದ. ಆದರೆ ಆ ಲೈವ್ ಬಂದ ಬೆನ್ನಲ್ಲೇ ಅಲ್ಲಿ ಪೊಲೀಸ್ನವರು ಇದ್ರು. ಅದಾದ ಬೆನ್ನಲ್ಲೇ ಮಾಧ್ಯಮದವರು ಆತನನ್ನ ಪ್ರಶ್ನಿಸಿದ್ರು. ಆತ ಸ್ವಾರಿ ಕೂಡ ಕೇಳದಂತಹ ಘಟನೆಗಳು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಡೆದಿದೆ. ಇದೀಗ ಎಲ್ಲ ಘಟನೆಗಳ ನಂತರ ಇವತ್ತು ಬೆಳಗಿನ ಬ್ರೇಕಿಂಗ್ ನ್ಯೂಸ್, ಮುಸುಕುದಾರಿಯ ಬಂಧನ. ಮುಸುಕುದಾರಿಯನ್ನು ಬಂಧಿಸಲಾಗಿದೆ. ಮುಸುಕುದಾರಿನ ಬಂಧನ ಮಾಡಿರುವುದು ಮಾತ್ರವಲ್ಲ, ನಿನ್ನೆ ಬೆಳಗ್ಗೆ 10:30ರಿಂದ ಇವತ್ತು ಬೆಳಗ್ಗಿನ ತನಕವೂ ಕೂಡ ನಿರಂತರವಾಗಿ ಮುಸುಕುದಾರಿಯ ವಿಚಾರಣೆಯನ್ನ SIT ಅಧಿಕಾರಿಗಳು ಮಾಡಿದ್ರು. ನಿರಂತರವಾಗಿ ಮುಸುಕುದಾರಿಯ ವಿಚಾರಣೆಯನ್ನ SIT ಅಧಿಕಾರಿಗಳು ಮಾಡಿದ್ರು. SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ ನಂತರ ಇವತ್ತು ಬೆಳಿಗ್ಗೆ ಮುಸುಕುದಾರಿಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೇವೆ. ಈಗ ಬಂಧನ ಆಗಿದೆ. ಆತನ ಆರೋಗ್ಯ ತಪಾಸಣೆಗಾಗಿ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಈ ಮೂಲಕ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಆತನ ಆರೋಗ್ಯ ತಪಾಸಣೆಗಾಗಿ ಆತನನ್ನು ಕರೆದುಕೊಂಡು ಬಂದ ಬಳಿಕ ಇನ್ನೇನು ಕೆಲವು ಕ್ಷಣಗಳಲ್ಲಿ ಬೆಳ್ತಂಗಡಿಯ ಕೋರ್ಟಿಗೆ ಆತನನ್ನ ಕರೆತರ್ತಾರೆ ಅನ್ನುವಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದೀಗ ಮುಸುಕುದಾರಿಯ ಬಂಧನ ಆಗಿರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಗಳನ್ನ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮುಸುಕುದಾರಿಯನ್ನ ಬಂಧಿಸಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆ ದೃಶ್ಯಾವಳಿಗಳು ನಿಮಗೆ ಬರ್ತಾ ಇದ್ದಾವೆ. ಮುಸುಕುದಾರಿಯನ್ನ ಬಂಧಿಸಿದ್ದಾರೆ. ಆ ಮುಸುಕುದಾರಿಯ ಆಗಮನವಾಗಿದೆ. ಮುಸುಕುದಾರಿಯನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆಸ್ಪತ್ರೆಯಲ್ಲಿ ಆತನ ಆರೋಗ್ಯ ತಪಾಸಣೆಯನ್ನ ಮಾಡಿಸ್ತಾ ಇದ್ದಾರೆ. ಈ ಮೂಲಕ ಮುಸುಕುದಾರಿಯ ಬಂಧನ ಆಗಿದೆ. ಮುಸುಕುದಾರಿಯ ಬಂಧನ ಆಗಿರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಸ್, ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯ ಮುಸುಕುದಾರಿಯ ಬಂಧನ ಆಗಿದೆ. ಈ ಮೂಲಕ SITಯ ತನಿಖೆಯ ಬಗ್ಗೆ
SITಯಲ್ಲಿ ನಡೆಯುತ್ತಿರುವಂತಹ ತನಿಖೆ ಇವತ್ತು ಹೊರ ಬೀಳುವಂತಹ ಮಹಾಸತ್ಯಗಳು ಯಾವುವು ಅನ್ನುವಂಥದ್ದು. ಯಾಕೆಂತಂದ್ರೆ ಏನಾಗತ್ತೆ ಮುಂದೆ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಹಳಷ್ಟು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದಂತ ಪ್ರಕರಣ, ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು? ಯಾಕೆಂತಂದ್ರೆ ಮುಸುಕುದಾರಿಯ ಬಂಧನ ಯಾಕೆ? ಹಾಗಾದ್ರೆ ಮುಸುಕುದಾರಿ ಹೇಳಿದ್ದೆಲ್ಲ ಸುಳ್ಳ, ಅಥವಾ ಆತ ಹೇಳಿದ್ರಲ್ಲಿ ಸತ್ಯ ಇದೆಯಾ, ಅಥವಾ ಆತನಲ್ಲಿ ಯಾರ ಮೂಲಕ ಆತ ಈ ಹೇಳಿಕೆಗಳನ್ನ ಹೇಳಿದ್ದಾನೆ, ಯಾರು ಈತನಲ್ಲಿ ಹೇಳಿಕೆಯನ್ನ ಹೇಳಿಸಿದ್ದಾರೆ, ಇದೆಲ್ಲವೂ ಕೂಡ ಬಯಲಾಗುವಂತಹ ಸಾಧ್ಯತೆಗಳಿದ್ದಾವೆ. ರಾಜ್ಯದ ಉಪಮುಖ್ಯಮಂತ್ರಿಗಳು, ರಾಜ್ಯದ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು DK ಶಿವಕುಮಾರ್, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಒಂದು ಮಾತನ್ನ ಹೇಳಿದ್ರು. ಇದರ ಹಿಂದೆ ಷಡ್ಯಂತರ ಕಾಣ್ತಾ ಇದೆ ಅನ್ನುವಂಥದ್ದು. ಆದರೆ ಈಗ ಬಂಧನ ಆಗಿದೆ, ಅದು ಕೂಡ ಬಯಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಸುಜಾತಾ ಭಟ್ ಕತೆ ಕೂಡ ಒಂದು ಕಟ್ಟು ಕತೆ ಅನ್ನುವಂತಹ ಅನುಮಾನಗಳು ಬಂದಿತ್ತು. ಆದರೆ ಸುಜಾತಾ ಭಟ್ ಕತೆ ಕಟ್ಟು ಕತೆಯ ಅಲ್ವಾ ಅನ್ನುವಂತಹದ್ದು ಮತ್ತೆ ಸಂಶಯಕ್ಕೆ ಕಾರಣ ಆಯ್ತು. ಯಾಕೆಂತಂದ್ರೆ ಆಕೆ ಕ್ಷಣ ಕ್ಷಣಕ್ಕೆ ಕೂಡ ಬದಲಾಗುವಂತಹ ರೀತಿಯಲ್ಲಿ. ಆದ್ರೆ ಸುಜಾತಾ ಭಟ್ಟಿನ ಎಲ್ಲ ಹೇಳಿಕೆಗಳು ಕೂಡ ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಮಾಹಿತಿಗಳು ಒದಗಿ ಬರ್ತಾ ಇರುವಂತದ್ದು. ಆಕೆಯ ಪ್ರತಿ ಹೇಳಿಕೆಯನ್ನು ಕೂಡ ಕೆಲ ಮಾಧ್ಯಮಗಳು ಗ್ರೌಂಡ್ ರಿಪೋರ್ಟ್ ಮೂಲಕ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ನಿರ್ವಹಿಸಿವೆ. ಇದೀಗ ಸುಜಾತಾ ಭಟ್ ಹೇಳಿಕೆ ಸಂಪೂರ್ಣ ಸುಳ್ಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಹುದೊಡ್ಡವಾದಂತಹ ಚರ್ಚಿತ ವಿಷಯ, ಸುಜಾತಾ ಭಟ್ ಒಂದು ಹೇಳಿಕೆ ನೀಡಿದ ಬೆನ್ನಲ್ಲೇ ಇದೀಗ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಸರ್ಕಾರಿ ಆಸ್ಪತ್ರೆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಆ ದೃಶ್ಯಾವಳಿಗಳಲ್ಲಿ ಆಸ್ಪತ್ರೆಯ ಹೊರಭಾಗದಲ್ಲಿ ಅಧಿಕಾರಿಗಳು ಕಾಯ್ತಾ ಇರುವಂತದ್ದು. ಯಾಕಂತಂದ್ರೆ ಆತನನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಆತನನ್ನ ಈಗಾಗಲೇ ಆರೋಗ್ಯ ತಪಾಸಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಮೂಲಕ ಮುಸುಕುದಾರಿ ಚಿನ್ನಯ್ಯ ಅನ್ನುವುದಕ್ಕೆ ಸಾಕ್ಷ್ಯ ವೈರಲ್ ಆಗಿರ್ತಕ್ಕಂತಹ ಇದೀಗ ಬಂದಿರುವಂತಹ ಮಾಹಿತಿ, ಹಿಂದಿನ ಬಾಗಿಲಿನ ಮೂಲಕ ಕೋರ್ಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಮುಸುಕುದಾರಿಯನ್ನ ಹಿಂದಿನ ಬಾಗಿಲಿನ ಮೂಲಕ ಕೋರ್ಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು. ಹಿಂದಿನ ಬಾಗಿಲಿನ ಮೂಲಕ ಕೋರ್ಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈ ಮೂಲಕ ನೇರ ದೃಶ್ಯಾವಳಿಯನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ಕೊಡ್ತೀವಿ. ಆಸ್ಪತ್ರೆಯ ಹಿಂದಿನ ಬಾಗಿಲಿನ ಮೂಲಕ ಕೋರ್ಟಿಗೆ ಕರೆದುಕೊಂಡು ಹೋಗಲಾಗಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಹಿಂದಿನ ಬಾಗಿಲಿನ ಮೂಲಕ ಆಸ್ಪತ್ರೆ ಹಿಂದಿನ ಬಾಗಿಲಿನ ಮೂಲಕ ಕೋರ್ಟಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯ ಹಿಂದಿನ ಬಾಗಿಲಿನ ಮೂಲಕ ಚಿನ್ನಯ್ಯನನ್ನ ಕೋರ್ಟಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಕೆಲವು ಕ್ಷಣಗಳಲ್ಲಿ ಕೋರ್ಟಿಗೆ ಆಗಮನ ಆಗ್ತಾ ಇದೆ. ಕೋರ್ಟಿನ ಸಮೀಪದ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಕೆಲವು ಕ್ಷಣಗಳಲ್ಲಿ ಆತನನ್ನ ಕೋರ್ಟಿಗೆ ಕರೆದುಕೊಂಡು ಬರುವಂತಹ ನೇರ ದೃಶ್ಯಾವಳಿಯನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ನೇರ ದೃಶ್ಯಾವಳಿ, ಕೋರ್ಟಿನ ಮುಂಭಾಗದಿಂದ ನೇರ ಪ್ರಸಾರ.
ಕೋರ್ಟಿನ ಮುಂಭಾಗದಿಂದ ನೇರ ಪ್ರಸಾರ. ಕೆಲವು ಕ್ಷಣಗಳಲ್ಲಿ ಮುಸುಕುದಾರಿಯನ್ನ ಕೋರ್ಟಿಗೆ ಕರೆತರಲಾಗುತ್ತೆ ಅನ್ನುವಂತಹ ದೃಶ್ಯಾವಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿ ಕೋರ್ಟಿಗೆ ಹಾಜರಾಗ್ಲಿಕ್ಕಿದ್ದಾನೆ. ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ. ಮುಸುಕುದಾರಿ ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಗೆ ಹಾಜರಾಗುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಎಸ್, ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಮುಸುಕುದಾರಿಯನ್ನ ಆರೋಗ್ಯ ತಪಾಸಣೆಗೆ ಒಳಪಡಿಸಿ ಕೋರ್ಟಿಗೆ ಕರೆತರ್ತಿರುವಂತಹ ದೃಶ್ಯಾವಳಿ. ಈಗಾಗಲೇ SIT ಅಧಿಕಾರಿಗಳು ಕೋರ್ಟಿಗೆ ಕರೆತರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿಯನ್ನ ಕೋರ್ಟಿಗೆ ಕರೆತರ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಈಗಾಗಲೇ ಕೋರ್ಟಿನ ಮುಂಭಾಗದ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ನೇರ ಪ್ರಸಾರ ಸುದ್ದಿ ನ್ಯೂಸ್ ನಲ್ಲಿ ಆಗ್ತಾ ಇದೆ. ಕೋರ್ಟಿಗೆ ಬರ್ತಾ ಇರುವಂತಹ ದೃಶ್ಯಾವಳಿ, ಕೋರ್ಟಿನ ಮುಂಭಾಗದ ದೃಶ್ಯಾವಳಿಯನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೃಶ್ಯಾವಳಿಯನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗ ಮತ್ತೆ ಆತನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಕೆಲವೇ ಕ್ಷಣಗಳಲ್ಲಿ ನಾವೀಗ ನಿಮಗೆ ಕೊಡ್ತಾ ಇದ್ದೇವೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಆತನನ್ನ ಕರೆತರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಕೊಡ್ತೇವೆ. ಆತನನ್ನ ಕರೆತರ್ತಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಎಸ್, ಇದೀಗ ತಾವು ನೋಡ್ತಾ ಇದ್ದೀರಿ ಕೋರ್ಟಿನ ಮುಂಭಾಗದ ದೃಶ್ಯಾವಳಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆತನನ್ನು ಕರೆತರಲಾಗುತ್ತೆ. ಆ ಕರೆತರುವಂತ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಮಾಸ್ಕ್ ಮ್ಯಾನ್ ಕಾಣ್ತಾ ಇರುವಂತದ್ದು. ಮಾಸ್ಕ್ ಮ್ಯಾನ್ ಕ್ಯಾಮರಾಕ್ಕೆ ಸಿಕ್ಕಿರುವಂತಹ ದೃಶ್ಯಾವಳಿಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ಅನ್ನ ತೋರಿಸ್ತಾ ಇದ್ದೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಮ್ಯಾನ್ ಕೋರ್ಟಿಗೆ ಕರೆತಂದಿರುವಂತಹ ದೃಶ್ಯಾವಳಿಯನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಮ್ಯಾನ್ ಅನ್ನ ಕೋರ್ಟಿಗೆ ಕರೆತರಲಾಗಿದೆ. ಮಾಸ್ಕ್ ಮ್ಯಾನ್ ಅನ್ನ ಕೋರ್ಟಿಗೆ ಕರೆತರಲಾಗಿರುವಂತಹ ದೃಶ್ಯಾವಳಿಯನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದೀಗ ಕೋರ್ಟಿನ ಮುಂಭಾಗದ ದೃಶ್ಯಾವಳಿಯನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕೋರ್ಟಿನ ಮುಂಭಾಗದ ದೃಶ್ಯಾವಳಿಯನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಮ್ಯಾನ್ ಅನ್ನ ಕರೆತರಲಾಗ್ತಾ ಇರುವಂತಹ ದೃಶ್ಯಾವಳಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ವಶಕ್ಕೆ ಪಡೆಯುವ ಅಥವಾ ತಮ್ಮ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ. ಈಗಾಗಲೇ ಆತನನ್ನ ಸಾಕ್ಷಿ ದೂರುದಾರನಾಗಿ ವಿಚಾರಣೆ ನಡೆಸಿರುವಂತಹ SIT ಅಧಿಕಾರಿಗಳು ಮುಂದೆ ಆತನನ್ನ ಆರೋಪಿಯನ್ನಾಗಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಈ ಹಿನ್ನೆಲೆಯಲ್ಲಿ
ಆತನನ್ನ ವಶಕ್ಕೆ ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ದೃಶ್ಯಾವಳಿಗಳನ್ನ ತಾವೀಗ ಗಮನಿಸ್ತಾ ಇದ್ರಿ. ತಾವು ಈಗ ನೋಡ್ತಾ ಇದ್ರಿ. ಈಗ ನೀವು ಮಾಸ್ಕ್ ಮ್ಯಾನ್ ಅನ್ನ ನೋಡ್ಲಿಕ್ಕಿದ್ದೀರಿ. ಈಗ ನೋಡಿ ಅಲ್ಲಿ ಮಾಸ್ಕ್ ಮ್ಯಾನ್ ಇಳಿದು ಬರ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಮಾಸ್ಕ್ ಮ್ಯಾನ್ ಇಳಿದು ಬರ್ತಾ ಇರುವಂತಹ ದೃಶ್ಯಾವಳಿಯನ್ನ ನೋಡಿ. ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ಗಮನಿಸ್ತಾ ಇದ್ರಿ. ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿ ತಾವೀಗ ಗಮನಿಸ್ತಾ ಇರುವಂತದ್ದು. ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿ ತಾವು ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರಿ. ಸುದ್ದಿ ನ್ಯೂಸ್ ನಲ್ಲಿ ಮಾಸ್ಕ್ ಮ್ಯಾನ್ ಅನ್ನ ಕರೆತರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಮುಸುಕುದಾರಿಯ ಬಂಧನ ಆಗಿದೆ. ಮುಸುಕುದಾರಿಯ ಬಂಧನದ ಲೇಟೆಸ್ಟ್ ದೃಶ್ಯಾವಳಿಯನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳಷ್ಟು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂತಹ ವೈಫೈ ಕನೆಕ್ಟ್ ಆಯ್ತಲ್ಲ, ಆಕ್ಸ್ ವೈಫೈ ಕನೆಕ್ಟ್ ಆಯ್ತು.
ಎಸ್, ತಾವೀಗ ನೋಡ್ತಾ ಇರುವಂತಹ ದೃಶ್ಯಾವಳಿ ಮುಸುಕುದಾರಿಯನ್ನ ಕರೆದುಕೊಂಡು ಬಂದಿರತಕ್ಕಂಥದ್ದು. ಜೊತೆಗೆ ಯಾವ ರೀತಿಯಾಗಿ ಸುದ್ದಿ ನ್ಯೂಸ್ ಉತ್ಖನನದ ನೇರ ಪ್ರಸಾರವನ್ನ ಮಾಡ್ತಿತ್ತು, ಜೊತೆಗೆ SIT ತನಿಖೆಯ ಪ್ರತಿಯೊಂದನ್ನು ಕೂಡ ನೇರ ಪ್ರಸಾರ ಮಾಡಿತ್ತು. ಇದೀಗ ಮುಸುಕುದಾರಿಯನ್ನ ಕರೆದುಕೊಂಡು ಬರುವಂತಹ ದೃಶ್ಯಾವಳಿಯನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಮುಸುಕುದಾರಿಯನ್ನ ಕರೆದುಕೊಂಡು ಬರ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಈಗಾಗಲೇ ಬೆಳ್ತಂಗಡಿಯ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವಂತಹ ಅಧಿಕಾರಿಗಳು ತದ ಬಳಿಕ ಕೋರ್ಟಿಗೆ ಇನ್ನೂ ಕರೆ ತಂದಿಲ್ಲ ಅನ್ನುವಂಥ ಮಾಹಿತಿ. ಯಾಕಂದ್ರೆ ಕೋರ್ಟಿನ ಮುಂಭಾಗದಲ್ಲಿ ಪೊಲೀಸ್ ವ್ಯಾನ್ಗಳಿದ್ರೂ ಕೂಡ ಮುಸುಕುದಾರಿಯನ್ನ ಕೋರ್ಟಿಗೆ ಕರೆ ತಂದಿಲ್ಲ. ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂತಹ ಒಂದು ಸೆನ್ಸೇಷನಲ್ ವಿಷಯ ಇದು. ಬಹಳ ದೊಡ್ಡ ಸೆನ್ಸೇಷನಲ್ ಕೇಸ್. ಈ ಕೇಸಿನಲ್ಲಿ ಸುಳ್ಳು ಅಬ್ಬರಿಸಿತ ಅನ್ನುವಂಥದ್ದಕ್ಕೆ ಈಗ ಉತ್ತರ ಸಿಗುವಂತಹ ಸಮಯ. ಸುಳ್ಳು ಅಬ್ಬರಿಸಿತ ಯಾವುದು ಸತ್ಯ? ಸತ್ಯಮೇವ ಜಯತೆಗೆ ಉತ್ತರ ಸಿಗುವ ಸಮಯ. ಸತ್ಯಮೇವ ಜಯತೆ. ಸತ್ಯ ಯಾರದ್ದಾಗಿರಲಿ ಸತ್ಯಕ್ಕೆ ಜಯ ಸಿಗಬೇಕು ಅನ್ನುವಂಥದ್ದಿದೆ. ಇನ್ನು ಕೆಲ ದಿನಗಳಲ್ಲಿ ಇದೆಲ್ಲವೂ ಕೂಡ ಬಯಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಬಹಳಷ್ಟು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಕೇಸಿನಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ನಿನ್ನೆ ಬೆಳಗ್ಗೆ 10 ಗಂಟೆಯಿಂದ ಮುಸುಕುದಾರಿಯ ನಿರಂತರವಾದಂತಹ ಕೋರ್ಟಿನ ಆದೇಶದ ಜೊತೆಗೆ ಮುಸುಕುದಾರಿಯನ್ನ SIT ಅಧಿಕಾರಿಗಳು ಬಂಧಿಸಿದ್ದಾರೆ. SIT ಅಧಿಕಾರಿಗಳು ಬಂಧಿಸಿದ್ದು ಮಾತ್ರವಲ್ಲ, ಇವತ್ತು ಬೆಳಗ್ಗೆ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಆತನ ಆರೋಗ್ಯ ತಪಾಸಣೆಗೆ ಕರೆದುಕೊಂಡು ಬಂದು ಆತನ ಆರೋಗ್ಯ ತಪಾಸಣೆಯನ್ನ ಮುಗಿಸಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಆತನನ್ನ ಕೋರ್ಟಿಗೆ ಹಾಜರುಪಡಿಸಲಿದ್ದಾರೆ. ಅದರ ಜೊತೆಗೆ ನೆಕ್ಸ್ಟ್ ಏನು ಮಾಡ್ತಾರೆ? ಆತನನ್ನ ಕೋರ್ಟಿನಲ್ಲಿ ಆತನ ಹೆಚ್ಚುವರಿ ವಿಚಾರಣೆಗೆ ಬೇಕು ಅಂತ ಆತನನ್ನ ಕೇಳುವಂತಹ ಸಾಧ್ಯತೆ ಇದೆ. SIT ಅವರು ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ನಿನ್ನೆಯ ತನಕ ಸಾಕ್ಷಿ ದೂರುದಾರನಾಗಿದ್ದಂತಹ ವ್ಯಕ್ತಿ ಇನ್ನು ಮೇಲೆ ಆರೋಪಿ ಆಗ್ತಾನೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಮೂಲಕ ಕೋರ್ಟಿಗೆ ಆತನನ್ನ ಹಾಜರುಪಡಿಸಿ ಕೋರ್ಟ್ನಲ್ಲಿ ಆತನ ಹೇಳಿಕೆಗಳನ್ನು ದಾಖಲಿಸಿದ ನಂತರ ಆತನನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಇದು ಈಗ ಬರ್ತಾ ಇರತಕ್ಕಂತಹ ಮಾಹಿತಿ. ಎಸ್, ತಾವು ನೋಡ್ತಾ ಇದ್ರಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಗಳನ್ನ. ಒಂದು ಕಡೆಯಿಂದ ಮಾಸ್ಕ್ ದಾರಿಯನ್ನ ಕರೆದುಕೊಂಡು ಬರ್ತಾ ಇರುವಂತದ್ದು, ಮತ್ತೊಂದು ಕಡೆಯಲ್ಲಿ ಕೋರ್ಟಿನ ದೃಶ್ಯ. ಕೋರ್ಟಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ದಾರಿಯನ್ನು ಕರೆದುಕೊಂಡು ಬರಲಾಗ್ತದೆ. ಆ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸಲಿಕ್ಕಿದ್ದೀರಿ. ಆ ದೃಶ್ಯಾವಳಿಯ ನೇರ ಪ್ರಸಾರವೂ ಕೂಡ ಸುದ್ದಿ ನ್ಯೂಸ್ನಲ್ಲಿ ಇರಲಿಕ್ಕಿದೆ. ಮೊದಲ ದಿನದಿಂದ ಇಲ್ಲಿಯ ತನಕ, ಮಹಜರ್ನಿಂದ ಇಲ್ಲಿಯ ತನಕ ಪ್ರತಿಯೊಂದು ಡೆವಲಪ್ಮೆಂಟಿನ ನೇರ ಪ್ರಸಾರವನ್ನು ಮಾಡಿರ್ತಕ್ಕಂಥ ಸುದ್ದಿ ನ್ಯೂಸ್ ಈ ಒಂದು ದೃಶ್ಯಾವಳಿಯನ್ನು ಕೂಡ ಕಟ್ಟಿಕೊಡುವಂಥ ನಿಟ್ಟಿನಲ್ಲಿ ನಿರಂತರವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೆಳ್ತಂಗಡಿಯ ನ್ಯಾಯಾಲಯ ಸಂಕೀರ್ಣದ ಮುಂಭಾಗದಲ್ಲಿರ್ತಕ್ಕಂತಹ ನಮ್ಮ ಪ್ರತಿನಿಧಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ, ಮಾಧ್ಯಮ ಪ್ರತಿನಿಧಿಗಳನ್ನು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ SIT ತನಿಖೆಯ ಬಗ್ಗೆ ನಿರಂತರವಾದಂತಹ ವರದಿಗಳನ್ನು ಬಿತ್ತರಿಸಿದ ಮಾಧ್ಯಮ ಪ್ರತಿನಿಧಿಗಳು ಬೆಳ್ತಂಗಡಿಯಲ್ಲಿ ಸುಮಾರು 1 ತಿಂಗಳಿಂದ ಬೀಡು ಬಿಟ್ಟಿದ್ರು. ಇವತ್ತು ಕೂಡ ಏನಾಗುತ್ತೆ ಅನ್ನುವಂಥ ಕುತೂಹಲ ಇತ್ತು. ಆದರೆ ಬೆಳ್ಳಂಬೆಳಗ್ಗೆ ಬಹುದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ SIT ಅಧಿಕಾರಿಗಳು ಕೊಟ್ಟು ಬಿಟ್ಟಿದ್ದಾರೆ. ಏನು ಅಂತಂದ್ರೆ SIT ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿರ್ತಂತಹ ಮುಸುಕುದಾರಿಯನ್ನ ಬಂಧನ ಮಾಡಿದ್ದಾರೆ. ಈ ಮೂಲಕ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಲಿಕ್ಕಿದ್ದಾರೆ. ಅದಕ್ಕಿಂತ ಮೊದಲು ನಡೆಯುವಂತಹ ಕೆಲವೊಂದು ನಿಯಮಾವಳಿಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆತನನ್ನ ಕರೆತಂದು ಮೊಟ್ಟ ಮೊದಲ ಬಾರಿಗೆ ಆತನ ಆರೋಗ್ಯ ತಪಾಸಣೆಗೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಗೆ ಆತನನ್ನ ಕರೆದುಕೊಂಡು ಹೋಗಲಾಗಿತ್ತು. ತದ ಬಳಿಕ ಸರ್ಕಾರಿ ಆಸ್ಪತ್ರೆಯಿಂದ ಕೋರ್ಟಿಗೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನ ಕೋರ್ಟಿಗೆ ಹಾಜರುಪಡಿಸಲಾಗುತ್ತೆ.
ಇದೀಗ ಹೇಗಾಗ್ತಾ ಇದೆ, ಯಾವ ರೀತಿಯಾದಂತಹ ತನಿಖೆ ನಡೀತಾ ಇದೆ, SIT ಏನ್ ಮಾಡ್ತಾ ಇದೆ, ಆತನನ್ನ ಬಂಧನಕ್ಕೆ ತೆಗೆದುಕೊಳ್ಳಬಹುದಲ್ಲ, ಆತನ ಹತ್ರ ಬೇರೆ ರೀತಿಯಲ್ಲಿ ಪ್ರಶ್ನಿಸಬಹುದಲ್ಲ, ಈ ಎಲ್ಲ ಚರ್ಚೆಗಳು ಸದನದಲ್ಲಿಯೂ ಆಗಿತ್ತು. ಸದನದಲ್ಲಿಯೂ ಕೂಡ ಚರ್ಚೆ ಆಗಿತ್ತು. ಆತನನ್ನ ಯಾಕೆ SIT ಅವರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಲಿಕ್ಕಾಗೋದಿಲ್ಲ. ಆಗ ಹೇಳಿರುವಂಥದ್ದು, ಸದನದಲ್ಲೇ ಉತ್ತರವನ್ನ ಕೊಟ್ಟಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರುವಂಥದ್ದು, ಆತ ಬಂದಿರತಕ್ಕಂಥದ್ದು ಸಾಕ್ಷಿ ದೂರುದಾರ ಅನ್ನುವಂತಹ ಸ್ಕೀಮಿನ ಮೇಲೆ. ಈ ಹಿನ್ನೆಲೆಯಲ್ಲಿ ಆತ ಸಾಕ್ಷಿ ಮತ್ತು ದೂರುದಾರನೇ ಹೊರತು ಆತ ಆರೋಪಿ ಆಗಲ್ಲ. ಒಂದು ವೇಳೆ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಆತ ಆರೋಪಿ ಆದರೂ ಆಗಬಹುದು. ಈಗ ಸಿಗ್ತಾ ಇರುವಂತಹ ಸೂಚನೆ ಆ ಟೈಮ್ ಈಗ ಬಂದಿದೆ ಅಂತ ಅನಿಸ್ತಾ ಇದೆ. ಆತ ಆರೋಪಿ ಆಗುವಂತಹ ಸೂಚನೆಗಳು ಸಿಗ್ತಾ ಇದ್ದಾವೆ. ಈ ಮೂಲಕ ಆತ ಆರೋಪಿ ಆಗುವಂತಹ ಸೂಚನೆಗಳು ಕಂಡು ಬರ್ತಾ ಇರುವಂತದ್ದು ಇನ್ನೇನು ಕೆಲವು ಕ್ಷಣಗಳಲ್ಲಿ. ಎಸ್, ಇದರ ಹಿಂದೆ ಏನಿದೆ, ಯಾರಿದ್ದಾರೆ, ಈಗ ಇನ್ನು ತನಿಖೆ ಆಗಬೇಕು. ಒಂದು ವೇಳೆ ಆತ ಹೇಳಿದ್ದೆಲ್ಲ ಸುಳ್ಳು ಅಂತಾದ್ರೆ ಆತರ ಸುಳ್ಳಿಗೆ ಕಾರಣವೇನು, ಆತ ತಂದ ಬುರುಡೆಯಲ್ಲಿಂದ, ಆ ಬುರುಡೆ ಯಾವ ಬುರುಡೆಯನ್ನ ಹೊರ ತೆಗೆಯುವಂತ ಸಂದರ್ಭದಲ್ಲಿ ತುಳುವಿನಲ್ಲಿ ಹೇಳೋದಾದ್ರೆ ಅದನ್ನ ಒಕ್ಕುವಾಗ ಯಾರಿದ್ರು, ಅದನ್ನ ಅಗೆಯುವಾಗ ಯಾರಿದ್ರು, ಅದನ್ನ ಉತ್ಖನನ ಮಾಡಿದ್ದು ಯಾರು, ಆತ ತಂದ ಬುರುಡೆಯಲ್ಲಿಂದ ಎಲ್ಲವೂ ಕೂಡ ಗಮನಿಸಲಾಗ್ತದೆ, ಎಲ್ಲವನ್ನು ಕೂಡ ವಿಚಾರಣೆ ಮಾಡಲಾಗತ್ತೆ. ಹಾಗಾದ್ರೆ ಆತನಿಂದ ಸುಳ್ಳು ಹೇಳಿಸಲಾಗಿದೆಯಾ, ಅಥವಾ ಆತನ ಹಿಂದಿರುವ ತಂಡ ಯಾವುದು, ಆತನನ್ನ ಇಲ್ಲಿಯ ತನಕ ಕರೆದುಕೊಂಡು ಬಂದಿದ್ಯಾರು, ಆತ ಏಕಾಏಕಿ ತನಗೆ ಕನಸಿನಲ್ಲಿ ಬರ್ತದೆ, ತನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿಕೊಂಡು ಬಂದಿರುವಂತ ವ್ಯಕ್ತಿ, ಆತ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಬಂದಿರುವ ವ್ಯಕ್ತಿ ಹೇಳಿದ್ದೆಲ್ಲ ಸುಳ್ಳ ಅನ್ನುವಂತ ಪ್ರಶ್ನೆ ಇದೀಗ ಕಾಡ್ತಾ ಇರುವಂತದ್ದು. ತನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ಬಂದಂತ ವ್ಯಕ್ತಿ ತದ ಬಳಿಕ ನಡೆದಂತ ಘಟನಾವಳಿಗಳನ್ನ ತಾವು ನೆನಪು ಮಾಡೋದಾದ್ರೆ, ಮಹಜರು ಕಾರ್ಯ ಒಂದು ದಿನ, SITಯ ರಚನೆಯ ನಂತರ ನಿರಂತರವಾದಂತಹ ಬೆಳಗ್ಗಿನಿಂದಲೇ ಮಹಜರು ಕಾರ್ಯ, ಆತನನ್ನ ಕರೆತರುವಂತಹ ದೃಶ್ಯಾವಳಿಯನ್ನ ನಾವು ಈಗ ನಿಮಗೆ ತೋರಿಸಲಾಗ್ತಿದ್ದೇವೆ. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಆತ ಕೋರ್ಟಿಗೆ ಹಾಜರಾಗುವಂತಹ ಸಾಧ್ಯತೆ, ಕೆಲವು ಕ್ಷಣಗಳಲ್ಲಿ ಆತ ಕೋರ್ಟಿಗೆ ಹಾಜರಾಗುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ಲಿಕ್ಕಿದ್ದೀರಿ. ಕೋರ್ಟಿನ ಮತ್ತೊಂದು ಗೇಟಿನ ಮೂಲಕ ಒಳಭಾಗಕ್ಕೆ ಪ್ರವೇಶ ಮಾಡುವಂತಹ ಸಾಧ್ಯತೆ, ಆ ದೃಶ್ಯಾವಳಿಯನ್ನ ಕೆಲವು ಕ್ಷಣಗಳಲ್ಲಿ ತಾವು ನೋಡ್ಲಿಕ್ಕಿದ್ದೀರಿ. ಕೋರ್ಟಿನ ಮತ್ತೊಂದು ಭಾಗದ ಮೂಲಕ ಆತನನ್ನ ಹೊರ ತರುವಂತ, ಒಳಭಾಗಕ್ಕೆ ತರುವಂತ ಸಾಧ್ಯತೆಗಳಿದ್ದಾವೆ. ಯಾಕಂತಂದ್ರೆ ಒಂದು ಭಾಗದಲ್ಲಿ ಬಹಳಷ್ಟು ಜನರು ಇರೋದ್ರಿಂದ ಕೋರ್ಟಿನ ಮತ್ತೊಂದು ಭಾಗದಲ್ಲಿ ಆತನನ್ನ ಕರೆತರುವಂತಹ ಸಾಧ್ಯತೆ ಇದೆ. ಅದನ್ನ ಫಾಲೋ ಮಾಡ್ತಾ ಇದ್ದಾವೆ. ಯಾವ ಆತನನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಆತನನ್ನ ಕೋರ್ಟಿಗೆ ಕರೆತರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತ ಕೋರ್ಟಿಗೆ ಕರೆತರ್ತಾ ಇದ್ದಾರೆ. ಆತನನ್ನ ಕೋರ್ಟಿಗೆ ಕರೆತರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಆತನನ್ನ ಕೋರ್ಟಿಗೆ SIT ಕಚೇರಿಯಿಂದ, ಅಂದ್ರೆ ಆತನ ಆರೋಗ್ಯ ತಪಾಸಣೆ ಆದ ನಂತರ SIT ಕಚೇರಿಯಿಂದ ಕೋರ್ಟಿಗೆ ಕರೆತರ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಇದು ಮೊಟ್ಟ ಮೊದಲನೆಯ ದೃಶ್ಯ. ಸುದ್ದಿ ನ್ಯೂಸ್ ನಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯಾವಳಿಯನ್ನು ತಾವೀಗ ಗಮನಿಸ್ತಾ ಇದ್ರಿ. ಆತನನ್ನ ಕೋರ್ಟಿಗೆ ಕರೆತರ್ತಾ ಇರುವಂತಹ ದೃಶ್ಯ.
ಎಸ್, ಇದೀಗ ತಾವು ನೋಡ್ತಾ ಇದ್ರಿ ಆತನನ್ನ ಕೋರ್ಟಿಗೆ ಕರೆತರ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಫಾಲೋ ಅಪ್ ಉತ್ಖನನ ದಿನದಿಂದ ಇಲ್ಲಿಯ ತನಕವೂ ಕೂಡ ಫಾಲೋ ಅಪ್ ನ ಕಿಂಗ್ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಮತ್ತೊಂದು ಫಾಲೋ ಅಪ್ ಅನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ನಮ್ಮ ಕ್ಯಾಮರಾಮನ್ ಇಳಿದು ಓಡ್ತಾ ಇರುವಂತಹ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ರಿ. ಕೋರ್ಟಿನ ಮುಂಭಾಗದ ಕ್ಯಾಮರಾದಿಂದ, ಕೋರ್ಟಿನ ಮುಂಭಾಗದ ಕ್ಯಾಮರಾದ ದೃಶ್ಯಾವಳಿಯನ್ನು ಕೂಡ ಕೆಲವು ಕ್ಷಣಗಳಲ್ಲಿ ಗಮನಿಸ್ಲಿಕ್ಕಿದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೂಡ ತಾವು ಈಗ ಗಮನಿಸ್ಲಿಕ್ಕಿದ್ದೀರಿ. ಎಸ್, ಕೋರ್ಟಿನ ಮುಂಭಾಗದ ದೃಶ್ಯಾವಳಿಯನ್ನು ಫುಲ್ ಫ್ರೇಮ್ ತಗೊಳ್ತಾರೆ. ಈಗ ಕೋರ್ಟಿನ ಮುಂಭಾಗದ ದೃಶ್ಯಾವಳಿಯನ್ನು ಫುಲ್ ಫ್ರೇಮ್ ತಗೊಳ್ತಾರೆ. ನಿಮಗೆ ಎಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮೂಲಕ SITಯ SP ಜಿತೇಂದ್ರ ದಯಾಮ ಅವರು ಯೂನಿಫಾರ್ಮ್ನೊಂದಿಗೆ ಆಗಮಿಸಿದ್ದಾರೆ. ಜಿತೇಂದ್ರ ದಯಾಮ್ ಅವರು ಯೂನಿಫಾರ್ಮ್ನೊಂದಿಗೆ ಆಗಮಿಸಿದ್ದಾರೆ. ಇಲ್ಲಿಯ ತನಕವೂ ಕೂಡ ಕಲರ್ ಡ್ರೆಸ್ ನಲ್ಲಿ ಅವರು ಆಗಮಿಸ್ತಾ ಇದ್ರು. ಈಗ ಜಿತೇಂದ್ರ ದಯಾಮ್ ಅವರು ಈ ಬಾರಿ ಯೂನಿಫಾರ್ಮ್ನೊಂದಿಗೆ ಆಗಮಿಸ್ತಾ ಇರುವಂತದ್ದು. ಇದರಲ್ಲಿ ಇದೇ ವಾಹನದಲ್ಲಿ ಆತ ಇದ್ದಾನೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಎಸ್, ಇದೀಗ ತಾವು ನೋಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಮಾತ್ರ. ಎಸ್, ಇದೀಗ ಆ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ರಿ. ಫಾಲೋ ಅಪ್ ನೊಂದಿಗೆ ಆತನನ್ನ ಕರೆತರುವಂತಹ ಫಾಲೋ ಅಪ್ ನ ದೃಶ್ಯಾವಳಿ, ಆತನನ್ನ ಕರೆತರುವಂತಹ ಫಾಲೋ ಅಪ್ ನ ದೃಶ್ಯಾವಳಿಯನ್ನ ಕೂಡ ತಾವು ನೋಡ್ತಾ ಇದ್ರಿ. ಆತನನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಲಾಗ್ತದೆ. ಆತನನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇರುವಂತದ್ದು. ಈಗಾಗಲೇ ಆತನನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಮೋಸ್ಟ್ಲಿ ಆತನನ್ನ ಇನ್ನೊಂದು ಬಾಗಿಲಿನಲ್ಲಿ ಕರೆದುಕೊಂಡು ಹೋಗುವಂತಹದ್ದು ಸಾಧ್ಯತೆ. ಎಸ್, ಕೋರ್ಟಿನ ಮುಂಭಾಗದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಕೋರ್ಟಿನ ಮುಂಭಾಗದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟಿನ ಮುಂದೆ ಆತನನ್ನ ಹಾಜರುಪಡಿಸಲಾಗತ್ತೆ. ಬೆಳ್ತಂಗಡಿ ಕೋರ್ಟ್ ಮುಂಭಾಗದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಎಸ್, ಈ ಮೂಲಕ ಮುಸುಕುದಾರಿಯ ಬಂಧನ, ಆತನ ಆರೋಗ್ಯ ತಪಾಸಣೆಯ ನಂತರ ಕೋರ್ಟ್ಗೆ ಆತನನ್ನ ಹಾಜರುಪಡಿಸುವಂತ ಕಾರ್ಯ ನಡೀತಾ ಇದೆ. ಆ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಎಸ್, ಕೋರ್ಟಿಗೆ ಆತನನ್ನ ಹಾಜರುಪಡಿಸುವಂತಹ ಸಾಧ್ಯತೆ. ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಕೋರ್ಟಿನ ಮುಂಭಾಗದ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಸ್, ಆತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮ್ಯಾಜಿಸ್ಟ್ರೇಟ್ರ ಮುಂಭಾಗದಲ್ಲಿ ಆತನನ್ನ ಹಾಜರುಪಡಿಸಲಾಗತ್ತೆ. ತದ ಬಳಿಕ ಏನಾಗತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಮುಸುಕುದಾರಿಯ ಬಂಧನ ಆಗಿದೆ. ಮುಸುಕುದಾರಿಯನ್ನ ಕೋರ್ಟಿಗೆ ಕರೆತರಲಾಗಿದೆ. ಆತನಿಗೆ ಮುಂದೆ ನ್ಯಾಯಾಂಗ ಬಂಧನವನ್ನ ಒದಗಿಸ್ತಾರೋ ಅಥವಾ ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ SITಗೆ ಮತ್ತಷ್ಟು ವಿಚಾರಣೆಗಾಗಿ SITಯ ಕಸ್ಟಡಿಗೆ ಕೊಡ್ತಾರೋ. ಯಾಕೆಂತಂದ್ರೆ ಇಲ್ಲಿಯ ತನಕ ಆತನ ವಿಚಾರಣೆಯನ್ನ ಮಾಡಿರುವಂತದ್ದು ಸಾಕ್ಷಿ ದೂರುದಾರನ ನೆಲೆಯಲ್ಲಿ. ಇನ್ನು ಮುಂದೆ ನಡೆಯುವಂತಹ ವಿಚಾರಣೆ ಆರೋಪಿಯ ನೆಲೆಯಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ಆತನ ವಿಚಾರಣೆ ಹೇಗೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಆತನನ್ನ ಆರೋಪಿಯ ನೆಲೆಯಲ್ಲಿ ಮತ್ತಷ್ಟು ವಿಚಾರಣೆಗೆ ಅಂತ ಹೇಳಿ SIT ಪೊಲೀಸರ ಕಸ್ಟಡಿಗೆ ಒದಗಿಸ್ತಾರಾ ಅನ್ನುವಂಥದ್ದು ಈಗಿರುವ ಕುತೂಹಲ. ಎಸ್, ತಾವು ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ, ಕೋರ್ಟಿನ ಮುಂಭಾಗದ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಏನಾಗತ್ತೆ, ಯಾವ ರೀತಿಯಾಗಿ ಈ ಒಂದು ಡೆವಲಪ್ಮೆಂಟ್ ಸಾಗತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಆ ಎಲ್ಲ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕೋರ್ಟಿಗೆ ಆತನನ್ನ ಹಾಜರುಪಡಿಸಲಾಗಿದೆ. ಕೋರ್ಟಿಗೆ ಆತನನ್ನ ಹಾಜರುಪಡಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ಗಮನಿಸ್ತಾ ಇರುವಂತದ್ದು. ಕೋರ್ಟಿಗೆ ಹಾಜರುಪಡಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಮುಸುಕುದಾರಿಯ ಬಂಧನ ಆಗಿದೆ. ಮುಸುಕುದಾರಿಯ ಆರೋಗ್ಯ ತಪಾಸಣೆಯ ನಂತರ ಕೋರ್ಟಿಗೆ ಹಾಜರುಪಡಿಸುವಂತಹ ಕಾರ್ಯ ನಡೀತಾ ಇದೆ.
ಆತನ ಇದರ ಹಿಂದಿರುವಂತಹ ಮಸಲತ್ತೇನು, ಯಾವ ರೀತಿಯಾಗಿ ಮಸಲತ್ತನ್ನ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಆತ ಇಲ್ಲಿಗೆ ಆಗಮಿಸಿರುವಂಥದ್ದು, ಆತ ಏಕಾಏಕಿ ತಾನೊಂದು 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಬರೋದಕ್ಕೆ ಕಾರಣ ಯಾರು, ಇದರಿಂದ ಏನಾದರೂ ಯಾವುದಾದ್ರೂ ತಂಡಗಳಿದೆಯಾ, ಎಲ್ಲವೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಯಲಾಗಲಿಕ್ಕಿದೆ. ಎಸ್, ಇದೀಗ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿ. SITಯ ವಿಚಾರಣೆ ಇನ್ನು ಮುಂದೆ ಇನ್ನೊಂದು ದಿಕ್ಕಿನಲ್ಲಿ ಸಾಗ್ಲಿಕ್ಕಿದೆ. ಯಾಕೆಂತಂದ್ರೆ ಇಲ್ಲಿಯ ತನಕ ಆತನ ವಿಚಾರಣೆ ಸಾಕ್ಷಿ ದೂರುದಾರನ ವಿಚಾರಣೆಯಾಗಿತ್ತು. ಇನ್ನು ಮುಂದೆ ಆರೋಪಿಯ ವಿಚಾರಣೆಯಾಗಿ ಆತನ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಇವತ್ತು SIT ಅಧಿಕಾರಿಗಳು ಆತನನ್ನ 14 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದ್ದಾವೆ. ತಮ್ಮ ಕಸ್ಟಡಿಗೆ ಕೇಳಿದಾಗ ಕೋರ್ಟಿನಲ್ಲಿ ಜಡ್ಜ್ ಯಾವ ರೀತಿಯಾಗಿ ಅದಕ್ಕೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ. ಒಂದು ವೇಳೆ ಆತನನ್ನ ಪೊಲೀಸರ ಕಸ್ಟಡಿಗೆ ಒಳಪಡಿಸಿದರೆ ಅಥವಾ SITಯ ಕಸ್ಟಡಿಗೆ ಒಳಪಡಿಸಿದರೆ ಮತ್ತಷ್ಟು ವಿಚಾರಣೆಯಾಗುತ್ತೆ. ಈಗಾಗಲೇ ಬಹಳಷ್ಟು ವಿಚಾರಣೆಗಳು ನಡೆದಿದ್ದು ಇಲ್ಲಿಯ ತನಕ 2014ರಿಂದ 2025 ತನಕ ಆತ ಎಲ್ಲೆಲ್ಲಿದ್ದ, ಯಾರ್ಯಾರನ್ನು ಸಂಪರ್ಕಿಸಿದ್ದ, ಏನೇನು ಮಾಡ್ತಾ ಇದ್ದ, ಆತ ಹೀಗೆ ಹೇಳೋದಕ್ಕೆ ಕಾರಣವೇನು, ಆತ ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿ ಇದ್ದ ಮತ್ತು ಯಾರ್ಯಾರನ್ನ ಸಂಪರ್ಕಿಸ್ತಾ ಇದ್ದ. ಸಾಕ್ಷಿ ದೂರುದಾರ ಕೋರ್ಟಿಗೆ ಅಥವಾ SITಗೆ ಬಂದು ಉತ್ಖನನ ಕಾರ್ಯದ ನಂತರ ಆತ ತನ್ನ ವಕೀಲರ ಜೊತೆಗೆ ತೆರಳುತ್ತಾ ಇದ್ದದ್ದು ಎಲ್ಲಿಗೆ, ಯಾರ ಮನೆಗೆ, ಯಾಕಾಗಿ ತೆರಳುತ್ತಾ ಇದ್ದ, ಅಲ್ಲೇನಾದ್ರೂ ಆತನಿಗೆ ಪಾಠ ಪ್ರವಚನಗಳು ಆಗ್ತಾ ಇತ್ತ, ಇದೆಲ್ಲವೂ ಕೂಡ ತನಿಖೆ ಆಗ್ಲಿಕ್ಕಿದೆ. ಅದರ ಜೊತೆಗೆ ಇದರ ಹಿಂದಿರುವಂತಹ ಮಸಲತ್ತೇನು, ಇದು ಷಡ್ಯಂತ್ರವಾದ್ರೆ ಯಾರ್ಯಾರು ಮಾಡಿರೋದು, ಷಡ್ಯಂತ್ರ ಮಾಡಿರೋದಕ್ಕೆ ಕಾರಣವೇನು, ಯಾವ ಕಾರಣವನ್ನ ಮುಂದಿಟ್ಟುಕೊಂಡು ಷಡ್ಯಂತ್ರವನ್ನ ಮಾಡಲಾಗಿದೆ, ಯಾಕಾಗಿ ಷಡ್ಯಂತ್ರವನ್ನ ಮಾಡಲಾಗಿದೆ, ಷಡ್ಯಂತ್ರವನ್ನ ಮಾಡಿದ ಮಾಸ್ಟರ್ ಮೈಂಡ್ ಯಾರು, ಷಡ್ಯಂತ್ರ ಮಾಡಿದ್ದೇ ಆದರೆ ಆ ಮಾಸ್ಟರ್ ಮೈಂಡಿನ ಉದ್ದೇಶ ಏನು, ಷಡ್ಯಂತ್ರ ಮಾಡಿದ್ದೇ ಆದರೆ ಆ ಮಾಸ್ಟರ್ ಮೈಂಡ್ ಷಡ್ಯಂತ್ರ ಮಾಡೋದಕ್ಕೆ ಕಾರಣ ಯಾರು, ಯಾವ ಕಾರಣಗಳನ್ನು ಇಟ್ಟುಕೊಂಡು ಷಡ್ಯಂತ್ರ ಮಾಡೋದಕ್ಕೆ ಸಾಧ್ಯ ಆಯಿತು, ಷಡ್ಯಂತ್ರ ಮಾಡುವಂತಹ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಯಿತು, ಯಾವ ಕಾರಣಕ್ಕೆ ಷಡ್ಯಂತ್ರಗಳನ್ನು ಮಾಡಿದ, ಷಡ್ಯಂತ್ರ ಮಾಡೋದಾದ್ರೆ ಅದರಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೆ, ಆ ಷಡ್ಯಂತ್ರ ಮಾಡುವುದಕ್ಕೆ ಪಾತ್ರಧಾರಿಗಳು ಯಾರು, ಇದರ ಹಿಂದಿರುವ ಸೂತ್ರಧಾರಿ ಯಾರು, ಆತ ಪಾತ್ರಧಾರಿ ಆದ್ರೆ ಸೂತ್ರಧಾರಿ ಯಾರು, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಕ್ಕಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಕ್ಕಿದೆ. ಮತ್ತೊಂದು ಕಡೆಯಿಂದ ಆತ ತಂದಿರ್ತಕ್ಕಂತಹ ಬುರುಡೆ ಅದು ಎಲ್ಲಿದ್ದು, ಆತ ಒಬ್ನೇ ತಂದನು ಅಥವಾ ಆತ ತಂದಿರ್ತಕ್ಕಂತಹ ಬುರುಡೆ ಬೇರೆ ಯಾರಾದ್ರೂ ಇದ್ದು ಅವರ ಸಮ್ಮುಖದಲ್ಲಿ ಹೊರ ತೆಗ್ದದ್ದ, ಬೇರೆ ಯಾರಾದ್ರೂ ಇದ್ರ, ಅಥವಾ ಆ ಬುರುಡೆಯನ್ನ ಈತನ ಕೈಗೆ ಕೊಟ್ಟು ಈತನನ್ನ ಪಾತ್ರಧಾರಿಯನ್ನಾಗಿ ಮಾಡಿ ನಾಟಕ ಮಾಡಿಸಿದ್ರ, ಇವೆಲ್ಲ ಪ್ರಶ್ನೆಗಳು ಈಗ ಸಮಾಜದಲ್ಲಿದ್ದಾವೆ. ಅದಕ್ಕೆ ಉತ್ತರವೂ ಕೂಡ SIT ಕೊಡ್ಲಿಕ್ಕಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶ್ರೇಯಾ. ನಮಸ್ತೆ. ಎಸ್ ದಾಮು. ಶ್ರೇಯಾ, ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆಯಾ?
ಎಸ್ ಕೇಳಿಸ್ತಿದೆ, ಹೇಳಿ. ಶ್ರೇಯ, ಏನಾಗ್ತಾ ಇದೆ ಕೋರ್ಟಿನ ಮುಂಭಾಗ? ಎಸ್, ಏನೀಗ ಒಂದು 1994ರಿಂದ 2014ರವರೆಗೆ ನಾನು ಧರ್ಮಸ್ಥಳ ಗ್ರಾಮದಲ್ಲಿ, ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಶವವನ್ನ, ಅದು ಕೂಡ ಅನುಮಾನಾಸ್ಪದವಾಗಿ ಸಾವಿಗೀಡಾಗಿರುವಂತಹ, ಅತ್ಯಾಚಾರ ಆಗಿರುವಂತಹ ಶವವನ್ನ ಹೂತಿದ್ದೀನಿ ಅಂತ ಆರೋಪ ಮಾಡಿರುವಂತಹ ಮಾಸ್ಕ್ ದಾರಿ, ಇಷ್ಟು ದಿನಗಳ ಕಾಲ ನಾವು ಮಾಸ್ಕ್ ದಾರಿ ಅಂತ ಹೇಳ್ತಾ ಇದ್ವಿ. ಇವತ್ತು ಅವನ ಹೆಸರು ಕೂಡ ರಿಲೀಸ್ ಆಗಿರುವಂತದ್ದು, ಚಿನ್ನಯ್ಯ ಅನ್ನುವಂತಹ ಹೆಸರು. ಆತನನ್ನ ಈ ನಿನ್ನೆ ಬೆಳಗ್ಗೆ 10 ಮುಂಜಾನೆ 5 ಗಂಟೆವರೆಗೆ SITಯ ಮುಖ್ಯಸ್ಥ ಮೊಹಂತಿ ಅವರು ವಿಚಾರಣೆ ಮಾಡಿರ್ತಾರೆ. ವಿಚಾರಣೆ ಮಾಡಿ ಇವತ್ತು ಏಕಾಏಕಿ ಅವನ ಬಂಧನವನ್ನ ಮಾಡಿ, ಒಂದು ನಿಯಮ ಪ್ರಕಾರ ಯಾರೇ ಒಂದು ವ್ಯಕ್ತಿಯನ್ನ ಬಂಧನ ಮಾಡ್ಬೇಕಾದ್ರೆ ಆತನ ವೈದ್ಯಕೀಯ ಒಂದು ಪರೀಕ್ಷೆ ಮಾಡ್ಬೇಕಾಗತ್ತೆ. ಆತ ಫಿಟ್ ಇದ್ದಾನ, ಆರೋಗ್ಯವಾಗಿ ಫಿಟ್ ಇದ್ದಾನ ಅಥವಾ ಏನು ಸಮಸ್ಯೆ ಇದೆಯಂತ ಪರೀಕ್ಷೆ ಮಾಡ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಆತನನ್ನ ನಮ್ಮ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗುತ್ತೆ. ಅಲ್ಲಿ ಒಂದು ಸುಮಾರು ಅರ್ಧ ಗಂಟೆಗಳ ಕಾಲ ತಪಾಸಣೆ ಆಗುತ್ತೆ. ಆ ನಂತರವಾಗಿ ಮತ್ತೆ ಈ SIT ಅಧಿಕಾರಿಗಳು ಆತನನ್ನ SIT ಕಚೇರಿ ಕರ್ಕೊಂಡು ಹೋಗಿ ಅಲ್ಲಿ ಕೆಲ ಹೊತ್ತು ವಿಚಾರಣೆ ಆದ ನಂತರ ಇಮಿಡಿಯೇಟ್ ಆಗಿ ಈಗ ಕೋರ್ಟ್ಗೆ ಕರೆತಂದಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಒಳಗಡೆಗ ವಿಚಾರಣೆ ಆಗ್ತಾ ಇದೆ. ಆದ್ರೆ ಆ ವಿಚಾರಣೆಯಲ್ಲಿ ಏನಾಗುತ್ತೆ ಮುಂದೆ ಇನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಅಲ್ಲಿ ಮುಖ್ಯವಾಗಿ ನ್ಯಾಯಾಂಗ ಬಂಧನ ಆಗುವ ಸಾಧ್ಯತೆ ಕೂಡ ಇದೆ. ಅಂದ್ರೆ ನ್ಯಾಯಾಂಗ ಬಂಧನ ಒಂದು 14 ದಿನ ಕಸ್ಟಡಿಯಲ್ಲಿ ಇರುವಂತ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಅದರ ಬಗ್ಗೆ ನಮ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕಂತೂ ಆ ಒಂದು ಆರೋಪಿಯನ್ನ, ಮಾಸ್ಕ್ಧಾರಿ ವ್ಯಕ್ತಿ ಆ ಚಿನ್ನಯ್ಯನನ್ನ SIT ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿರುವಂತದ್ದು. ಇಲ್ಲಿಗ ಜಡ್ಜ್ ಮುಂದೆ ವಿಚಾರಣೆ ಆಗುತ್ತೆ. ಆ ವಿಚಾರಣೆಯಲ್ಲಿ ಮುಂದಿನ ಹಂತ ಏನು, ಆತನನ್ನ ಅರೆಸ್ಟ್ ಮಾಡಿ ಎಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇಟ್ಕೋತಾರೆ, ಅದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗುತ್ತೆ. ಜೊತೆಗೆ ಈಗ ಏನು ಈ ಒಂದು ಒಟ್ಟಾರೆಯಾಗಿ ಕೇಸ್ಗೆ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ನಿನ್ನೆಯಷ್ಟೇನೆ ಸುಜಾತ ಭಟ್ ಕೂಡ ಹಾಗೇನೆ ತನ್ನ ಒಂದು ಸುಳ್ಳು ಹೇಳಿಕೆನೆ ಕೊಟ್ಟಿದ್ದೀನಿ ನಾನು, ಅನನ್ಯ ಭಟ್ ಅನ್ನುವಂತ ಮಗಳೇ ನನಗಿಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿರುವಂತ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಹಳ ಸಂಚಲನ ಹುಟ್ಟಿಸಿರುವಂತದ್ದು ಆ ಒಂದು ವಿಚಾರ. ಅದಾಗಿ ಇವತ್ತು ಕೂಡ ಈ ಒಂದು ಮಾಸ್ಕ್ ದಾರಿ ಅರೆಸ್ಟ್ ಅನ್ನುವಂತ ವಿಚಾರ ಕೂಡ ಈ ಒಟ್ಟಾರೆಯಾಗಿ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಕೊಟ್ಟಿರುವಂತದ್ದು. ಆತ ಬಹಳ ಕಡಾಖಂಡಿತವಾಗಿ ಹೇಳಿದ್ದ, ನಾನು ಆ ಟೈಮಲ್ಲಿ ನನ್ನನ್ನ ಒತ್ತಾಯ ಪೂರ್ವಕವಾಗಿ ನಂಗೆ ಬೆದರಿಕೆ ಒಡ್ಡಿ ನೂರಾರು ಶವವನ್ನ ನಂಗೆ ಮಣ್ಣಲ್ಲಿ ಹೂಳುವಂತೆ ಮಾಡಿದ್ದಾರೆ. ಸೊ ನಾನು ಬೆದರಿಕೆ ಒಡ್ಡ ಕಾರಣಕ್ಕೋಸ್ಕರ ಆ ರೀತಿ ಮಾಡಿದೀನಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದ. ಇದೀಗ ಆ ಎಲ್ಲ ಹೇಳಿಕೆ ಸುಳ್ಳು ಅನ್ನೋದು ಕೆಲವೊಂದು ರೂಪದಲ್ಲಿ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಒಂದು ನಿನ್ನೆ ಸುಜಾತ ಭಟ್ ಹೇಳಿರುವಂತ ಹೇಳಿಕೆ ಕೂಡ ಇದಕ್ಕೊಂದು ಮ್ಯಾಚ್ ಆಗುವಂತದ್ದು. ಇದೀಗ ಮಾಸ್ಕ್ ದಾರಿಯನ್ನು ಕೂಡ ಹಾಗೇನೆ ಸತತವಾಗಿ ಒಂದಲ್ಲ ಎರಡಲ್ಲ ಒಟ್ಟು 17 ಗುಂಡಿನ ತೆಗೆಯುವಂತ ಕೆಲಸವನ್ನು ಕೂಡ ಮಾಡಿದ್ದ. ಅಂದ್ರೆ ನಾನು ಎಲ್ಲೆಲ್ಲಿ ಹೆಣವನ್ನ ಹೂತಿದ್ದೇನೆ ಅಂತ ಹೇಳಿದ ಕಾರಣಕ್ಕೋಸ್ಕರ ಒಟ್ಟಾರೆಯಾಗಿ ನಮ್ಮ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ 17 ಕಡೆ ಮಣ್ಣನ್ನು ಅಗೆಯುವಂತ ಕೆಲಸವನ್ನ ಮಾಡಿದ್ದ. ಅದೆಷ್ಟೋ ಜನ ಅಧಿಕಾರಿಗಳು, FSL ಅವರು, ಸೋಕೋ ಡಿಪಾರ್ಟ್ಮೆಂಟ್ ಅವರು, ಫಾರೆನ್ಸಿಕ್ ಅವರು ಎಲ್ಲರೂ ಕೂಡ ಬಂದಿದ್ದಂತವ್ರು. ಜೊತೆಗೆ AC ಸ್ಟೆಲ್ಲಾ ವರ್ಗೀಸ್, ನಮ್ಮ ತಹಶೀಲ್ದಾರ್ ಮೊಹಂತಿ ಅವರು ಕೂಡ ಒಂದು 2 ಟೈಮ್ ಬಂದು ಹೋಗಿದ್ದಾರೆ. ಜಿತೇಂದ್ರ ದಯಾಮ ಕೂಡ ಇಲ್ಲೇ ಇದ್ರು. ಅವರ ಮುಂದಾಳತ್ವದಲ್ಲಿ ಇದೆಲ್ಲ ಒಂದು ಕಾರ್ಯಾಚರಣೆ ಆಗಿರುವಂತದ್ದು. ಆದ್ರೆ ಅದೆಲ್ಲವೂ ಕೂಡ ಇದೀಗ ಸುಳ್ಳ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಸದ್ಯಕ್ಕೀಗ ಮೊಹಂತಿ ಅವರು ನಿನ್ನೆ ಬೆಳಗ್ಗೆ 10 ಮುಂಜಾನೆ 5 ಗಂಟೆವರೆಗೆ ಸತತವಾಗಿ ಡ್ರಿಲ್ ಮಾಡಿದ ಮೂಲಕ ಆನಂತರವಾಗಿ ಆತ ಏನು ಹೇಳಿಕೆ ಕೊಟ್ಟಿದ್ದಾನೆ ಅದರ ಮೂಲಕವಾಗಿ ಸದ್ಯಕ್ಕೀಗ ಬಂಧನ ಮಾಡಿಕೊಂಡು ಆತನನ್ನ ವೈದ್ಯಕೀಯ ಪರೀಕ್ಷೆ ಮಾಡಿ ಇದೀಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಮುಂದೆ ಏನಾಗುತ್ತೆ ನಾವು ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕಂತೂ ಈ ಎಲ್ಲ ವಿಚಾರಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಅಂತೂ ಖಂಡಿತ ದಾಮೋದರ್. ಎಸ್ ಶ್ರೇಯಾ, ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಮುಂದಿನ ಮತ್ತೆ ನಿಮ್ಮನ್ನ ಕ್ಷಣದ ಅಪ್ಡೇಟ್ಗಾಗಿ ಸಂಪರ್ಕಿಸ್ತೀವಿ ಶ್ರೇಯಾ. ಎಸ್, ತಾವು ನೋಡ್ತಾ ಇದ್ದೀರಿ ಮುಸುಕುದಾರಿಯ ಬಂಧನ ಆಗಿರ್ತಕ್ಕಂಥದ್ದು. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ.
ನಮ್ಮ ಜೊತೆಗೆ ನಮ್ಮ ಸುದ್ದಿ ಬೆಳ್ತಂಗಡಿಯ ಸಂಪಾದಕರಾಗಿರುವಂತಹ ಸಂತೋಷ್ ಶಾಂತಿನಗರ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ ಈ ಘಟನೆಯ ಬಗ್ಗೆ ಮತ್ತು ಇವತ್ತಿನ ಡೆವಲಪ್ಮೆಂಟ್ ಬಗ್ಗೆ? ಬಹಳಷ್ಟು ನಿರೀಕ್ಷೆಯಲ್ಲಿ ನಾವು ಪ್ರಾರಂಭದ ಹಂತದಲ್ಲಿ ಹೇಳಿದೆವು. SIT ತನಿಖೆಗೆ ಆದೇಶ ಆಗುವ ಮೊದಲು ಈ ಅನಾಮಿಕ ವ್ಯಕ್ತಿಯನ್ನ ಬೆಳ್ತಂಗಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಆ ಸಂದರ್ಭದಲ್ಲಿ ಇದೀಗ ಅವರು ದೂರುದಾರ, ಆದ್ರೆ ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಅಂತ ಗೊತ್ತಾದ್ರೆ ಅಥವಾ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿದ್ರೆ ಅವರು ಕೂಡ ಆರೋಪಿ ಆಗ್ತಾರೆ ಅಂತೇಳಿ ಪ್ರಥಮ ನೇರ ಪ್ರಸಾರದಲ್ಲಿ ನಾವು ಹೇಳಿದೀವಿ. ಅದಿವತ್ತು ನಿಜ ಆಗಿದೆ. ಈಗ ಒಟ್ಟಾರೆ ತನಿಖೆ ಬಗ್ಗೆ ಇನ್ನೇನಾಗ್ಬೋದು ಮುಂದೆ? ಇಲ್ಲ, ಅವರೀಗ ಕಸ್ಟಡಿಗೆ ಕೇಳ್ತಾರೆ. ಕಸ್ಟಡಿ ಕೇಳಿದ ನಂತರ ಅವರೊಟ್ಟಿಗೆ ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾಕೆ ಸುಳ್ಳು ಹೇಳಿದ್ದಾರೆ, ಅಥವಾ ಹೇಳಿದ್ರಲ್ಲಿ ಎಷ್ಟು ಸತ್ಯಾಂಶ ಇರ್ಬೋದು, ಹೇಳಿದೆಲ್ಲವೂ ಸುಳ್ಳು ಅನ್ನುವಂಥದ್ದಲ್ಲ, ಆದ್ರೆ ಅದರಲ್ಲಿ ಎಷ್ಟು ಸತ್ಯಾಂಶ ಸಾಬೀತಾಗಿದೆ ಪೊಲೀಸರ ತನಿಖೆಯಲ್ಲಿ. SIT ಮುಖ್ಯಸ್ಥರಾಗಿರುವಂತ ಪ್ರಣವ್ ಮೊಹಂತಿ ಅವರೇ ಖುದ್ದಾಗಿ ವಿಚಾರಣೆ ಮಾಡಿ ಈ ವ್ಯಕ್ತಿ ಮೊದಲು ಈಗ ಮುಸುಕುದಾರಿ, ಅನಾಮಿಕ, ಅನಾಮಧೇಯ ಏನ್ ಹೇಳ್ತಿದ್ದೆವು, ಈಗ ಚಿನ್ನ ಅಂತೇಳಿ ಬಹಿರಂಗ ಆಯ್ತು. ಚಿನ್ನಕ್ಕೆ ಗೊತ್ತಾಗಿದೆ ಏನೋ ಶಾಮೀಲಾತಿ ಮಾಡಿ ಷಡ್ಯಂತ್ರ ಮಾಡಿ ಸುಳ್ಳು ಹೇಳಿದ್ದಾರೆ ಅಂತ, ಅದಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಅವರ ಕಸ್ಟಡಿಯಲ್ಲಿ ಅದನ್ನ ಮಾಹಿತಿ ಇನ್ನಷ್ಟು ತಗೊಳ್ತಾರೆ. SIT ಅವರಿಗೆ ಈಗಾಗಲೇ ಗೊತ್ತಿರ್ತದೆ ಅದು ಯಾರೆಲ್ಲ ಇನ್ವಾಲ್ವ್, ಯಾರೆಲ್ಲ ಅದಕ್ಕೆ ಸಂಚು ರೂಪಿಸಿದ್ರು ಗೊತ್ತಿರ್ತದೆ. ಅದನ್ನ ಇನ್ನು ಅಫಿಷಿಯಲ್ ಆಗಿ ಮಾಡಿಕೊಳ್ತಾರೆ ಕಸ್ಟಡಿಗೆ ತಗೊಂಡು. ಬೇರೆ 3-4 ಜನರ ತಲೆಗೂ ಈ ಪ್ರಕರಣ ಬರುವಂತ ಸಾಧ್ಯತೆ ಉಂಟು. ಓಕೆ, ಈಗ ನಿನ್ನೆ ಸುಜಾತ ಭಟ್ಟಿದ್ದು ಘಟನೆ ಆಯ್ತು, ಇವತ್ತು ಹೀಗೆ ಒಟ್ಟಾರೆಯಾಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ಸಂತೋಷ್. ಹೌದು, ಆದ್ರೆ ಅದ್ರ ಜೊತೆಗೆ ನಾವು ಫಸ್ಟ್ ಆಗಿ ಮಾತಾಡುವಾಗ ನೇರ ಪ್ರಸಾರದಲ್ಲಿ ಒಂದು SITಗೆ ಹೋಗುವಂತ ಸಂದರ್ಭ ನಾವು ಹೇಳಿದೆವು, ಒಮ್ಮೆ ಈ ವ್ಯಕ್ತಿ ಆರೋಪಿ ಅಂತ ಬಂಧನ ಆದ್ರೂ ಕೂಡ ತನಿಖೆ ಯಾವ ರೀತಿ ಸಾಗ್ತದೆ ಗೊತ್ತಿಲ್ಲ. ಕಾಲಕ್ರಮೇಣ ಅವರು ಒಬ್ಬ ಮಾಪಿ ಸಾಕ್ಷಿದಾರ ಆಗ್ಲಿಕ್ಕೂ ಸಾಕು. ಇನ್ನೊಮ್ಮೆ ತನಿಖೆ ಆದಾಗ ಅದ್ರಲ್ಲಿ ಯಾರೋ ಪ್ರಭಾವಿಗಳಿದ್ದಾರೆ, ಅವರ ದೂರಿನಲ್ಲಿರುವಂತ ಸತ್ಯಾಂಶಗಳಿದ್ರೆ, ಈಗ ಅವತ್ತು 164 ಅಲ್ಲಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು, ಜಡ್ಜಿ ಎದುರು ಹೇಳಿರುವಂತ ಹೇಳಿಕೆಗಳೇನು, ಅದನ್ನ ಮತ್ತೆ ಮತ್ತೆ ಪರಿಶೀಲನೆ ಮಾಡಿಕೊಳ್ತಾರೆ. ಆ ರೀತಿಯಾಗಿ ಮುಂದೆ ಸಾಗ್ತದೆ. ಇವ್ರದ್ದು ಅನನ್ಯ ಭಟ್, ಸುಜಾತ ಭಟ್ ಪ್ರಕರಣ ಅದು ವಿಶೇಷ ಪ್ರಕರಣ. ಯಾಕಂದ್ರೆ SITಗೆ ಅದು ಇತ್ತೀಚೆಗೆ ಹ್ಯಾಂಡ್ ಓವರ್ ಆಗಿರುವಂತದ್ದು. ತನಿಖೆಗೆ ಬನ್ನಿ ಅಂತ ನೋಟಿಸ್ ಮಾಡಿದ್ದಾರೆ ಸುಜಾತ ಭಟ್ ಅವರಿಗೆ. ನನಗೆ ಅನಾರೋಗ್ಯ ಇದೆ, ನನಗೆ ಬೆಂಗಳೂರಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಕಾಲಾವಕಾಶ ಬೇಕು ಅಂತ ಅವ್ರು ಕೇಳಿದ್ರು. ಆದ್ರೆ ಮಧ್ಯದಲ್ಲಿ ಖಾಸಗಿ ಚಾನೆಲ್ ನವರು ಸಂದರ್ಶನ ಮಾಡಿದಾಗ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ನಾನು ಸುಳ್ಳು ಹೇಳಿದ್ದೇನೆ ಅಂತ ಹೇಳುದನ್ನು ಕೂಡ ಅವರು ಹೇಳಿದ್ದಾರೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಹಾಕಿ ವಾಪಸ್ ಅದಲ್ಲ, ನನ್ಗೆ ಬೆದರಿಕೆ ಹಾಕಿ ಬ್ಲಾಕ್ ಮೇಲ್ ಮಾಡಿ ಹೀಗೆ ರೀತಿ ಎಳಿಸ್ಕೊಟ್ರು ಅಂತ ಹೇಳಿದ್ದಾರೆ. ಹಾಗಾಗಿ ಸುಜಾತ ಭಟ್ ಅವರನ್ನ ತನಿಖೆಯನ್ನು SIT ಅವರು ಮಾಡಿದ್ರು ಸತ್ಯಾಂಶ ಬರ್ತದೆ. ಓಕೆ ಓಕೆ, ಥ್ಯಾಂಕ್ ಯು ಸಂತೋಷ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಸಂತೋಷ್.
ಮಾಸ್ಕ್ ಮ್ಯಾನ್ನ ಬಂಧನವಾಗಿದ್ದರೆ ಇನ್ನೊಂದು ಕಡೆ ಬಂಧನಕ್ಕೆ ಒಳಗಾಗಿರುವಂತಹ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಮುಖ್ಯಸ್ಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜಾಮೀನು ಅರ್ಜಿ ವಿಚಾರಣೆ ಉಡುಪಿಯಲ್ಲಿ ಆರಂಭ ಆಗಿದೆ ಅನ್ನುವಂಥ ಮಾಹಿತಿಗಳು. ಜಾಮೀನು ಅರ್ಜಿ ವಿಚಾರಣೆಯ ಇವತ್ತು ನಡೀಲಿಕ್ಕಿದೆ. ಅವರಿಗೆ ಜಾಮೀನು ಸಿಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಉಡುಪಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೀಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಜಾಮೀನು ಸಿಗುತ್ತಾ ಅನ್ನುವಂಥದ್ದು. ಮತ್ತೊಂದು ಕಡೆಯಲ್ಲಿ ಮುಸುಕುದಾರಿಯ ಬಂಧನ, ಮತ್ತೊಂದು ಕಡೆಯಲ್ಲಿ ಸುಜಾತಾ ಭಟ್ ಹೇಳುವಂಥ ಹೇಳಿಕೆಗಳು ಬಹಳಷ್ಟು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನು ನಾವು ಕೂಡ ಅಪ್ಲೋಡ್ ಮಾಡಿದ್ವಿ. ನಿಮಗೆ ಸುಜಾತಾ ಭಟ್ ಇನ್ಸೈಟ್ ರಶ್ ಅನ್ನುವಂಥ ಚಾನಲ್ನಲ್ಲಿ ನೀಡಿರ್ತಕ್ಕಂಥ ಹೇಳಿಕೆ ನಿನ್ನೆ ಸಂಚಲನಕ್ಕೆ ಕಾರಣ ಆಗಿತ್ತು. ಇನ್ಸೈಟ್ ರಶ್ ಅನ್ನುವಂಥದ್ರಲ್ಲಿ ನೀಡಿದಂಥ ಹೇಳಿಕೆ ಸಂಚಲನಕ್ಕೆ ಕಾರಣವಾಗಿತ್ತು.
ಎಸ್, ಈ ಮಾಸ್ಕ್ ಮ್ಯಾನ್ನ ಬಂಧನದ ಬಗ್ಗೆ ಬಂಧನವನ್ನ ಖಚಿತಪಡಿಸಿದ್ದಾರೆ ಸಚಿವ ಪರಮೇಶ್ವರ್ ಅವರು ಉಡುಪಿಯಲ್ಲಿ. ಗೃಹ ಸಚಿವ ಪರಮೇಶ್ವರ್ ಅವರು ಉಡುಪಿಯಲ್ಲಿ ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿರುವುದು. ಬಂಧನ ಆಗಿರೋದು ನಿಜ, ಆತ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ತನಿಖೆ ನಡೆಯುವುದರಿಂದ ಯಾವುದೇ ಮಾಹಿತಿ ನೀಡಲು ಸಾಧ್ಯವಿಲ್ಲ. ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸ್ತಾರೆ. ಹೆಚ್ಚಿನ ಮಾಹಿತಿ SITಯಿಂದ ಪಡೆಯುತ್ತೇನೆ. ತನಿಖೆ ಪೂರ್ಣಗೊಳ್ಳುವವರೆಗೆ ಹೆಚ್ಚಿನ ಮಾಹಿತಿ ನೀಡಲು ಸಾಧ್ಯ ಇಲ್ಲ. ಇದರ ಹಿಂದೆ ಯಾವ ಜಾಲ ಇದೆ ಅನ್ನುವುದನ್ನು ಪತ್ತೆ ಮಾಡಲಾಗುವುದು ಅನ್ನುವಂತ ಹೇಳಿಕೆಯನ್ನು ನೀಡಿದ್ದಾರೆ. ಇದರ ಹಿಂದೆ ಯಾವ ಜಾಲ ಇದೆ ಅದನ್ನ ಪತ್ತೆ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳಿಕೆ ನೀಡಿದ್ದಾರೆ. ಎಸ್, ನೋಡಿ, ಅದೊಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇದು. ಎಸ್, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಮಾಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾರೆ. SIT ತನಿಖೆ ಮುಕ್ತಾಯ ಆಗುತ್ತಾ ಎಂದು ಹೇಳೋದಕ್ಕೆ ಬರೋದಿಲ್ಲ. ಸುಜಾತ ಭಟ್ ವಿಚಾರ ಕೂಡ ತನಿಖೆಯಲ್ಲಿದೆ. ತನಿಖೆಯ ವರದಿಗಳು ಬರುವವರೆಗೆ ಬಹಿರಂಗಪಡಿಸಲಿಕ್ಕೆ ಆಗೋದಿಲ್ಲ. ಯಾವುದೇ ವಿಚಾರ ಬಹಿರಂಗಗೊಂಡ್ರೆ SIT ತನಿಖೆಗೆ ಅಡ್ಡಿ ಆಗ್ತದೆ. ಯಾವುದನ್ನ ಕೂಡ ಈಗ ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಬಿಜೆಪಿಯವರು ಅನೇಕ ಆರೋಪಗಳನ್ನು ಮಾಡ್ಬೋದು, ಬೇರೆ ಬೇರೆ ರೀತಿಯ ಹೇಳಿಕೆಗಳು ಬರ್ಬೋದು. ಹೇಳಿಕೆಗಳ ಆಧಾರದಲ್ಲಿ ತನಿಖೆ ಮಾಡೋದಕ್ಕಾಗೋದಿಲ್ಲ. SIT ನನ್ನ ಅಂತಿಮ ವರದಿ ಸಲ್ಲಿಸುವವರೆಗೆ ನಾನು ಏನು ಹೇಳೋದಕ್ಕೆ ಆಗೋದಿಲ್ಲ. ಯಾವ ಸೆಕ್ಷನ್ನಲ್ಲಿ ಬಂಧಿಸಲಾಗಿದೆ ಅನ್ನುವುದು SIT ಅವರಿಗೆ ಗೊತ್ತುಂಟು. ದೂರುದಾರನ ಹೇಳಿಕೆ ಆಧಾರದಲ್ಲಿ ತನಿಖೆ ಪ್ರಾರಂಭಿಸಿದೆವು. SIT ಹೇಳಿದ್ದನ್ನು ಎಲ್ಲವೂ ಹೇಳಲು ಸಾಧ್ಯ ಇಲ್ಲ. ಅರೆಸ್ಟ್ ಆಗಿರುವುದನ್ನು ಮಾತ್ರ ಹೇಳಬಲ್ಲೆ, ಅರೆಸ್ಟ್ ಆಗಿದೆ ಅನ್ನುವಂಥದ್ದನ್ನು ಮಾತ್ರ ಹೇಳಬಲ್ಲೆ ಅನ್ನುವಂಥದ್ದನ್ನು ಹೇಳಿದರೆ ಈಗ ಆ ಬೈಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ಲೇ ಆಗ್ಲಿಕ್ಕಿದೆ. ಎಸ್, ಇದೀಗ ಆ ಬೈಟ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ಲೇ ಆಗ್ಲಿಕ್ಕಿದೆ. ಉಡುಪಿಯಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮುಸುಕುದಾರಿಯ ಬಂಧನ ಆಗಿದೆ, ಆತನನ್ನ ಬಂಧಿಸಲಾಗಿದೆ, ಆತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಆದರೆ ಮುಂದೆ ಹೇಗೆ SIT ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿಗಳು ನಾನು ಕೊಡೋದಕ್ಕಾಗೋದಿಲ್ಲ. SIT ಅವರು ಏನೆಲ್ಲ ಹೇಳಿದ್ರು ಅವೆಲ್ಲವನ್ನು ಹೇಳೋದಕ್ಕಾಗೋದಿಲ್ಲ. ಬಿಜೆಪಿ ಅವರು, ವಿರೋಧ ಪಕ್ಷದವರು ಹೇಳ್ತಾ ಇರ್ತಾರೆ. ಅವರು ಹೇಳೋದು ಆ ಹೇಳಿಕೆಗಳನ್ನೆಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಈಗ ನೀವು ನೋಡ್ತಾ ಇರುವಂತದ್ದು ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋ. ರಾಜ್ಯದ ಮಾಧ್ಯಮದಲ್ಲಿ ಬರ್ತಾ ಇರುವಂತಹ ಫೋಟೋ ಇದು. ಸುದ್ದಿ ನ್ಯೂಸ್ಗೂ ಕೂಡ ಲಭ್ಯವಾಗಿರುವಂತದ್ದು. ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋವನ್ನು ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಎಸ್, ಇದೀಗ ತಾವು ನೋಡ್ತಾ ಇರುವಂತಹ ಫೋಟೋ ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋ. ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ರಾಜ್ಯ ಮಾಧ್ಯಮಗಳಲ್ಲಿಯೂ ಕೂಡ ಇದು ಬರ್ತಾ ಇದೆ, ಸುದ್ದಿ ನ್ಯೂಸ್ ನಲ್ಲಿಯೂ ಕೂಡ ಬರ್ತಾ ಇದೆ. ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ವಿಡಿಯೋ, ಎಕ್ಸ್ಕ್ಲೂಸಿವ್ ಫೋಟೋ, ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋವನ್ನ ತಾವು ನೋಡ್ತಾ ಇದ್ದೀರಿ. ಎಸ್, ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಕೂಡ ತಾವು ನೋಡ್ತಾ ಇರುವಂತದ್ದು. ಚಿನ್ನಯ್ಯ, ಆತನ ಎಕ್ಸ್ಕ್ಲೂಸಿವ್ ಫೋಟೋ ಸುದ್ದಿ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು, ಅದನ್ನು ತಾವು ನೋಡ್ತಾ ಇದ್ದೀರಿ. ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಕೂಡ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಸುದ್ದಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ ಲಭ್ಯವಾಗಿದೆ. ಚಿನ್ನಯ್ಯನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ಇದರ ಜೊತೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ, ಆತನ ಬಂಧನ ಆಗಿರುವುದರ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನ ಕೇಳೋಣ. ಆತನ ಬಂಧನ ಆಗಿದೆ ಅನ್ನುವಂಥದ್ದನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಉಡುಪಿಯಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಆತನ ಪರಮೇಶ್ವರ್ ಏನು ಹೇಳಿದ್ರು ಕೇಳೋಣ. ಮಂಗಳೂರು ಏರ್ಪೋರ್ಟ್ ಅಲ್ಲಿ ಮೀಟಿಂಗ್ ಏನೇನು ಮಾಡಲಿಲ್ಲ. ಬಂಧನ ಆಗಿರೋದು ನಿಜ, ಬಂಧನ ಆಗಿದೆ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಏನ್ ಮಾಹಿತಿ ಪಡ್ಕೊಂಡ್ರಿ ಸರ್? ಅದು ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾರೆ, ಅವರು ಬಂಧನ ಮಾಡಿದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸರ್, ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು ಸರ್? ಎಲ್ಲ ಡೀಟೇಲ್ಸು ಮಾಹಿತಿ SITನವ್ರು ಹೇಳ್ತಾರೆ. ಸರ್, ಈ ವಿಚಾರದಲ್ಲಿ ಯಾವ ಚರ್ಚೆ ಆಗಿರುವಂತಹ ಕೂಡ ಧಾರ್ಮಿಕ ಕೇಂದ್ರದ ಬಗ್ಗೆ ಸದನದಲ್ಲೂ ಚರ್ಚೆ ಆಗಿತ್ತು. ಏನ್ ಹೇಳಿಕೆ ಬಯಸ್ತೀರಿ ಬಂಧನದ ಮೂಲಕ ಅಂತ? ಇಲ್ಲ, SIT ತನಿಖೆ ಮಾಡ್ತಾ ಇದ್ರೆ, ತನಿಖೆ ಮುಂದುವರೆದಿದೆ. ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ
ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ. ಸರ್ ಒಂದು ದೊಡ್ಡ ಜಾಲ ಇದೆ ಅಂತ ಅದರಿಂದ ಚರ್ಚೆ. ಅದೆಲ್ಲ ಪತ್ತೆ ಆಗ್ಬೇಕಲ್ವಾ, ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. ಸರ್ ಬಂಧನದ ನಿರ್ಧಾರಕ್ಕೆ ಏನು ಹೇಳಿದೆ ಸರ್? SIT ತನಿಖೆನೇ ಮುಕ್ತಾಯ ಆಗ್ಬೋದಾ ಅದನ್ನು ಹೇಳಲಿಕ್ಕೆ ಬರೋದು. ಮತ್ತೆ ಸುಜಾತ ಭಟ್ ವಿರುದ್ಧ ಏನಾದರೂ ಆಕ್ಷನ್ ತಗೊಳ್ತೀರಾ? ಅಲ್ಲ, ಸುಜಾತ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ SITನವರು ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಬಿಜೆಪಿ ಆರೋಪಕ್ಕೆ ಏನು ಹೇಳ್ತೀರಿ? ಇದೊಂದು ಷಡ್ಯಂತ್ರ. ಅವರು ಆರೋಪ ಮಾಡ್ತಾನೆ ಇರ್ತಾರೆ, ಬಿಜೆಪಿಯವರು ಆರೋಪ ಮಾಡ್ತಾರೆ, ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು. ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಸ್ SIT ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್. ಸರ್, ಮಹೇಶ್ ಶೆಟ್ಟಿ ಅವರು ಅದು CM 24 ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಬಂತು. ಆಮೇಲೆ ಅದು ಪೂಂಜಾ ಅವರು ಹೇಳಿ ಗೊತ್ತಾಯ್ತು. ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾ ಇತ್ತು. ನಾವು 23ರಲ್ಲಿ ನಡೆದಂಥ ಘಟನೆ ಅದು. ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ, ಸ್ಟೇ ವೇಕೆಟ್ ಆದರೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಸರ್ ಈಗ ಅನಾಮಿಕನ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ, ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ಏನು ಲೇಟೆಸ್ಟ್ ಬಂದು ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ SIT ಅವರಿಗೆ ಗೊತ್ತು. ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ? ಇನ್ನು ಈಗ ದೂರದಾರ ಈಗ ಬಂಧನ ಆಗಿದೆ, ಮಾಹಿತಿ ಏನು ಕೊಟ್ಟಿದ್ದಾರೆ ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಭೇಟಿ ಮಾಡಿದ್ದಾರೆ ತಮ್ಮನ್ನ, ಏನು ವರದಿ ಏನು ಹೇಳಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ದೆಲ್ಲ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ಎಕ್ಸ್ಪೆಕ್ಟ್ ದಟ್ ಇರೋದು ಅಷ್ಟೇ ಹೇಳಿದ್ದೀನಪ್ಪ, ಆಯ್ತಾ? ಮುಂದೆ ಅವ್ರು ಏನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ ಯಾಕೆ ಹೇಳಬಾರ್ದು ಸರ್? ಜನರಿಗೆ ಹೇಳಬಾರ್ದು, ತನಿಖೆ ಆಗುವಾಗ ಬಿಜೆಪಿ ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ರು ಆತರ ಮಂಪರ್ ಪರೀಕ್ಷೆ ಆಗಬೇಕು ಅಂತೇಳಿ. ಯಾಕೆ ರಿಲೇ ಮಾಡಿದ್ರಿ? ಪರೀಕ್ಷೆ SIT ಮುಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ. ಸರ್ಕಾರ ಒಂದು ಆದೇಶ ಮಾಡಿದ್ದು SIT ಕೊಡ್ತು. SIT ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದು. ಇಟ್ ಇಸ್ ಲೆಫ್ಟ್ ಟು ದಿ ಚೀಫ್ ಆಫ್ ಬಂಧನ ಆಗಿದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ನೀವು ಈಗಾಗಲೇ ಒಂದು ಮೀಟಿಂಗ್ ಅನ್ನು ಮಾಡಿದಿರಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ. ಮೀಟಿಂಗ್ ಏನೇನು ಮಾಡಲಿಲ್ಲ, ಬಂಧನ ಆಗಿರೋದು ನಿಜ, ಬಂಧನ ಆಗಿದೆ. ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಏನ್ ಮಾಹಿತಿ ಪಡ್ಕೊಂಡ್ರಿ ಸರ್? ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾರೆ, ಅವರು ಬಂಧನ ಮಾಡಿದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸರ್ ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು ಸರ್? ಎಲ್ಲ ಡೀಟೇಲ್ಸು ಮಾಹಿತಿ SITನವ್ರು ಹೇಳ್ತಾರೆ. ಸರ್ ಈ ವಿಚಾರದಲ್ಲಿ ಯಾವ ಚರ್ಚೆ ಆಗಿರುವಂತಹ ಪ್ರಕರಣ, ಅದು ಕೂಡ ಧಾರ್ಮಿಕ ಕೇಂದ್ರದ ಬಗ್ಗೆ ಸದನದಲ್ಲೂ ಚರ್ಚೆ ಆಗಿತ್ತು. ಏನ್ ಹೇಳಿಕೆ ಬಯಸ್ತೀರಿ ಬಂಧನದ ಮೂಲಕ ಅಂತ? ಅಲ್ಲ, SIT ತನಿಖೆ ಮಾಡ್ತಾ ಇದೆ, ತನಿಖೆ ಮುಂದುವರೆದಿದೆ. ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ. ಸರ್ ಒಂದು ದೊಡ್ಡ ಜಾಲ ಇದೆ ಅಂತ ಚರ್ಚೆ. ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ, ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. ಸರ್ ಬಂಧನದ ನಿರ್ಧಾರಕ್ಕೆ ಏನು ಹೇಳಿದೆ ಸರ್? SIT ತನಿಖೆನೇ ಮುಕ್ತಾಯ ಆಗ್ಬೋದಾ ಅದನ್ನು ಹೇಳಲಿಕ್ಕೆ ಬರೋದು. ಮತ್ತೆ ಸುಜಾತ ಭಟ್ ವಿರುದ್ಧ ಏನಾದರೂ ಆಕ್ಷನ್ ತಗೊಳ್ತೀರಾ? ಅಲ್ಲ, ಸುಜಾತ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ SITನವರು ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಬಿಜೆಪಿ ಆರೋಪಕ್ಕೆ ಏನು ಹೇಳ್ತೀರಿ? ಇದೊಂದು ಷಡ್ಯಂತ್ರ. ಅವರು ಆರೋಪ ಮಾಡ್ತಾನೆ ಇರ್ತಾರೆ, ಬಿಜೆಪಿಯವರು ಆರೋಪ ಮಾಡ್ತಾರೆ, ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು.
ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಸ್ SIT ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್. ಈ SIT ತನಿಖೆನೇ ಮುಕ್ತಾಯ ಆಗ್ಬೋದಾ? ಅದು ಹೇಳಲಿಕ್ಕೆ ಬರೋದು. ಮತ್ತೆ ಸುಜಾತೆ ಭಟ್ ವಿರುದ್ಧ ಏನಾದರೂ ಆಕ್ಷನ್ ತಗೊಳ್ತೀರಾ? ಅಲ್ಲ, ಸುಜಾತ ಭಟ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ, ಅಥವಾ SITನವರು ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗುತ್ತೆ. ಬಿಜೆಪಿ ಆರೋಪಕ್ಕೆ ಏನು ಹೇಳ್ತೀರಿ? ಇದೊಂದು ಷಡ್ಯಂತ್ರ. ಅವರು ಆರೋಪ ಮಾಡ್ತಾನೆ ಇರ್ತಾರೆ, ಬಿಜೆಪಿಯವರು ಆರೋಪ ಮಾಡ್ತಾರೆ, ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು. ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಸ್ SIT ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್. ಸರ್, ಮಹೇಶ್ ಶೆಟ್ಟಿ ಅವರು ಅದು CM 24 ಮಾಡಿದ್ದಾರೆ ಅಂತೇಳಿ ಫಸ್ಟ್ ಬಂತು, ಆಮೇಲೆ ಅದು ಪೂಂಜಾ ಅವರು ಹೇಳಿ ಗೊತ್ತಾಯ್ತು. ಪೂಂಜಾ ಅವರ ವಿರುದ್ಧ ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾ ಇತ್ತು. ನಾವು 23ರಲ್ಲಿ ನಡೆದಂಥ ಘಟನೆ ಅದು. ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ, ಸ್ಟೇ ವೇಕೆಟ್ ಆದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ಅನಾಮಿಕನ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ, ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ಏನು ಲೇಟೆಸ್ಟ್ ಬಂದು ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ SIT ಅವರಿಗೆ ಗೊತ್ತು. ಈಗ ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ? ಇನ್ನು ಈಗ ದೂರದಾರ ಈಗ ಬಂಧನ ಆಗಿದೆ. ಮಾಹಿತಿ ಏನು ಕೊಟ್ಟಿದ್ದಾರೆ, ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ. ಸರ್, ಮೋಂತಿ ಅವರು ಭೇಟಿ ಮಾಡಿದ್ದಾರೆ ತಮ್ಮನ್ನ, ಏನು ವರದಿ ಏನು ಹೇಳಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ದೆಲ್ಲ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ಎಕ್ಸ್ಪೆಕ್ಟ್ ದಟ್ ಅಷ್ಟೇ ಹೇಳಿದ್ದೀನಪ್ಪ, ಆಯ್ತಾ? ಮುಂದೆ ಅವ್ರು ಏನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ ಬಗ್ಗೆ ಯಾಕೆ ಹೇಳಬಾರ್ದು ಸರ್? ಜನರಿಗೆ ಹೇಳಬಾರ್ದು, ತನಿಖೆ ಆಗುವಾಗ ಹಿಂದೆ ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ರು ಆತರ ಮಂಪರ್ ಪರೀಕ್ಷೆ ಆಗಬೇಕು ಅಂತೇಳಿ. ಯಾಕೆ ಡಿಲೇ ಮಾಡಿದ್ರಿ? ಏನು ಪರೀಕ್ಷೆ SIT ಮುಗಿದ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದು. ಸರ್ಕಾರ ಒಂದು ಆದೇಶ ಮಾಡಿದ್ದು SIT ಕೊಡ್ತು. SIT ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದು. ಇಟ್ ಇಸ್ ಲೆಫ್ಟ್ ಟು ದಿ ಬಂಧನ ಆಗಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಒಂದು ಮೀಟಿಂಗ್ ಅನ್ನು ಮಾಡಿದಿರಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ. ಮೀಟಿಂಗ್ ಏನೇನು ಮಾಡಲಿಲ್ಲ, ಬಂಧನ ಆಗಿರೋದು ನಿಜ. ಬಂಧನ ಆಗಿದೆ, ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಏನ್ ಮಾಹಿತಿ ಪಡ್ಕೊಂಡ್ರಿ ಸರ್? ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾರೆ, ಅವರು ಬಂಧನ ಮಾಡಿದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸರ್, ಈ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಏನು ಸರ್? ಎಲ್ಲ ಡೀಟೇಲ್ಸು ಮಾಹಿತಿ SITನವ್ರು ಹೇಳ್ತಾರೆ. ಸರ್, ಈ ವಿಚಾರದಲ್ಲಿ ಯಾವ ಚರ್ಚೆ ಆಗಿರುವಂತ ಅದು ಕೂಡ ಧಾರ್ಮಿಕ ಕೇಂದ್ರದ ಬಗ್ಗೆ ಸದನದಲ್ಲೂ ಚರ್ಚೆ ಆಗಿತ್ತು. ಏನ್ ಹೇಳಿಕೆ ಬಯಸ್ತೀರಿ ಬಂಧನದ ಮೂಲಕ ಅಂತ? ಇಲ್ಲ, SIT ತನಿಖೆ ಮಾಡ್ತಾ ಇದೆ, ತನಿಖೆ ಮುಂದುವರೆದಿದೆ. ತನಿಖೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನು ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ, ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ. ಸರ್, ಒಂದು ದೊಡ್ಡ ಜಾಲ ಇದೆ, ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ? ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ. ಸರ್, ಬಂಧನದ ನಿರ್ಧಾರಕ್ಕೆ ಏನು ಹೇಳಿದ್ರು ಸರ್? SIT ತನಿಖೆನೇ ಮುಕ್ತಾಯ ಆಗ್ಬೋದಾ? ಅದು ಹೇಳಲಿಕ್ಕೆ ಬರೋದು. ಮತ್ತೆ ಸುಜಾತೆ ಭಟ್ ವಿರುದ್ಧ ಏನಾದರೂ ಆಕ್ಷನ್ ತಗೊಳ್ತೀರಾ? ಅಲ್ಲ, ಸುಜಾತ ಭಟ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನ ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ, ಅಥವಾ SITನವರು ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗುತ್ತೆ. ಬಿಜೆಪಿ ಆರೋಪಕ್ಕೆ ಏನು ಹೇಳ್ತೀರಿ? ಇದೊಂದು ಷಡ್ಯಂತ್ರ. ಅವರು ಆರೋಪ ಮಾಡ್ತಾನೆ ಇರ್ತಾರೆ, ಬಿಜೆಪಿಯವರು ಆರೋಪ ಮಾಡ್ತಾರೆ, ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ. ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನ ನೋಡಿದ್ದೇನೆ ನಾನು. ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕೆ ಆಗೋದಿಲ್ಲ ಅನ್ಲೆಸ್ SIT ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್. ಸರ್, ಮಹೇಶ್ ಶೆಟ್ಟಿ ಅವರು ಅದು CM 24 ಮಾಡಿದ್ದಾರೆ ಅಂತೇಳಿ ಫಸ್ಟ್ ಬಂತು, ಆಮೇಲೆ ಅದು ಪೂಂಜಾ ಅವರು ಹೇಳಿ ಗೊತ್ತಾಯ್ತು.
ಪುಂಜ ಅವರ ವಿರುದ್ಧ ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾ ಇದೆ. ಅವರು 23ರಲ್ಲಿ ನಡೆದಂತ ಘಟನೆ ಅದು. ಅದ್ರ ಬಗ್ಗೆ ಪೂಂಜಾ ಅವರು ಸ್ಟೇ ತಗೊಂಡಿದ್ದಾರಲ್ಲ, ಸ್ಟೇ ವೇಕೆಟ್ ಆದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ಅನಾಮಿಕನ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ, ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ಏನು ಲೇಟೆಸ್ಟ್ ಬಂದು ತಗೊಂಡಿದ್ದಾರಾ ಅಥವಾ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ SIT ಅವರಿಗೆ ಗೊತ್ತು. ಈಗ ತನಿಖೆ ಯಾವ ದಿಕ್ಕಲ್ಲಿ ಸಾಗುತ್ತೆ ಇನ್ನು? ಈಗ ದೂರದಾರ ಈಗ ಬಂಧನ ಆಗಿಲ್ಲ, ಮಾಹಿತಿ ಏನು ಕೊಟ್ಟಿದ್ದಾರೆ, ಈಗ ಆ ದೂರುದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೀವಿ. ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವನ ಹೇಳಿಕೆಗಳ ಆಧಾರದ ಮೇಲೆ ಸರಿಗೆ ಮುಂದುವರಿಯುತ್ತೆ. ಸರ್, ಮೋಂತಿ ಅವರು ಭೇಟಿ ಮಾಡಿದ್ದಾರೆ, ಮೋಂತಿ ಅವರು ಭೇಟಿ ಮಾಡಿದ್ದಾರೆ ತಮ್ಮನ್ನ, ಏನು ವರದಿ ಕೊಡಿ, ಏನು ಹೇಳಿದ್ದಾರೆ ಅಂತ ಹೇಳಿ? ಅವ್ರು ಹೇಳಿದ್ದೆಲ್ಲ ನಾನು ನಿಮ್ಗೆ ಹೇಳಕ್ಕಾಗಲ್ಲ. ಯು ಎಕ್ಸ್ಪೆಕ್ಟ್ ದಟ್? ಅಷ್ಟೇ ಹೇಳಿದ್ದೀನಪ್ಪ, ಆಯ್ತಾ? ಮುಂದೆ ಅವ್ರು ಏನ್ ಹೇಳಿದ್ರು ನಮಗೂ ಹೇಳಿ ಒಂದ್ ಸ್ವಲ್ಪ ಬಗ್ಗೆ ಯಾಕೆ ಹೇಳಬಾರ್ದು ಸರ್? ಜನರಿಗೆ ಹೇಳಬಾರ್ದು, ಸತ್ಯ ಆಗುವಾಗ ಬಿಜೆಪಿ ದಕ್ಷಿಣ ಕನ್ನಡ ಪೊಲೀಸರು ಹೇಳಿದ್ರು ಆ ತರ ಮಂಪರ್ ಪರೀಕ್ಷೆ ಆಗಬೇಕು ಅಂತೇಳಿ. ಯಾಕೆ ಡಿಲೇ ಮಾಡಿದ್ರಿ? ಏನು ಪರೀಕ್ಷೆ SIT ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದು. ಸರ್ಕಾರ ಒಂದು ಆದೇಶ ಮಾಡಿದ್ದು, SIT ಕೊಡ್ತು. ಬಂಧನದ ನಂತರ ಈಗ ಆತನನ್ನ
ಕೋರ್ಟಿಗೆ ಹಾಜರುಪಡಿಸಿರುವಂಥದ್ದನ್ನು ನಾವು ನಿಮಗೆ ತಿಳಿಸಿದ್ವಿ. ಕೋರ್ಟಿಗೆ ಹಾಜರುಪಡಿಸಿದ ನಂತರ ಇದೀಗ ಆತನ ವಿಚಾರಣೆ ಕೋರ್ಟ್ನಲ್ಲಿ ನಡೆಯುತ್ತೆ. ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒದಗಿಸ್ತಾರೋ ಅಥವಾ ಮತ್ತೆ ಆತನನ್ನು ಆರೋಪಿಯಾಗಿ ವಿಚಾರಣೆ ಮಾಡೋದಕ್ಕೆ SIT ಅವರಿಗೆ ಕಸ್ಟಡಿಗೆ ಒದಗಿಸ್ತಾರೋ, SIT ಅವರು 14 ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆಯಿಂದ ಆತನಿಗೆ ನ್ಯಾಯಾಂಗ ಬಂಧನ ಆದರೂ ಆಗಬಹುದು ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಈಗ ತಾವು ನೋಡ್ತಾ ಇರುವಂಥ 2 ಫೋಟೋ, ಒಂದು ಚಿನ್ನಯ್ಯರ ಹಳೆಯ ಫೋಟೋ ಮತ್ತು ಹೊಸ ಫೋಟೋ, ಇತ್ತೀಚಿನ ಒಂದು ಫೋಟೋ ಮತ್ತು ಹಳೆಯ ಫೋಟೋ, 2 ಫೋಟೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ವೈರಲ್ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಚಿನ್ನಯ್ಯರ ಹಳೆ ಫೋಟೋ ಮತ್ತು ಹೊಸ ಫೋಟೋ 2 ಫೋಟೋ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಆ 2 ಫೋಟೋಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಮೂಲಕ ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಮುಸುಕುದಾರಿಯ ಪ್ರಕರಣ ಇನ್ನೊಂದು ಆಯಾಮಕ್ಕೆ ತಿರುಗಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಮುಸುಕುದಾರಿಯ ಮುಖ ಬಯಲಾಗಿದೆ, ಮುಸುಕುದಾರಿಯ ಹೆಸರು ಗೊತ್ತಾಗಿದೆ, ಮತ್ತೆ ಮುಸುಕುದಾರಿಯ ಬಂಧನ ಆಗಿದೆ. ಮುಸುಕುದಾರಿಯನ್ನ SIT ಅಧಿಕಾರಿಗಳು ಬಂಧಿಸಿ ಇನ್ನು ಮುಂದೆ ವಿಚಾರಣೆಯನ್ನ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಆತನನ್ನ ಬಂಧನ ಮಾಡಿಯಾಗಿದೆ. ಬಂಧನ ಮಾಡಿ ಆತನ ಆರೋಗ್ಯವನ್ನ ತಪಾಸಣೆ ಮಾಡಿದ ನಂತರ ಇದೀಗ ಬೆಳ್ತಂಗಡಿಯ ಕೋರ್ಟಿಗೆ ಕರೆತರಲಾಗಿದೆ. ಹಿರಿಯ ನ್ಯಾಯಾಧೀಶರಾಗಿರ್ತಕ್ಕಂತಹ ವಿಜಯೇಂದ್ರ ಅವರ ಪೀಠದ ಮುಂದೆ ಆತನನ್ನ ಕರೆತರಲಾಗಿರುವಂಥದ್ದು. ಇದೀಗ ಬೆಳ್ತಂಗಡಿಯ ಕೋರ್ಟಿಗೆ ಆತನನ್ನ ಕರೆತರಲಾಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಆತನ ಮುಖವನ್ನು ಕೂಡ ತಾವು ನೋಡ್ತಾ ಇದ್ದೀರಿ, ಹಳೆಯ ಫೋಟೋವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಹಳೆ ಫೋಟೋ ಮತ್ತು ಹೊಸ ಫೋಟೋ 2 ಫೋಟೋವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಮತ್ತು ಹೊಸ ಫೋಟೋ 2 ಫೋಟೋವನ್ನು ಕೂಡ ತಾವು ಈಗ ನೋಡ್ತಾ ಇದ್ದೀರಿ. ಮಾಸ್ಕ್ ಮ್ಯಾನ್ ಅಂತ ಕರೆಸಿಕೊಂಡು ಬಹಳಷ್ಟು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದ್ದಂಥ ವ್ಯಕ್ತಿ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನನಗೆ ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ, ಕನಸಲ್ಲೆಲ್ಲ ಬುರುಡೆ ಬರ್ತದೆ, ಬುರುಡೆ ಬರೋದ್ರಿಂದ ನನಗೆ ಪಾಪ ಪ್ರಜ್ಞೆಯನ್ನು ತೊಳ್ಕೊಳ್ಳುವುದಕ್ಕಾಗಿ ನಾನು ಸ್ವತಃ ತಾನಾಗಿಯೇ ಬಂದಿದ್ದೇನೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ KV ಧನಂಜಯ್ ಅವರ ಮೂಲಕ ಸಾಕ್ಷಿ ದೂರುದಾರನಾಗಿ ಆಗಮಿಸಿರ್ತಕ್ಕಂಥ ವ್ಯಕ್ತಿ ಚಿನ್ನಯ್ಯ ಅನ್ನುವಂಥದ್ದು ಈಗ ಬಯಲಾಗಿರುವಂಥದ್ದು. ಆತನನ್ನು ಮೊದಲು ಆತನ ವಕೀಲರು ಮಂಗಳೂರು SP ಅರುಣ್ ಕುಮಾರ್ ಅವರ ಬಳಿಗೆ ಕರೆತರ್ತಾರೆ. ತದ ಬಳಿಕ ಧರ್ಮಸ್ಥಳ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗತ್ತೆ. ದೂರು ದಾಖಲಾದ ನಂತರ ಮುಸುಕುದಾರಿಯಾಗಿ ಆತನನ್ನು ಕರೆದುಕೊಂಡು ಬಂದು ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸ್ತಾರೆ. ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ 164ನ ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲಿಸಲಾಗತ್ತೆ. ಹೇಳಿಕೆ ದಾಖಲಿಸಲಾಗತ್ತೆ. 164ನ ಅಡಿಯಲ್ಲಿ ಹೇಳಿಕೆಗಳನ್ನು ದಾಖಲಿಸಿದ ನಂತರ ಅದೇ ಕೋರ್ಟಿಗೆ ಆತ ತಂದಿರುವಂತಹ ಬುರುಡೆಗಳನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ತದ ಬಳಿಕ ಬೆಳ್ತಂಗಡಿ ಠಾಣೆಯಲ್ಲಿ ಆತ ತಂದ ಬುರುಡೆಗಳನ್ನು ನೀಡಲಾಗತ್ತೆ. ಅಲ್ಲಿಂದ FSLನ ಅಧಿಕಾರಿಗಳು ಬುರುಡೆಯನ್ನ ತೆಗೆದುಕೊಂಡು ಹೋಗ್ತಾರೆ. ತದ ಬಳಿಕ ಆತ ಆ ಒಂದು ಬುರುಡೆ ಪ್ರಕರಣದಲ್ಲಿ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗತ್ತೆ. ಆತ ಹೇಳುವುದೆಲ್ಲ ಸತ್ಯ ಅಂತ ಒಂದು ಕಡೆಯಾದರೆ, ಆತ ಹೇಳುವುದರಲ್ಲಿ ಹುರುಳಿಲ್ಲ ಅನ್ನುವಂಥದ್ದು ವಾದ. 2 ವಾದಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಮೊದಲ ಬಾರಿಗೆ ಬುರುಡೆ ತಂದ ನಂತರ ಜುಲೈ 16ನೇ ತಾರೀಕು ಆತ ಧರ್ಮಸ್ಥಳದ ನೇತ್ರಾವತಿಯ ಸೇತುವೆಯ ಬಳಿ ಬಂದು ನಿಲ್ತಾನೆ ತನ್ನ ವಕೀಲರ ಜೊತೆ. ಇಲ್ಲಿಗೆ ಪೊಲೀಸರು ಆಗಮಿಸಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ವಕೀಲರು ಅದರೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ನಾವು ಬಂದಿದ್ದೆವು, ಆದರೆ ಪೊಲೀಸರು ಆಗಮಿಸಲಿಲ್ಲ ಅನ್ನುವಂಥದ್ದು. ಈ ಬಗ್ಗೆ ಸುದ್ದಿ ಪೊಲೀಸರನ್ನು ಸಂಪರ್ಕಿಸಿದಾಗ ಯಾವುದೇ ರೀತಿಯಂಥ ಮಾಹಿತಿ ನೀಡದೆ ಇವರು ಬಂದಿದ್ದಾರೆ ಅನ್ನುವಂಥದ್ದು 2 ಕೂಡ ಆಗುತ್ತೆ. ತದ ಬಳಿಕ ಪೊಲೀಸರು SP ಅವರ ಮೂಲಕ ಆತನ ಬ್ರೈನ್ ಮ್ಯಾಪಿಂಗಿಗೆ ಅರ್ಜಿ ಸಲ್ಲಿಸ್ತಾರೆ.
ಇಷ್ಟೆಲ್ಲ ಆದ ನಂತರ SITಗೆ ಕೊಡಬೇಕು ಅನ್ನುವಂತಹ ಕೂಗು ಜೋರಾಗಿ ಕೇಳಿಬರುತ್ತೆ. ಅದರಲ್ಲಿಯೂ ಕೆಲವು ಸೌಜನ್ಯಪರ ಹೋರಾಟಗಾರರು SIT ಕೊಡುವುದಾದ್ರೆ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ SIT ಆಗಬೇಕು ಅನ್ನುವಂಥದ್ದನ್ನು ಕೂಡ ಮಾತನಾಡಿದಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ಒತ್ತಡಗಳು ಬಂದಾಗ ಸರ್ಕಾರ ಮೊದಲ ಬಾರಿಗೆ ಇಲ್ಲ, SITಗೆ ಕೊಡೋದಿಲ್ಲ, ಪೊಲೀಸರು ಸಮರ್ಥರಿದ್ದಾರೆ, ಅದರಲ್ಲೂ ದಕ್ಷಿಣ ಕನ್ನಡದ ಪೊಲೀಸರು ಸಮರ್ಥರಿದ್ದಾರೆ ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಮರು ದಿವಸ ಆ ಒಂದು ಕೇಸನ್ನು SITಗೆ ಕೊಡಲಾಗುತ್ತೆ. ಜೊತೆಗೆ SITಯ ಮುಖ್ಯಸ್ಥನನ್ನಾಗಿ ಪ್ರಣವ್ ಮೊಹಂತಿ ಅವರನ್ನೇ ನೇಮಕ ಮಾಡಲಾಗುತ್ತೆ. ಪ್ರಣವ್ ಮೊಹಂತಿ ಅವರು DIG ಅನುಚೇತ್ ಅವರು ನೇತೃತ್ವದ ತಂಡ, SP ದಯಾಮ ಅವರು ಎಲ್ಲರ ಜಿತೇಂದ್ರ ದಯಾಮ ಅವರ ನೇತೃತ್ವದ ತಂಡಕ್ಕೆ ಈ ಒಂದು ಕೇಸನ್ನು ವರ್ಗಾಯಿಸಲಾಗುತ್ತೆ. ಅದರ ನಂತರ ಮಂಗಳೂರಿನ ಕದ್ರಿ ಸಮೀಪದ ಮಲ್ಲಿಕಟ್ಟೆಯ ಸಮೀಪದಲ್ಲಿರ್ತಕ್ಕಂಥ SIT ಕಚೇರಿಯಲ್ಲಿ IBನ SIT ಕಚೇರಿಯಾಗಿ ಮಾರ್ಪಡಿಸಿಕೊಂಡು ಆ SIT ಕಚೇರಿಯಲ್ಲಿ ಆತನನ್ನ ಕರೆತರಲಾಗಿ ಸತತವಾಗಿ 16 ಗಂಟೆಗಳ ಕಾಲ, ಮೊದಲ ದಿನ 8, ಮರುದಿನ 8 ಗಂಟೆ, 16 ಗಂಟೆಗಳ ಕಾಲ ನಿರಂತರವಾಗಿ ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಅದೆಲ್ಲದರ ನಂತರ ತಾವೀಗ ನೋಡ್ತಾ ಇದ್ದೀರಿ ಆತನ ದಾಖಲೆ, ವ್ಯಾಸಂಗ ಪ್ರಮಾಣ ಪತ್ರವನ್ನ ತಾವೀಗ ನೋಡ್ತಾ ಇದ್ರೆ ಅದರಲ್ಲಿ CN ಚಿನ್ನಯ್ಯ ಅನ್ನುವಂಥದ್ದು ಇದು ಕೂಡ ವೈರಲ್ ಆಗಿರುವಂಥದ್ದು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಆತ ಓದ್ತಾ ಇದ್ದ ಅನ್ನುವಂಥದ್ದು. ಎಸ್, ಇದೀಗ ಆ ದೃಶ್ಯಾವಳಿಯನ್ನು, ಆ ಫೋಟೋವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದಾದ ನಂತರ ಮಹಜರು ಕಾರ್ಯ ನಡೆಯುತ್ತೆ. ದೊಡ್ಡ ಸೆನ್ಸೇಷನಲ್ ನ್ಯೂಸ್ನ ಮಹಜರು ಕಾರ್ಯ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಎಡಭಾಗದಲ್ಲಿ ಮೊದಲ ಗುರುತು ಹಾಕಲಾಗುತ್ತೆ. ಸಾವಿರಾರು ಜನರು ಬಂದು ಸೇರ್ತಾರೆ ಏನಾಗ್ತಾ ಇದೆ ಅಂತ ನೋಡೋದಕ್ಕೆ. ಅದಾದ ನಂತರ 13 ಗುರುತುಗಳನ್ನು ಹಾಕಲಾಗತ್ತೆ. 13 ಕಡೆ ಗುರುತು ಹಾಕಿದ್ರು. ಇಲ್ಲಿ ನಾನು ಉತ್ಖನನ ಮಾಡಿ, ಇಲ್ಲಿ ನಾನು ಹೂತಾಕಿದ್ದೀನಿ, ಇಲ್ಲಿ ನಾನು ಹೂತಾಕಿದ್ದೀನಿ, ಇಲ್ಲಿ ನಾನು ಹೂತಾಕಿದ್ದೀನಿ ಅಂತ ಹೇಳಿ 13 ಗುರುತುಗಳ ಉತ್ಖನನ ಕಾರ್ಯಕ್ಕೆ ಮರು ದಿವಸ ಚಾಲನೆಯನ್ನ ಕೊಡ್ತಾರೆ. ಮೊದಲ 29ನೇ ತಾರೀಕಿಗೆ ಚಾಲನೆಯನ್ನ ಕೊಡ್ತಾರೆ. ಜುಲೈ 29ನೇ ತಾರೀಕು ಚಾಲನೆಯನ್ನ ಕೊಡ್ತಾರೆ. ಮೊದಲ ದಿನದ ಉತ್ಖನನ ಆಗತ್ತೆ. ಒಂದೇ ಗುಂಡಿಯ ಉತ್ಖನನದಲ್ಲಿ ಒಂದು ಪ್ಯಾನ್ ಕಾರ್ಡ್, ಒಂದು ಡೆಬಿಟ್ ಕಾರ್ಡ್ ಸಿಗುತ್ತೆ. ಅದು ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ. ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಡೆಬಿಟ್ ಕಾರ್ಡ್ ಸಿಕ್ಕಿದೆ, ಏನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಅದಾದ ನಂತರ ಮರು ದಿವಸ 2, 3, 4, 5 4 ಹೊಂಡಗಳ ಉತ್ಖನನ ಕಾರ್ಯವನ್ನು ಮಾಡ್ತಾರೆ. ಆ 4 ಹೊಂಡಗಳಲ್ಲಿಯೂ ಕೂಡ ಏನೂ ಸಿಕ್ಕಿಲ್ಲ, ಯಾವುದೇ ರೀತಿಯಾದಂತಹ ದೇಹದ ಕಳೇಬರ ಸಿಕ್ಕಿಲ್ಲ ಅನ್ನುವಂಥದ್ದು ಹೊರ ಜಗತ್ತಿಗೆ ಗೊತ್ತಾಗ್ತದೆ. ಅದು ದೊಡ್ಡ ಸುದ್ದಿ ಆಗತ್ತೆ. ಇದಾದ ನಂತರ 6ನೇ ಗುರುತಿನ ಉತ್ಖನನ ಕಾರ್ಯ ಆಗುತ್ತೆ. ಇದರಲ್ಲಿ ಒಂದು ದೇಹದ ಕಳೇಬರದ ಕೆಲವು ಭಾಗಗಳು ಸಿಗ್ತವೆ. ಆ ಭಾಗಗಳು ಸಿಕ್ಕಿದ ಕೂಡಲೇ ಅದು ಹೆಂಗಸಿದ್ದು, ಅದು ಗಂಡಸಿದ್ದು ಅನ್ನುವಂತಹ ಊಹಾಪೋಹಗಳು ಹರಡುತ್ತೆ. ಬೇರೆಯದ್ದೇ ಆದಂತಹ ರೀತಿಯಲ್ಲಿ ಚರ್ಚೆಗಳಾಗ್ತದೆ. ಚರ್ಚೆಗಳು ನಡೆದು ನಿರಂತರವಾಗಿ ಚರ್ಚೆಗಳಾಗತ್ತೆ. ಆದರೆ ಆ ಚರ್ಚೆಗಳು ಸರಿಯೋ ತಪ್ಪೋ ಅನ್ನುವಂಥದ್ದಿಲ್ಲ, ಬದಲಾಗಿ ಚರ್ಚೆಗಳು ನಡೀತಾ ಇರ್ತದೆ. ಆದರೆ ಅಲ್ಲಿ ಏನಾಗಿತ್ತು, 6ನೇ ಗುರುತಿನಲ್ಲಿ ದೇಹದ ಕಳೇಬರಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಅದನ್ನ ವಿಧಿವಿಜ್ಞಾನ ಮೆಡಿಸಿನ್ ವಿಭಾಗದವರು ತೆಗೆದುಕೊಂಡು ಹೋಗ್ತಾರೆ ಪರೀಕ್ಷೆಗಾಗಿ. ಘಟನೆಯ ವಿವರಗಳನ್ನು ನಿಮಗೆ ಹೇಳ್ತಾ ಹೋಗಿದ್ವಿ. 6ನೇ ಗುರುತಿನ ತನಕ ಹೇಳಿದ್ವಿ. ಇದೀಗ ಕೋರ್ಟಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಹೇಳ್ತೇವೆ. ಕೋರ್ಟಿನ ಒಳಗಡೆ
ಮುಚ್ಚಿದ ಕೋರ್ಟ್ನಲ್ಲಿ ಆತನ ಹೇಳಿಕೆಯನ್ನು ದಾಖಲು ಮಾಡಲಾಗ್ತಾ ಇದೆ, ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಇದೀಗ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. 6ನೇ ಗುರುತಿನ ಉತ್ಖನನದ ನಂತರ 7 ಮತ್ತು 8 ಇದೆರಡೂ ಕೂಡ ಸೇತುವೆಯ ಕೆಳಭಾಗದಲ್ಲಿ, 7 ಸ್ವಲ್ಪ ದೂರ, 8 ಸೇತುವೆಯ ಸರಿ ಕೆಳಭಾಗ, ಇಲ್ಲಿ ಉತ್ಖನನ ಮಾಡಿ ಅಲ್ಲಿಯೂ ಕೂಡ ಯಾವುದೇ ರೀತಿಯಂಥ ಕಳೇಬರ ಪತ್ತೆಯಾಗಲಿಲ್ಲ. ಇದಾದ ನಂತರ ಮುಖ್ಯ ರಸ್ತೆ, ಧರ್ಮಸ್ಥಳ ನೇತ್ರಾವತಿ ಮುಖ್ಯ ರಸ್ತೆಯಲ್ಲಿ 9, 10ನೇ ಗುರುತಿನ ಉತ್ಖನನವನ್ನು ಮಾಡಲಾಗುತ್ತೆ. 9 ಮತ್ತು 10ನೇ ಗುರುತಿನ ಉತ್ಖನನವನ್ನು ಮಾಡಿದ ನಂತರ ಅಲ್ಲಿ ಯಾವುದೇ ರೀತಿಯಂತ ಕಳೇಬರ ಪತ್ತೆಯಾಗುವುದಿಲ್ಲ. ಮರುದಿವಸ 11ನೇ ಗುರುತಿನ ಉತ್ಖನನ ಇದೆ ಅನ್ನುವಂಥದ್ದನ್ನು ಲೆಕ್ಕಾಚಾರ ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ 11ನೇ ಗುರುತನ್ನು ಬಿಟ್ಟು ಅಧಿಕಾರಿಗಳು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗ್ತಾರೆ. ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಗುರುತಿದೆ ಅನ್ನುವಂಥ ರೀತಿಯಲ್ಲಿ ಹೋಗ್ತಾರೆ. ಆದರೆ ಅಲ್ಲಿ ಒಂದು ದೇಹದ ಅವಶೇಷಗಳು ಪತ್ತೆಯಾಗ್ತದೆ. ಆದರೆ ಆ ಸಮಯದಲ್ಲಿ ದೇಹದ ಅವಶೇಷಗಳು ಪತ್ತೆಯಾದ ಸಮಯದಲ್ಲಿ ನಿರಂತರವಾದ ಕಾರ್ಯಾಚರಣೆ ಬಂಗ್ಲೆಗುಡ್ಡೆಯಲ್ಲಿ ಆಗುತ್ತೆ. ಊಟವೂ ಮಾಡದೆ ಕಾರ್ಯಾಚರಣೆ ನಡೆಯುತ್ತೆ. ಮಾಧ್ಯಮಗಳಿಗೆ ಒಂದು ಹಿಂಟ್ ಸಿಗುತ್ತೆ. 2 ರಿಂದ 3 ಗೋಣಿಯಷ್ಟು ಉಪ್ಪು ತೆಗೆದುಕೊಂಡು ಹೋದಾಗ ಮಾಧ್ಯಮಗಳಿಗೆ ಒಂದು ಹಿಂಟ್ ಸಿಗುತ್ತೆ, ಅಲ್ಲೇನೋ ಸಿಕ್ಕಿದೆ ಅನ್ನುವಂಥದ್ದು. ತದಬಳಿಕ ಅಲ್ಲಿ ಒಂದು ದೇಹದ ಕಳೇಬರಗಳು ಪತ್ತೆಯಾಗಿರುವಂಥದ್ದು ಸ್ಪಷ್ಟವಾಗುತ್ತೆ. ಅದರ ಜೊತೆಗೆ ಸುದ್ದಿ ನ್ಯೂಸ್ ಸೇರಿದಂತೆ ಬಹಳಷ್ಟು ಮಾಧ್ಯಮಗಳು ಅದು ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಂತಹ ದೇಹದ ಕಳೇಬರಗಳು ಅನ್ನುವಂಥ ವರದಿಯನ್ನು ಪ್ರಕಟಿಸಿದ್ದವು. ಅದರ ಜೊತೆಗೆ ಅಲ್ಲಿ ಯಾವುದೇ ಉತ್ಖನನ ಕಾರ್ಯ ಆ ದಿನ ಮಾಡಲಿಲ್ಲ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದೆವು. ಆದರೆ ಇದು ಹಾಗಲ್ಲ, ಭೂಮಿಯ ಒಳಭಾಗದಲ್ಲೇ ಇತ್ತು ಅನ್ನುವಂಥ ರೀತಿಯಲ್ಲೂ ಕೂಡ ಬಹಳಷ್ಟು ದೊಡ್ಡ ಚರ್ಚೆಗಳಾಗತ್ತೆ. ಹೀಗಿರುವಾಗ ಮಾಧ್ಯಮಗಳಿಗೆ ಅನುಮಾನಗಳು ಹುಟ್ಟುತ್ತೆ, ಹೌದಾ ಅಲ್ವಾ ಅನ್ನುವಂಥದ್ದು. ಅದರನ್ನ ಜಿತೇಂದ್ರ ದಯಾಮ ಅವರು ಧರ್ಮಸ್ಥಳದಲ್ಲಿ UDR ಮಾಡ್ತಾರೆ. ಆ UDR ಅನ್ನ SITಗೆ ವರ್ಗಾಯಿಸಲಾಗುತ್ತೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದ SP ಆಗಿರುವ ಅರುಣ್ ರವರು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಹೇಳ್ತಾರೆ ಇಂಥದ್ದೊಂದು UDR ಆಗಿದೆ, ಆ UDR ಅನ್ನ SITಗೆ ವರ್ಗಾಯಿಸಿದ್ದೇವೆ ಅಂತ. ಅದರಲ್ಲಿ ಸ್ಪಷ್ಟವಾಗಿ ಬರೀತಾರೆ, ಭೂಮಿಯ ಮೇಲ್ಮೈಯಲ್ಲಿ ಸಿಕ್ಕ ಶವದ ಅಥವಾ ಅಸ್ಥಿ ಪಂಜರದ ಕಳೇಬರಗಳು ಅನ್ನುವಂಥದ್ದು. ಅಲ್ಲಿಗೆ ಸುದ್ದಿ ನ್ಯೂಸ್ ಸೇರಿದಂತೆ ಬಹಳಷ್ಟು ಮಾಧ್ಯಮಗಳು ಕೊಟ್ಟಂತಹ ಮಾಹಿತಿಗಳು ನಿಜವಾಗುತ್ತೆ. ಅದಾದ ನಂತರ 14ನೇ ಗುರುತು ಉತ್ಖನನ ಆಗುತ್ತೆ, ಅಲ್ಲಿ ಏನು ಸಿಗೋದಿಲ್ಲ. 11, 12 ಉತ್ಖನನ ಆಗುತ್ತೆ, ಅಲ್ಲೇನು ಸಿಗೋದಿಲ್ಲ. ಇದಾದ ನಂತರ ಬಹಳ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿರುವಂತಹ ಗುರುತು 13. ಈ 13ನೇ ಗುರುತಿಗಿಂತ ಮೊದಲು 15ನೇ ಗುರುತಾಗಿ ಗೋಂಕ್ರತಾರು, ಬೊಳಿಯಾರ್ನ ಗೋಂಕ್ರತಾರಿನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ, ಅಲ್ಲಿಯೂ ಏನು ಸಿಗೋದಿಲ್ಲ. ಅದಾದ ನಂತರ 16ನೇ ಗುರುತು ಯಾರಿಗೂ ತಿಳಿಸದೆ ರಹಸ್ಯ ಸ್ಥಳ ಅಂತ ಹೇಳಿ ಹೋಗಿದ್ದು ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ತಿರುವಿಗೆ. ಧರ್ಮಸ್ಥಳದ ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ 17ನೇ ಗುರುತಿನ ಉತ್ಖನನ ಕಾರ್ಯ. 17ನೇ ಗುರುತಿನ ಉತ್ಖನನ ಕಾರ್ಯ ನಡೆಯುತ್ತೆ. ನಿರಂತರವಾಗಿ ಉತ್ಖನನ ಮಾಡ್ತಾರೆ. 17ನೇ ಗುರುತು ಕ್ರೈಮ್ ಲೈನ್ ಹಾಕಿದಂಥ ಸ್ಥಳಕ್ಕಿಂತ ಹೆಚ್ಚುವರಿಯಾಗಿ ವಿಸ್ತರಣಾ ಜಾಗ, ಅಲ್ಲೇ ಕೆಳಭಾಗದ ಜಾಗದಲ್ಲಿ ವಿಸ್ತರಣಾ ಜಾಗದಲ್ಲಿಯೂ ಕೂಡ ಉತ್ಖನನವನ್ನು ಮಾಡ್ತಾರೆ, ಅಲ್ಲಿ ಏನು ಸಿಗೋದಿಲ್ಲ. ಇದಾದ ನಂತರ 13ನೇ ಗುರುತು, 13ನೇ ಗುರುತಿನಲ್ಲಿ ಉತ್ಖನನವನ್ನು ಮಾಡ್ತಾರೆ. ಅದಕ್ಕಿಂತ ಮೊದಲು GPR, ಡ್ರೋನ್ ಮೌಂಟೆಡ್ GPR ಅನ್ನು ಬಳಕೆ ಮಾಡ್ತಾರೆ. ಅದರಲ್ಲೂ ಏನು ಪತ್ತೆ ಆಗೋದಿಲ್ಲ. ಆದರೂ ಕೂಡ 18 ಅಡಿ ಆಳ, 8 ಅಡಿ ಅಗಲ, 22 ಅಡಿ ಉದ್ದ ಉತ್ಖನನ ಒಂದು ದಿವಸ ಮಾಡ್ತಾರೆ. ಕ್ರೈಮ್ ಲೈನಿನ 13ನೇ ಗುರುತಿನ ಕ್ರೈಮ್ ಲೈನ್ನ ಉಳಿದ ಭಾಗವನ್ನು ಕೂಡ ಅಷ್ಟೇ ಅಡಿ ಆಳ, ಅಷ್ಟೇ ಅಡಿ ಅಗಲ, ಅಷ್ಟೇ ಅಡಿ ಉದ್ದವನ್ನ ಮರುದಿವಸ ಉತ್ಖನನ ಮಾಡ್ತಾರೆ. ಇಷ್ಟಾದರೂ ಕೂಡ ಅಲ್ಲಿ ಯಾವುದೇ ರೀತಿಯಂತಹ ದೇಹದ ಅಥವಾ ಅಸ್ಥಿಪಂಜರದ ಕಳೇಬರಗಳು ಪತ್ತೆಯಾಗೋದಿಲ್ಲ. ಇವುಗಳನ್ನ ಮಾಧ್ಯಮಗಳಿಗೆ ನೇರವಾಗಿ ಶೂಟ್ ಮಾಡೋದಕ್ಕೆ ಅವಕಾಶಗಳು ಕೊಟ್ಟಿರ್ತಾರೆ. ಸಂಪೂರ್ಣ ಮಾಧ್ಯಮಗಳಲ್ಲಿ ಈ ಉತ್ಖನನದ ಕಾರ್ಯ ನೇರ ಪ್ರಸಾರ ಆಗಿದೆ. 13ನೇ ಗುರುತಿನ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಅದಾದ ನಂತರ 18ನೇ ಗುರುತು, 17ನೇ ಗುರುತು, ಕ್ಷಮಿಸಿ, 17ನೇ ಗುರುತು
ಧರ್ಮಸ್ಥಳದ ರಾಮ ಮಂದಿರದ ಎದುರು ಭಾಗದಿಂದ ಹೋಗುವಾಗ ಸಿಗುವಂತಹ ದ್ವಾರಕಾಶ್ರಮ ಅಂತ ಸಿಗುತ್ತೆ. ಅಲ್ಲಿಯ ಅವರ ಜಾಗದ ಪಕ್ಕದಲ್ಲಿ ಅದೊಂದು ನದಿಯ ಪರಂಬೋಕು ಜಾಗ ಅಂತ ಹೇಳ್ತಾರೆ. ಅಲ್ಲಿ ಉತ್ಖನನ ಅಂದ್ರೆ ನೇತ್ರಾವತಿ ನದಿಯ ಇನ್ನೊಂದು ಭಾಗದಲ್ಲಿ ತಾನು ಹೂತಿಟ್ಟಿದ್ದೇನೆ ಅಂತ, ಅದು ಒಂದು ಪ್ರೈವೇಟ್ ಪ್ರಾಪರ್ಟಿಯ ಒಳಭಾಗದಲ್ಲಿ ಹೋಗಿ ಆ ಒಂದು ಉತ್ಖನನ ಕಾರ್ಯಕ್ಕೆ ಅವಕಾಶ ನೀಡಲಾಗತ್ತೆ. ಅಲ್ಲಿ ಹೋಗಿ ಉತ್ಖನನವನ್ನು ಮಾಡ್ತಾರೆ. ಅಲ್ಲಿಯೂ ಕೂಡ ಯಾವುದೇ ರೀತಿಯಂತ ಕಳೆಬರಗಳು ಪತ್ತೆಯಾಗೋದಿಲ್ಲ. ಇಷ್ಟೆಲ್ಲ ಆದ ನಂತರ ಸದನದಲ್ಲಿ ಬಹುದೊಡ್ಡ ಚರ್ಚೆಗಳಾಗ್ತವೆ. ಸುಮಾರು 12 ಗುಂಡಿಯ ಉತ್ಖನನದ ನಂತರ ಬಿಜೆಪಿಯವರು ಬಹುದೊಡ್ಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದೊಂದು ದೊಡ್ಡ ಷಡ್ಯಂತ್ರ ಅನ್ನುವಂಥದ್ದನ್ನು ತಿಳಿಸ್ತಾರೆ. ಸದನದಲ್ಲಿ ಬಹುದೊಡ್ಡ ಚರ್ಚೆ ಆಗುತ್ತೆ. ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಅವರು ವಿಸ್ತೃತವಾಗಿ ಮಾತನಾಡ್ತಾ ಹೋಗ್ತಾರೆ. DK ಶಿವಕುಮಾರ್ ಅವರು ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿರ್ತೇನೆ ಅನ್ನುವಂಥದ್ದನ್ನು ಘೋಷಣೆ ಮಾಡ್ತಾರೆ. ಅದಕ್ಕಿಂತ ಮೊದಲು DKಶಿ ಅವರು ಕೂಡ ಇದೊಂದು ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ ಮಾತಾಡಿರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಕೂಡ ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂಥ ರೀತಿಯಲ್ಲಿ ಮಾತಾಡಿರ್ತಾರೆ. ಇಷ್ಟೆಲ್ಲ ಆದ ನಂತರ ಸದನದಲ್ಲಿ ಗೃಹ ಸಚಿವರನ್ನು ಆನ್ಸರ್ ಮಾಡ್ತಾರೆ. ಆತನನ್ನು ಬಂಧನ ಮಾಡೋದಕ್ಕೆ ಆತ ಸಾಕ್ಷಿ ದೂರುದಾರನಾಗಿ ಆಗಮಿಸಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಬಂಧನ ಮಾಡೋದಕ್ಕೆ ಕಾನೂನಿನ ತೊಡಕುಗಳಿರ್ತವೆ. ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಕಾನೂನು ಪ್ರಕ್ರಿಯೆಗಳ ನಂತರವೇ ಆತನನ್ನು ಬಂಧನ ಮಾಡಲಿಕ್ಕೆ ಅವಶ್ಯಕತೆ ಇದ್ರೆ SIT ಮಾಡ್ತದೆ. ಈಗಾಗಲೇ ನೀಡಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಇಲ್ಲಿದೊಂದು ಮಣ್ಣು ಆಸಿಡಿಕ್ ಮಣ್ಣು. ಈ ಆಸಿಡಿಕ್ ಮಣ್ಣಲ್ಲಿ ದೇಹದ ಕಳೆಬರಗಳು ಉಳಿಯೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ, ಆದರೆ ಈಗ ಈ ತನಿಖೆಯಿಂದ ಒಂದಂತೂ ಸತ್ಯ ಆಗುತ್ತೆ, ಸತ್ಯ ಹೊರ ಬರುತ್ತೆ. ಸತ್ಯ ಹೊರ ಬಂದಾಗ ಧರ್ಮಸ್ಥಳದ ಮೇಲೆ ಇದ್ದಂತ ಕಳಂಕವೂ ಕೂಡ ದೂರ ಆಗ್ತದೆ ಅನ್ನುವಂಥದ್ದನ್ನು ಹೇಳಿದರು. ಅಥವಾ ಆತ ಹೇಳೋದು ಸರಿಯಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ ಅನ್ನುವಂಥದ್ದು ಹೇಳಿದರು. ಒಟ್ಟಿನಲ್ಲಿ ಸತ್ಯಕ್ಕಾಗಿ ಈ ಶೋಧ ಅನ್ನುವಂಥದ್ದನ್ನು ಕೂಡ ಪರಮೇಶ್ವರ್ ಅವರು ಕೂಡ ಹೇಳಿದರು. ಇಷ್ಟೆಲ್ಲ ವಿವರಗಳನ್ನ ನೇರವಾಗಿ ಸುದ್ದಿ ನ್ಯೂಸ್ ಸಂಪೂರ್ಣ ನೇರ ಪ್ರಸಾರವನ್ನು ಮಾಡ್ತಿತ್ತು. ನಿರೂಪಕರಾಗಿ ಗೌತಮ್ ಶೆಟ್ಟಿ ಇರಾ ಅವರು ಭಾಗವಹಿಸಿದರು. ಈ ಎಲ್ಲ ನೇರ ಪ್ರಸಾರವನ್ನು ತಾವು ವೀಕ್ಷಣೆ ಮಾಡಿದಿರಿ. ಇದೀಗ ಉತ್ಖನನದ ನಂತರ ಬಹಳಷ್ಟು ಬೆಳವಣಿಗೆಗಳು ರಾಜ್ಯದಾದ್ಯಂತ ಆಗಿವೆ. ಧರ್ಮಸ್ಥಳದ ಭಕ್ತರು ಎಲ್ಲೆಡೆಯಲ್ಲೂ ಕೂಡ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದತ್ತ ಬರ್ತಾ ಇದ್ದಾರೆ. ನಾವು ಶ್ರೀ ಕ್ಷೇತ್ರದ ಪರವಾಗಿದ್ದೇವೆ, ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಜೊತೆಗಿದ್ದೇವೆ ಅನ್ನುವಂಥದ್ದನ್ನು ತೋರ್ಪಡಿಸ್ತಾ ಇದ್ದಾರೆ. ಅದಾದ ನಂತರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿ, ನಮಗೆ ಯಾವುದೇ ರೀತಿಯಂತಹ ಆತಂಕ ಇಲ್ಲ, ಇದೊಂದು ರೀತಿ ಸುಳ್ಳು ಆಪಾದನೆಗಳನ್ನು ಗೈದಿರುವಂಥದ್ದು. ಈ ಸುಳ್ಳು ಆಪಾದನೆ ಏನಿದೆ, ಈ ಸುಳ್ಳು ಆಪಾದನೆಯ ನಂತರ ಈ ಸುಳ್ಳು ಆಪಾದನೆಯ ಜೊತೆಗೆ ಭಕ್ತರು ಆತಂಕದಲ್ಲಿದ್ದಾರೆ. ಭಕ್ತರು ಆತಂಕದಲ್ಲಿರುವಂಥದ್ದನ್ನ ದೂರ ಮಾಡಬೇಕು. ಅದಕ್ಕೋಸ್ಕರವಾಗಿ SITಗೆ ನಾವು ಯಾವುದೇ ರೀತಿಯಂತ ವಿರೋಧಗಳನ್ನು ವ್ಯಕ್ತಪಡಿಸಿಲ್ಲ. SITಯ ತನಿಖೆಗೆ ಸಂಪೂರ್ಣವಾದಂಥ ಸ್ವಾಗತವನ್ನು ನಾವು ಕೊಟ್ಟಿದ್ದೇವೆ. ತನಿಖೆ ನಡಿಬೇಕು, ಪೂರ್ಣವಾದಂಥ ತನಿಖೆ ನಡಿಬೇಕು ಅನ್ನುವಂಥದ್ದನ್ನು ಕೂಡ ಅವರು ತಿಳಿಸಿದರು. ಇಷ್ಟೆಲ್ಲ ಆದ ನಂತರ SITಯ ಉತ್ಖನನ ಕಾರ್ಯಕ್ಕೆ ಮಧ್ಯಂತರ ಬ್ರೇಕ್ ಬಿತ್ತು. 17ನೇ ಗುರುತಿನ ಉತ್ಖನನದ ನಂತರ ಮುಸುಕುದಾರಿಯನ್ನ ಕರೆದುಕೊಂಡು ಹೋಗಿದ್ದು ಧರ್ಮಸ್ಥಳದ ನರ್ಮದಾ ಗೋದಾವರಿಯ ಮಧ್ಯಭಾಗದಲ್ಲಿರುವಂತಹ ಶೌಚಾಲಯದ ಭಾಗಕ್ಕೆ. ಅಲ್ಲಿ ಆತ ಇದ್ದ, ಓಡಾಡ್ತಾ ಇದ್ದ. ಅಲ್ಲಿ ನಾನು ಇಲ್ಲಿ ಮಲಗ್ತಾ ಇದ್ದೆ, ನಾನು ಇಲ್ಲಿ ಈ ಶೌಚಾಲಯವನ್ನು ತೊಳಿತಾ ಇದ್ದೆ, ಇಲ್ಲಿ ನಾನು ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ದೆ ಅನ್ನುವಂಥದ್ದನ್ನ ಆತ ಹೇಳಿರೋದ್ರಿಂದ ಅಲ್ಲಿ ಮಹಾಜರನ್ನ ಮಾಡಲಾಗಿತ್ತು. ಇದೆಲ್ಲ ಆದ ನಂತರ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ರು SIT ಅಧಿಕಾರಿಗಳು. ಇದರ ಜೊತೆಗೆ ಪದ್ಮಲತಾ ಪ್ರಕರಣದ ಹಿನ್ನೆಲೆಯಲ್ಲಿ ಅವರ ಮನೆಯವರು ಬಂದು ದೂರು ನೀಡಿದ್ರು. ಆನೆ ಮಾವುತನ ಕೇಸಿನ ಹಿನ್ನೆಲೆಯಲ್ಲಿ ಅವರ ಮನೆಯವರು ಬಂದು ದೂರು ನೀಡಿದ್ರು. ತನ್ನ ಸಹೋದರಿ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಪುಂಜಾಲಕಟ್ಟೆಯವರು ಬಂದು ದೂರು ನೀಡಿದ್ರು. ಎಲ್ಲರಿಗೂ ಕೂಡ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಬೇಕು ಅನ್ನುವಂಥ ದೂರು ನೀಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಕಳಿಸಲಾಗಿತ್ತು. ಅದರ ಜೊತೆಗೆ SITಗೆ ತನ್ನ ಮಗಳು ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸುಜಾತಾ ಭಟ್ ಅನ್ನೋರು ತನ್ನ ವಕೀಲ ಮಂಜುನಾಥರ ಜೊತೆಗೆ ಆಗಮಿಸಿ
ಒಂದು ದೂರನ್ನು ನೀಡಿದ್ರು. ತನ್ನ ಮಗಳು ಕಾಣೆಯಾಗಿದ್ದಾಳೆ, ಆಕೆಯ ಅಸ್ಥಿ ಸಿಕ್ಕಿದ್ರೆ ನಾನು ಸನಾತನ ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಅದನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅವರು ಬಂದಿದ್ರು, ಹೇಳಿಕೆಯನ್ನು ಕೂಡ ನೀಡಿದ್ರು. ಆದರೆ ಆ ಕೇಸನ್ನು SITಗೆ ವರ್ಗಾವಣೆ ಮಾಡಲಾಗತ್ತೆ. ಇಷ್ಟೆಲ್ಲ ಆದ ನಂತರ ನಿನ್ನೆ ರಾತ್ರಿ ಆಕೆ ಇನ್ಸೈಟ್ ರಶ್ ಅನ್ನುವಂತಹ ಯೂಟ್ಯೂಬ್ ಚಾನಲ್, ಇನ್ಸೈಟ್ ರಶ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೇಳಿದ್ದೆಲ್ಲ ಸುಳ್ಳು, ನಾನು ನನ್ನ ಸಹೋದರರ ಜೊತೆಗೆ ಆಸ್ತಿಗಾಗಿ ಬಡಿದಾಡ್ತಾ ಇದೆ, ಆಸ್ತಿಗಾಗಿ ಬಡಿದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಯಾರ್ದೋ ಒತ್ತಡಕ್ಕೆ ಮಣಿದು ಇಂತಹದೊಂದು ಸುಳ್ಳು ಕಟ್ಟು ಕಥೆಯನ್ನ ಹೆಣೆದಿದ್ದೇನೆ, ಸುಳ್ಳು ಕಟ್ಟು ಕಥೆಯನ್ನ ಹೆಣೆದಿದ್ದೇನೆ ಅನ್ನುವಂಥದ್ದನ್ನು ತಿಳಿಸಿದ್ರು. ಇಷ್ಟೆಲ್ಲ ಆದ ನಂತರ ಆಕೆ ಒಪ್ಕೊಂಡ್ರು, ನಾನು ಸುಳ್ಳು ಹೇಳಿದ್ದೇನೆ, ನಾನು ಹೇಳಿದ್ದೆಲ್ಲ ಸುಳ್ಳು, ಹೌದು ಎಲ್ಲವನ್ನು ಒಪ್ಕೊಂಡ್ರು. ಆದರೆ ಆ ಸುಳ್ಳು ಹೇಳಿದಂಥ ಇನ್ಸೈಟ್ ರಶ್ನವರ ವಿಡಿಯೋ ಎಲ್ಲ ಚಾನೆಲ್ಗಳಲ್ಲಿ ಪ್ಲೇ ಆಯಿತು, ಬಹುತೇಕ ಚಾನೆಲ್ಗಳಲ್ಲಿ ಪ್ಲೇ ಆಯಿತು. ರಾಜ್ಯ ಮಟ್ಟದ ಒಂದು ವಾಹಿನಿಯಲ್ಲಿ ಆಕೆಯನ್ನ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಸಂದರ್ಶನವನ್ನು ಮಾಡ್ತಾರೆ. ಆ ಸಂದರ್ಶನದಲ್ಲಿಯೂ ಕೂಡ ನಾನು ಹೇಳಿದ್ದು ತಪ್ಪು, ಸುಳ್ಳು ಅನ್ನುವಂಥದ್ದನ್ನು ಆಕೆ ಒಪ್ಕೊಳ್ತಾರೆ. ಇಷ್ಟೆಲ್ಲ ಆದ ನಂತರ ಮತ್ತೊಂದು ಘಟನೆ ನಡೆಯುತ್ತೆ. ಆಕೆ ತನ್ನ ಮನೆಯಲ್ಲಿ ಬಂದಂತ ಚಾನೆಲ್ನವರಿಗೆ ಒಂದು ಮಾಹಿತಿಯನ್ನು ಒದಗಿಸ್ತಾರೆ. ನಾನು ಆ ಒಂದು ಯೂಟ್ಯೂಬ್ನವರು ಹೇಳಿಕೊಟ್ಟಂತೆ ಹೇಳಿದ್ದೇನೆ, ನನ್ನ ಮಗಳೇ ಅನನ್ಯ ಭಟ್, ನಾನು ಹೇಳಬೇಕಾದ್ದನ್ನ SITಯ ಮುಂದೆ ಹೇಳ್ತೇನೆ ಅನ್ನುವಂಥದ್ದನ್ನ ಈ ಮೂಲಕ ಮತ್ತೆ ಉಲ್ಟಾ ಹೊಡೆದ್ರು ಸುಜಾತಾ ಭಟ್ ಅನ್ನುವಂಥದ್ದು ಬರ್ತದೆ. ಒಂದು ಕಡೆ ನಾನು ಸುಳ್ಳು ಹೇಳಿದ್ದೇನೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆಯಿಂದ ಈ ಸುಳ್ಳಿಗೆ ಜಯಂತ್ ಮತ್ತು ಗಿರೀಶ್ ಮಟ್ಟನ್ ಅವರ ಪ್ರೇರಣೆ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ನಾನು ಹೇಳಿದ್ದೆಲ್ಲ ಸುಳ್ಳು, ನಾನು ಹೇಳಿದ್ದು ಸತ್ಯ ಅಲ್ಲ ಅನ್ನುವಂಥದ್ದು ಹೇಳ್ತಾರೆ. ಮತ್ತೊಂದು ಕಡೆಯಿಂದ ನನಗೆ ಯೂಟ್ಯೂಬ್ನವರು ಬೆದರಿಸಿದ್ರು, ಈ ಕಾರಣಕ್ಕಾಗಿ ನಾನು ಹೇಳಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇದು ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗುತ್ತೆ. ಈ ಸಂಚಲನ ಹೀಗೆ ಮುಂದುವರಿತಾ ಇರುವಾಗಲೇ ಇವತ್ತು ಬೆಳಿಗ್ಗೆ ಮುಸುಕುದಾರಿಯ ಬಂಧನ ಆಗುತ್ತೆ. ಇದರ ನಡುವೆ ಬೇರೆ ಒಂದು ಪ್ರತ್ಯೇಕ ಕೇಸಿಗೆ ಸೌಜನ್ಯ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬಂಧನ ಆಗಿರುವಂಥದ್ದು, ಅದನ್ನು ಕೂಡ ತಾವು ನೇರ ಪ್ರಸಾರ ನೋಡಿರುವಂಥದ್ದು. ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಇದರ ನಡುವೆ ಯೂಟ್ಯೂಬರ್ನ ಮೇಲೆ ಹಲ್ಲೆ ಆಗುತ್ತೆ, ಕನ್ಯಾಡಿಯ ಸೋಮನಾಥ ಅನ್ನುವರ ಬಂಧನ ಆಗುತ್ತೆ, ಅವರಿಗೆ ನಿನ್ನೆ ಜಾಮೀನು ಮಂಜೂರಾಗಿದೆ. ಇವತ್ತು ಬೆಳಿಗ್ಗೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅನ್ನುವಂಥದ್ದು ಗೊತ್ತಾಗ್ತದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನ ಆಗುತ್ತೆ. ಆತನ ಆರೋಗ್ಯ ತಪಾಸಣೆ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಯಲ್ಲಾಗತ್ತೆ. ಇದಾದ ನಂತರ ಆತನನ್ನ ಇದೀಗ ಬೆಳ್ತಂಗಡಿಯ ಕೋರ್ಟಿಗೆ ಹಾಜರುಪಡಿಸಲಾಗಿದೆ. ಇದು ಮೊನ್ನೆಯಿಂದ ಇಲ್ಲಿಯ ತನಕ ನಡೆದಿರುವಂತಹ ಒಂದಷ್ಟು ಡೆವಲಪ್ಮೆಂಟ್. ವಿಚಾರಣಾ ಹಂತದಲ್ಲಿ ಏನೇನಾಗಿದೆ, ಯಾವ ರೀತಿಯಲ್ಲಿ ವಿಚಾರಣೆಗಳು ನಡೆದಿವೆ ಅನ್ನುವಂಥದ್ದು ಗೊತ್ತಿಲ್ಲದೆ ಇದ್ರೂ ನಮಗೆ ಕಣ್ಣಿಗೆ ಕಂಡ ಎಲ್ಲ ಡೆವಲಪ್ಮೆಂಟ್ಗಳನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇನ್ನು ಮುಂದೆ ಈ ನೇರ ಪ್ರಸಾರದ ನಿರೂಪಣೆಯನ್ನು ನಮ್ಮ ಹಿರಿಯ ನಿರೂಪಕರಾಗಿರುವಂತಹ ಗೌತಮ್ ಶೆಟ್ಟಿ ಇರಾ ಅವರು ಮುಂದುವರಿಸಲಿಕ್ಕಿದ್ದಾರೆ.
ಎಸ್, ಇದೀಗ ತಾವು ನೋಡ್ತಾ ಇದ್ದೀರಿ, ಮೋಸ್ಟ್ಲಿ ಕೋರ್ಟಿಗೆ ಹಾಜರುಪಡಿಸಿದ ನಂತರ ಮುಸುಕುದಾರಿಯನ್ನ SIT ವಶಕ್ಕೆ ಪಡೆಯುತ್ತಾ ಅಥವಾ ಆತನಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗುತ್ತಾ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ. ನ್ಯಾಯಾಂಗ ಬಂಧನಕ್ಕೆ ಒದಗಿಸುವಂತಹ ಸಾಧ್ಯತೆಗಳಿದ್ದಾವೆ ಅಥವಾ SITಯ ಕಸ್ಟಡಿಗೆ ಒದಗಿಸುವಂತಹ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು ಈಗಾಗಲೇ ಅಲ್ಲಿ ತಾವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಈಗ ಅಲ್ಲಿ ಒಂದು ಕ್ಲೋಸ್ ಅಪ್ ವಿಡಿಯೋ ಮತ್ತು ಒಂದು ವೈಡ್ ವಿಡಿಯೋವನ್ನು ತಾವು ನೋಡ್ತಾ ಇದ್ದೀರಿ. ಮುಸುಕುದಾರಿಯನ್ನ ಕರೆತರುವಂತ ದೃಶ್ಯಾವಳಿ. ಆ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ.
ಎಸ್, ಇದೀಗ ವಿಚಾರಣೆ ಮುಗಿಸಿ ಹೊರ ಹೋಗುವಂಥ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾಕೆಂತಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಮುಗಿಸಿ ಹೊರ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಭಾಳಷ್ಟು ಹೊತ್ತು ನಾವು ನಿಮಗೆ ವಿಸ್ತೃತವಾದಂಥ ಮಾಹಿತಿಯನ್ನು ಕೊಡ್ತಾ ಹೋದ್ವಿ. SIT ತನಿಖೆ ಹೇಗಾಗ್ತಾ ಇದೆ, ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೊಡ್ತಾ ಹೋದ್ವಿ. ಅದರ ಜೊತೆಗೆ SIT ತನಿಖೆ ಮತ್ತು ಉತ್ಖನನ ಕಾರ್ಯ ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋದ್ವಿ. ಆದರೆ ಈಗ ನಿಮಗೆ ನಾವು ತೋರಿಸ್ತಾ ಇರುವಂಥ ದೃಶ್ಯ ಕೋರ್ಟಿಗೆ ಹಾಜರುಪಡಿಸಿದ ನಂತರ ಆತನನ್ನು ವಶಕ್ಕೆ ಪಡಿತಾರಾ ಇಲ್ವಾ ಅನ್ನುವಂಥದ್ದು, ಆತನನ್ನು ವಶಕ್ಕೆ ಪಡಿತಾರಾ ಇಲ್ವಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ. ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಹೆಚ್ಚಿದೆ, ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತಿಳಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ಹೇಳ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಎಸ್, ಇದೀಗ ಅಲ್ಲಿ ಹೊರ ಬರ್ತಾ ಇರುವಂಥ ದೃಶ್ಯಾವಳಿ. ಕೆಲವೇ ಕ್ಷಣಗಳಲ್ಲಿ ಹೊರ ಬರಲಿಕ್ಕಿದ್ದಾರೆ. ಯಾಕೆಂದರೆ ಅದಕ್ಕೆ ಬೇಕಂತ ತಯಾರಿಗಳಾಗ್ತಾ ಇದ್ದಾವೆ. ಅಲ್ಲಿ ವಾಹನವನ್ನು ನಿಲ್ಲಿಸ್ಯಾರೆ, ಅದರ ಪಕ್ಕದಲ್ಲಿ ಬೇಕಾದಂಥ ರೀತಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಅಥವಾ ಸೆಕ್ಯೂರಿಟಿಯನ್ನು ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಾಡು ಮಾಡಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಾಡು ಮಾಡಿಕೊಂಡು ಇದೀಗ ಆತನನ್ನು ವಾಪಸ್ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳಿವೆ. SITಗೋ ಅಥವಾ ಜೈಲಿಗೋ ಅದು ಕೂಡ ಇನ್ನೂ ಕೂಡ ಗೊತ್ತಾಗಬೇಕಷ್ಟೇ. ಆತನನ್ನು ಜೈಲಿಗೆ ಇಡ್ತಾರೋ ಅಥವಾ SIT ಅವರು ಕಸ್ಟಡಿ ತೆಗೆದುಕೊಳ್ತಾರೋ ಅನ್ನುವಂಥದ್ದು ಈಗಿರುವ ಕುತೂಹಲ. ಸ್ಪಷ್ಟವಾಗಿ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ಮಾಹಿತಿಯನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸುದ್ದಿ ನ್ಯೂಸ್ ನಿರಂತರವಾಗಿ ನೇರ ಪ್ರಸಾರವನ್ನು ಮಾಡ್ತಾ ಇದ್ದು, ಪ್ರತಿ ನೇರ ಪ್ರಸಾರದಲ್ಲೂ ಕೂಡ ಒಂದು ಮಾತನ್ನು ಹೇಳಿತ್ತು, ನಾವು ಏನು ಕಾಣುತ್ತೆ ಅದನ್ನು ಹೇಳ್ತಾ ವೀಕ್ಷಕ ವಿವರಣೆಯ ರೀತಿಯಲ್ಲೇ ಸುದ್ದಿ ಕೊಡ್ತಾ ಹೋಗ್ತೀವಿ ಅಂತ. 100ಕ್ಕೆ 100 ಅಂತಹ ಪ್ರಯತ್ನವನ್ನೇ ಮಾಡಿದ್ದೇವೆ. ದಿನಗಳ ಕಾಲ ಆತನನ್ನು SITಯ ಕಸ್ಟಡಿಗೆ ಕೊಡುವಂತ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತ ಮಾಹಿತಿ. ಹತ್ತು ದಿನಗಳ ಕಾಲ SITಯ ಕಸ್ಟಡಿಗೆ ಆತನನ್ನು ಕೊಡಲಾಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ನ ಭವಿಷ್ಯ ನಿರ್ಧಾರವಾಗಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನ್ನ ಭವಿಷ್ಯ ನಿರ್ಧಾರವಾಗಲಿಕ್ಕಿದೆ. ಮಾಸ್ಕ್ ಮ್ಯಾನ್ಗೆ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನವ? ಕೆಲವೇ ಕ್ಷಣಗಳಲ್ಲಿ ಮಾಸ್ಕ್ ಮ್ಯಾನಿನ ಭವಿಷ್ಯ ನಿರ್ಧಾರವಾಗಲಿಕ್ಕಿದೆ. ಆತನಿಗೆ ಕಸ್ಟಡಿಯ ಅಥವಾ
ಇಂದ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಸ್ಟಡಿಗೆ ಕೇಳಿದಂತಹ ಬ್ರಹ್ಮಾವರ ಪೊಲೀಸರು ಅನ್ನುವಂಥ ಮಾಹಿತಿ, ಅದರ ಜೊತೆಗೆ ಕಸ್ಟಡಿಗೆ ನೀಡುವ ಬಗ್ಗೆ ವಾದ ಪ್ರತಿವಾದ ನಡೆದು 45 ನಿಮಿಷದೊಳಗೆ ತಿಮರೋಡಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಸೂಚನೆಯನ್ನು ನೀಡಲಾಗಿದೆ. 45 ನಿಮಿಷದೊಳಗೆ ತಿಮರೋಡಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಸೂಚನೆ ನೀಡಲಾದಂಥ ಹಿನ್ನೆಲೆಯಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಪೊಲೀಸ್ ಕಸ್ಟಡಿ ಬಗ್ಗೆ ವಿಚಾರಣೆ ಆಗುತ್ತೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕವಷ್ಟೇ ಪೊಲೀಸ್ ಕಸ್ಟಡಿ ಬಗ್ಗೆ ವಿಚಾರಣೆ ಆಗುತ್ತೆ. ತಿಮರೋಡಿಯನ್ನ ಸಬ್ ಜೈಲಿನಿಂದ ಕರೆತರಲಿಕ್ಕೆ ಬ್ರಹ್ಮಾವರ ಪೊಲೀಸರು ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಸಬ್ ಜೈಲಿನಿಂದ ಕರೆತರುವುದಕ್ಕೆ ಬ್ರಹ್ಮಾವರ ಪೊಲೀಸರು ತೆರಳಿರುವ ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು.
ಎಸ್, ಈಗ ಕೋರ್ಟಿಗೆ ಹಾಜರಾಗಿರುವಂತಹ ಮುಸುಕುದಾರಿಯನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂಥದ್ದು ಕೇಳ್ಬರ್ತಾ ಇರುವಂಥದ್ದು. ಅದು ಕೂಡ ಮುಸುಕುದಾರಿಯನ್ನ ಅಥವಾ ಈಗ ಚಿನ್ನಯ್ಯ ಅಂತ ಕರೆಸಿಕೊಳ್ಳುವಂತಹ ಆರೋಪಿಯನ್ನ SIT ಅವರು ವಶಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಅದಕ್ಕೆ ಬೇಕಾದಂತಹ ತಯಾರಿಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಿಂದ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಗಿರೀಶ್ ಮಟ್ಟಣ್ಣನವರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಯಿಂದ ಬೆಳ್ತಂಗಡಿ ಠಾಣೆಗೆ ಗಿರೀಶ್ ಮಟ್ಟಣ್ಣವರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬೆಳ್ತಂಗಡಿ ಠಾಣೆಗೆ ಗಿರೀಶ್ ಮಟ್ಟಣ್ಣವರು ಆಗಮಿಸಿರುವಂಥದ್ದು ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ FIR ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಬಂಧನ ಮಾಡುವ ವೇಳೆ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಒಂದು ಆರೋಪದಡಿ FIR ದಾಖಲೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಗಿರೀಶ್ ಮಟ್ಟಣ್ಣ ಅವರು ಇದೀಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆಗಮಿಸಿರುವಂಥದ್ದನ್ನು ಕೂಡ ತಾವು ಒಂದು ಮಾಹಿತಿ ನಮಗೆ ಲಭ್ಯವಾಗ್ತಾ ಇದ್ದಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಗಿರೀಶ್ ಮಟ್ಟಣ್ಣ ಅವರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಹಲೋ 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 ಹಲೋ
ಎಸ್, ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಮುಸುಕುಧಾರಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ಈಗ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತ ಬಳಿಕ ಹೊರಗಡೆಗೆ ಕರೆತರ್ತಾ ಇರುವಂತಹ ದೃಶ್ಯವನ್ನ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಬಹಳಷ್ಟು ರೋಚಕತೆಯನ್ನ ಹುಟ್ಟು ಹಾಕಿದಂತಹ ಪ್ರಕರಣ, ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂತಹ ಪ್ರಕರಣ. ಸೊ ಇದೀಗ ಮುಸುಕುಧಾರಿಯನ್ನ ಬಂಧನಕ್ಕೊಳಪಡಿಸಲಾಗಿದೆ ಎನ್ನುವಂತಹ ಮಾಹಿತಿ ಜೊತೆಗೆ ಆತನನ್ನ ಆರೋಗ್ಯ ತಪಾಸಣೆ ನಡೆಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಸೊ ಈಗ ನ್ಯಾಯಾಲಯದಿಂದ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತ ಬಳಿಕ ಹೊರಗಡೆಗೆ ಕರೆತರ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೇವೆ. ನೇರ ಪ್ರಸಾರದಲ್ಲಿ ಬರ್ತಾ ಇರುವಂತಹ ದೃಶ್ಯ ಬೆಳ್ತಂಗಡಿ ನ್ಯಾಯಾಲಯದ ಮುಂಭಾಗದಿಂದ ನೇರ ಪ್ರಸಾರದಲ್ಲಿ ಅಲ್ಲಿನ ದೃಶ್ಯಗಳನ್ನ ತೋರಿಸುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮೂಲಕ ಆಗ್ತಾ ಇದೆ. ಎಸ್, ಈಗ ಅಲ್ಲಿನ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಮುಸುಕುಧಾರಿ ವ್ಯಕ್ತಿಯನ್ನ SIT ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯದ ಒಳಭಾಗದಿಂದ ಕರೆತರ್ತಾ ಇರುವಂತದ್ದು. ಎಸ್, ಅಲ್ಲಿ ಸೇರಿದಂತಹ ಮಾಧ್ಯಮ ಪ್ರತಿನಿಧಿಗಳು ಸೇರಿದಂತೆ ಸಾರ್ವಜನಿಕರನ್ನ ಬದಿಗೆ ಕಳುಹಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗೇಟಿನ ಮುಂಭಾಗದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೂಡ ನೆರೆದಿದ್ರು. ಸೊ ಈಗ ಅವರೆಲ್ಲರನ್ನು ಕೂಡ ಬದಿಗೆ ಕಳುಹಿಸುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ, ಪೊಲೀಸರು ಮಾಡ್ತಾ ಇದ್ದಾರೆ. ಅಲ್ಲಿ ಭದ್ರತೆಗಾಗಿ, ಬಂದೋಬಸ್ತ್ಗಾಗಿ ನಿಯೋಜನೆ ಆಗಿದ್ದಂಥವರು. ಬಹಳಷ್ಟು ಕ್ಯೂರಿಯಾಸಿಟಿ ಹುಟ್ಟು ಹಾಕಿದಂತಹ ಪ್ರಕರಣ ಇದು. ಸೊ ಈಗ ಮುಸುಕುಧಾರಿಯನ್ನ ಸಾಕ್ಷಿ ದೂರುದಾರನಾಗಿ ಈ ಒಂದು ಪ್ರಕರಣದಲ್ಲಿ ಉತ್ಖನನ ನಡೆಯುವಂತಹ ಸಂದರ್ಭದಲ್ಲಿ ಅಥವಾ ಉತ್ಖನನಕ್ಕೂ ಮುನ್ನ ಮಹಜರು ಪ್ರಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ತಾನು ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ಜಾಗಗಳನ್ನು ತೋರಿಸಿ ಆ ಬಳಿಕ ಉತ್ಖನನವನ್ನ ನಡೆಸುವಂತಹ ಸಂದರ್ಭದಲ್ಲಿ ಜಾಗವನ್ನ ತೋರಿಸಿದ್ದ. ಜೊತೆಗೆ ಆ ಸಂದರ್ಭದಲ್ಲಿ SIT ಅಧಿಕಾರಿಗಳ ಜೊತೆಗೆ ತೆರಳುತ್ತಾ ಇದ್ದಂತಹ ವ್ಯಕ್ತಿ ಮುಸುಕುಧಾರಿ. ಸೊ ಆ ಮುಸುಕುಧಾರಿಯನ್ನೇ ಈಗ ವಶಕ್ಕೆ ಪಡೆದಿರುವಂಥದ್ದು, ಅಂದ್ರೆ ಬಂಧನಕ್ಕೆ ಒಳಪಡಿಸಿದ್ದಾರೆ SIT ಅಧಿಕಾರಿಗಳು. ಸೊ ಆ ನೆಲೆಯಲ್ಲಿ ಮೊದಲಿಗೆ ಆತನನ್ನ ತಾಲೂಕು ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಆರೋಗ್ಯ ತಪಾಸಣೆಯನ್ನ ನಡೆಸಿದಂತಹ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೊ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಬಳಿಕ ನ್ಯಾಯಾಧೀಶರ ಎದುರು ಪ್ರೊಡ್ಯೂಸ್ ಮಾಡಿದಂತಹ ಬಳಿಕ, ಜಡ್ಜ್ ಎದುರು ಪ್ರೊಡ್ಯೂಸ್ ಮಾಡಿದಂತಹ ಬಳಿಕ ಈಗ ಅಲ್ಲಿಂದ ಹೊರಗಡೆಗೆ ಕರೆ ತಂದಿದ್ದಾರೆ. ಮುಂದಕ್ಕೆ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ, ಏನಾಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ. SIT ಕಸ್ಟಡಿಗೆ ಪಡೆದುಕೊಳ್ಳುತ್ತಾ ಅಥವಾ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆಯಾ ಏನು ಅನ್ನುವಂಥದ್ದಕ್ಕೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಉತ್ತರ ಲಭಿಸೋದಕ್ಕಿದೆ. ಸೊ ಈಗ ನ್ಯಾಯಾಲಯದ ಹೊರಭಾಗದ ದೃಶ್ಯಗಳನ್ನು ನಾವು ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಪೊಲೀಸ್ ವಾಹನಗಳು ಅಲ್ಲಿ ಸಜ್ಜಾಗಿ ನಿಂತಿದೆ. ಅದರ ಜೊತೆಗೆ ಸಾಕ್ಷಿ ದೂರುದಾರ ಕೂಡ ಒಂದು ವಾಹನದಲ್ಲಿ ಇರುವಂಥದ್ದು. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬರುವಂತಹ ದೃಶ್ಯವನ್ನು ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಕ್ಸ್ಕ್ಲೂಸಿವ್ ಆಗಿ ವೀಕ್ಷಕರ ಮುಂದೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿತ್ತು. ಸೊ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತ ಬಳಿಕ ಮತ್ತೆ ಹೊರಗಡೆ ಬಂದಿದ್ದಾರೆ. ಸೊ ಮುಂದಿನ ನಡೆ ಏನು ಎತ್ತ ಎನ್ನುವಂಥದ್ದು ಪ್ರಶ್ನೆಗೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಉತ್ತರ ಸಿಗೋದಕ್ಕಿದೆ.
ಸಾಕಷ್ಟು ಕುತೂಹಲ ಕೆರಳಿಸಿದಂತಹ ಪ್ರಕರಣ ಇದು. ದೇಶದಾದ್ಯಂತ ಸಂಚಲನವನ್ನು ಕೂಡ ಹುಟ್ಟುಹಾಕಿತ್ತು. ಸಾಕ್ಷಿ ದೂರುದಾರನ ಹೆಸರಿನಲ್ಲಿ ಇಬ್ಬರು ವಕೀಲರ ಲೆಟರ್ ಹೆಡ್ನಲ್ಲಿ ಪತ್ರ ವೈರಲ್ ಆದಂತಹ ಬಳಿಕ ನಡೆದಿರುವಂತಹ ವಿದ್ಯಮಾನಗಳೆಲ್ಲವನ್ನೂ ಕೂಡ ನಾವು ಗಮನಿಸಿಕೊಂಡು ಬಂದಿದ್ದೇವೆ. ಮೊದಲನೆಯದಾಗಿ ವಕೀಲರ ಲೆಟರ್ ಹೆಡ್ನಲ್ಲಿ ಸಾಕ್ಷಿ ದೂರುದಾರ ಬರೆದಿದ್ದಾನೆ ಅಂತ ಹೇಳಲಾದಂತಹ ಪತ್ರ ವೈರಲ್ ಆಯಿತು. ಆ ಪತ್ರದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಟ್ಟಲ್ಲಿ ಆ ಬಗ್ಗೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎನ್ನುವಂತಹ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿಗಳು ಆ ವಕೀಲರನ್ನ ಸಂಪರ್ಕ ಮಾಡಿದ್ರು ಮೊದಲಿಗೆ. ಆ ಸಂದರ್ಭದಲ್ಲಿ ಇದರ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಹೌದು, ಆ ಪತ್ರ ನಮ್ಮ ಲೆಟರ್ ಹೆಡ್ನಲ್ಲಿ ಏನು ವೈರಲ್ ಆಗಿದೆ ಅದು ಸತ್ಯವಾದ ಪತ್ರ, ಅಂದರೆ ಅದರಲ್ಲಿರುವಂಥ ವಿಚಾರಗಳೆಲ್ಲವೂ ಸತ್ಯ, ಅದು ಅಧಿಕೃತ ಪತ್ರ, ಯಾವುದೇ ನಕಲಿ ಪತ್ರವಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಪತ್ರ ಅಲ್ಲ ಅನ್ನುವಂತಹ ಮಾತುಗಳನ್ನು ಆ ಸಂದರ್ಭದಲ್ಲಿ ವಕೀಲರು ಹೇಳಿದರು. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ SP ಅವರು ಮತ್ತೊಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ರು. ಈ ಪತ್ರದಲ್ಲಿ ವೈರಲ್ ಆದ ಪತ್ರದಲ್ಲಿ ಉಲ್ಲೇಖ ಆದಂತಹ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಪೂರಕವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬಹುದು ಎನ್ನುವಂತ ಒಂದು ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ರು. ಇದೆ ಸಾಕ್ಷಿ ದೂರುದಾರನನ್ನ SITಯ ಕಸ್ಟಡಿಗೆ ಒಪ್ಪಿಸಿ ನ್ಯಾಯಾಧೀಶರು ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೀಗ ಬರ್ತಾ ಇರುವಂತದ್ದು. 10 ದಿನಗಳ ಕಾಲ ಸಾಕ್ಷಿ ದೂರುದಾರನನ್ನ ಮುಸುಕುಧಾರಿಯನ್ನ SIT ಕಸ್ಟಡಿಗೆ ಕೊಡಲಾಗಿದೆ. SIT ಅಧಿಕಾರಿಗಳ ವಿಚಾರಣೆಗೆ ಅನುಕೂಲ ಆಗುವಂತಹ ಹಿನ್ನೆಲೆಯಲ್ಲಿ SIT ಕಸ್ಟಡಿಗೆ ಸಾಕ್ಷಿ ದೂರುದಾರನನ್ನ ಕೊಡಲಾಗಿದೆ ಎನ್ನುವಂತಹ ಮಾಹಿತಿ ಇದೀಗ ಲಭಿಸ್ತಾ ಇದೆ. ಈಗಾಗಲೇ ಆತನನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿರುವಂಥದ್ದು. ಅಲ್ಲಿಂದ ಹೊರಗೆ ಕರೆದುಕೊಂಡು ಬಂದಿದ್ದಾರೆ. ವಾಹನದಲ್ಲಿ ಆತ ಕುಳಿತುಕೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅಲ್ಲಿ ಸಾಕ್ಷಿ ದೂರುದಾರ ಇರುವಂತಹ ವಾಹನವನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಎದುರು ಭಾಗದಲ್ಲಿ ಕಾಣ್ತಾ ಇರುವಂತಹ ಮಹೀಂದ್ರ ಸ್ಕಾರ್ಪಿಯೋ ಏನಿದೆ ಅದರಲ್ಲಿ ಸಾಕ್ಷಿ ದೂರುದಾರನನ್ನ ಇವತ್ತು ಬೆಳಗ್ಗೆ ಮೊದಲಿಗೆ ಆಸ್ಪತ್ರೆಗೆ ಅಂದ್ರೆ ಆರೋಗ್ಯ ತಪಾಸಣೆಯ ಹಿನ್ನೆಲೆಯಲ್ಲಿ ಕರೆದುಕೊಂಡು ಬಂದರು. ಅದಾದ ಬಳಿಕ ನ್ಯಾಯಾಧೀಶರ ಎದುರು ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಹಿನ್ನೆಲೆಯಲ್ಲಿ ಅದೇ ಒಂದು ವಾಹನದಲ್ಲಿ ಕರೆದುಕೊಂಡು ಬಂದಿರುವಂಥದ್ದು. ಸೊ ಅದಾದ ಬಳಿಕ ಈಗ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತಹ ಬಳಿಕ ಮತ್ತೆ ಇದೀಗ ಅದೇ ಒಂದು ವಾಹನದಲ್ಲಿ ಆತನನ್ನ ಕುಳ್ಳಿರಿಸಲಾಗಿದೆ. 10 ದಿನಗಳ ಕಸ್ಟಡಿಗೆ ಕೊಡಲಾಗಿದೆ ಎನ್ನುವಂತಹ ಮಾಹಿತಿ ಇದೀಗ ಲಭಿಸ್ತಾ ಇದೆ. ಸಾಕ್ಷಿ ದೂರುದಾರನನ್ನ 10 ದಿನಗಳ ಕಾಲ SIT ಕಸ್ಟಡಿಗೆ ಕೊಡಲಾಗಿದೆ ಎನ್ನುವಂಥದ್ದು ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ಸ್. ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತ ಬಳಿಕ ನ್ಯಾಯಾಧೀಶರು ಯಾವ ತೀರ್ಪನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅಂದ್ರೆ ನ್ಯಾಯಾಂಗ ಬಂಧನವನ್ನ ವಿಧಿಸ್ತಾರಾ ಅಥವಾ SIT ಕಸ್ಟಡಿಗೆ ಕೊಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಗಳಿತ್ತು. ಆ ಒಂದು ಪ್ರಶ್ನೆಗೆ ಈಗ ಉತ್ತರ ಲಭಿಸಿದೆ. 10 ದಿನಗಳ ಕಾಲ ಇನ್ನಷ್ಟು ವಿಚಾರಣೆ ನಡೆಸುವಂತಹ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೇಳಿತ್ತು SIT. ಸೊ SIT ಕಸ್ಟಡಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ
ಈಗ ಸಾಕ್ಷಿ ದೂರುದಾರ ಮುಂದಿನ 10 ದಿನಗಳ ಕಾಲ SIT ಕಚೇರಿಯಲ್ಲಿ ಅಥವಾ SITಯ ಒಂದು ಠಾಣೆಯಲ್ಲಿ ಅಥವಾ SITಯ ವಶದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಸಾಕ್ಷಿ ದೂರುದಾರನನ್ನ ಪ್ರಶ್ನೆಗಳನ್ನ ಕೇಳಿ ಅಥವಾ ವಿಚಾರಣೆಗೆ ಒಳಪಡಿಸಿ ಬೇಕಾದಂತಹ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ SIT ಮಾಡುತ್ತೆ. ಯಾಕಂತ ಹೇಳಿದ್ರೆ ಈವರೆಗೆ ಈ ಅನೇಕ ಸಂದರ್ಭಗಳಲ್ಲಿ ಆತನನ್ನ ವಿಚಾರಣೆಗೆ ಒಳಪಡಿಸಿತ್ತು, ಅಂದ್ರೆ ಆತನಿಂದ ಮಾಹಿತಿ ಸಂಗ್ರಹಣೆ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಆದರೆ ಅಧಿಕೃತವಾಗಿ ಈ ರೀತಿ ಕಸ್ಟಡಿಗೆ ಪಡೆಯುವಂತಹ ಕೆಲಸಗಳಾಗಿರಲಿಲ್ಲ. ಸೊ ಇದೀಗ ಕಸ್ಟಡಿಗೆ ಪಡೆಯುವಂತಹ ಕೆಲಸಗಳು ಕೂಡ ಆಗಿದೆ. ಸೊ ಇವತ್ತು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ನ್ಯಾಯಾಧೀಶರು ಎರಡೂ ಕಡೆ ವಕೀಲರ ಒಂದು ವಿಚಾರವನ್ನ ಪರಿಗಣಿಸಿ ಈಗ ಆತನನ್ನ SIT ಕಸ್ಟಡಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಈಗ ಲಭಿಸ್ತಾ ಇರುವಂತದ್ದು. ಸೊ ಈ ಮೂಲಕ ಈ ಪ್ರಕರಣದ ತಿರುಳು ಏನು ಎತ್ತ ಅನ್ನುವಂತಹ ಬಗ್ಗೆ ಇರುವಂತಹ ಗೊಂದಲಗಳಿಗೆ ಬಹುಶಃ ಮುಂದಿನ ಕೆಲ ದಿನಗಳಲ್ಲಿ ಉತ್ತರ ಲಭಿಸುವಂತಹ ಸಾಧ್ಯತೆಗಳಿದೆ. SITಯ ವರದಿ, ಮಧ್ಯಂತರ ವರದಿಗಳು ಸಲ್ಲಿಕೆಯಾಗಬೇಕು ಇತ್ಯಾದಿ ಆಗ್ರಹಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಸದನದಲ್ಲಿ, ಅಧಿವೇಶನದಲ್ಲೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಒಳಗಾಗಿರುವಂಥದ್ದು. ಪ್ರತಿಪಕ್ಷ ಇರಬಹುದು, ಆಡಳಿತ ಪಕ್ಷ ಇರಬಹುದು, ಎರಡೂ ಪಕ್ಷಗಳ ಸದಸ್ಯರು, ಸಚಿವರುಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿರುವಂಥದ್ದೆಲ್ಲವನ್ನೂ ಕೂಡ ನಾವು ಗಮನಿಸಿದ್ದೇವೆ. ಆ ಬಳಿಕ ನಾನಾ ಬಗೆಯ ಬೆಳವಣಿಗೆಗಳು ಕೂಡ ನಡೆದಿದೆ. ಸೊ ಅದೆಲ್ಲದರ ನಡುವೆ SIT ತನಿಖೆಯನ್ನ ಮುಂದುವರೆಸಿತ್ತು. ಹಲವು ಆಯಾಮಗಳಲ್ಲಿ ಹಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಬರ್ತಾ ಇತ್ತು. ಇದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೇವೆ. ಅಂದ್ರೆ ಉತ್ಖನನ ಕಾರ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಬ್ರೇಕ್ ಬಿದ್ದಿದ್ರು ಕೂಡ 17 ಪಾಯಿಂಟ್ಗಳ ಉತ್ಖನನವನ್ನ ನಡೆಸಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದಂತಹ ಬಳಿಕ ಉತ್ಖನನ ನಡೆಸುವಂತಹ ಕೆಲಸಕ್ಕೆ SIT ಮುಂದಾಗಿಲ್ಲ. ಆದರೆ ಬೇರೆ ಬೇರೆ ಆಯಾಮಗಳಲ್ಲಿ ಅಥವಾ ಈ ಒಂದು ತನಿಖೆಗೆ ಯಾವೆಲ್ಲ ವಿಚಾರಗಳನ್ನ ತನಿಖೆ ಮಾಡಬೇಕೋ, ಯಾವೆಲ್ಲ ವಿಚಾರಗಳನ್ನ ಪರಿಗಣನೆ ಮಾಡಬೇಕು, ಆ ಎಲ್ಲ ವಿಚಾರಗಳನ್ನ ಪರಿಗಣನೆ ಮಾಡಿ ಒಂದು ತನಿಖೆಯನ್ನ, ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿತ್ತು SIT. ಸೊ ಇದೀಗ ಅದರ ಮುಂದುವರಿದ ಭಾಗವಾಗಿ ಮುಸುಕುಧಾರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಸೊ ಅರೆಸ್ಟ್ ಮಾಡಿದ್ರು, ವಶಕ್ಕೆ ಪಡೆದುಕೊಂಡಿದ್ರು, ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಸೊ ಈಗ ನ್ಯಾಯಾಧೀಶರು ಆತನನ್ನ SIT ಕಸ್ಟಡಿಗೆ ಕೊಟ್ಟಿದ್ದಾರೆ. ಸೊ ಈ ಮೂಲಕ SIT ವಶಕ್ಕೆ ಬಂದಂತಾಗಿದೆ ಸಾಕ್ಷಿ ದೂರುದಾರ. ಸೊ ಹಾಗಾಗಿ ಈಗ ಮುಂದಿನ ಈ ವಿಚಾರಗಳು ಏನು ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಾವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸಾಕ್ಷಿ ದೂರುದಾರನನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತ ಬಳಿಕ ಮತ್ತೆ ಹೊರಭಾಗಕ್ಕೆ ಕರೆದುಕೊಂಡು ಬಂದು ವಾಹನದಲ್ಲಿ ಕುಳ್ಳಿರಿಸಿದ್ದಾರೆ. ಆದರೆ ವಾಹನಗಳು ಅಲ್ಲಿಂದ ಹೊರಟಿಲ್ಲ. ಇದ್ಯಾವುದು ರೆಕಾರ್ಡೆಡ್ ಫುಟೇಜಸ್ ನೀವು ನೋಡ್ತಾ ಇರುವಂಥದ್ದಲ್ಲ, ನೇರ ಪ್ರಸಾರವನ್ನ ನೋಡ್ತಾ ಇದ್ದೀರಿ. ಈ ಒಂದು ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ SIT ತನಿಖೆಗೆ ಸಂಬಂಧಪಟ್ಟ ಹಾಗೆ ಅಷ್ಟೂ ದಿನಗಳ ಬೆಳವಣಿಗೆಗಳು ಏನೆಲ್ಲ ಆಯಿತೋ ಎಲ್ಲವನ್ನೂ ಕೂಡ ಸುದ್ದಿ ನ್ಯೂಸ್ ಬೆಳ್ತಂಗಡಿ ನೇರ ಪ್ರಸಾರದಲ್ಲಿ ವೀಕ್ಷಕರ ಮುಂದೆ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಅದೆಲ್ಲವನ್ನೂ ಕೂಡ ವೀಕ್ಷಕರು ಗಮನಿಸಿದ್ದಾರೆ. ಸೊ ಈಗ ಅಲ್ಲಿನ ಒಂದು ನೇರ ದೃಶ್ಯಾವಳಿಗಳನ್ನ ಈಗ ನ್ಯಾಯಾಲಯದ ಮುಂಭಾಗದಲ್ಲಿ ಇರುವಂತಹ ದೃಶ್ಯಗಳನ್ನ ನೀವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ SIT ಅಧಿಕಾರಿಗಳ ವಾಹನಗಳೆರಡು ಮುಂಭಾಗದಲ್ಲಿ ಸಜ್ಜಾಗಿ ನಿಂತಿದೆ. ಅದರ ಹಿಂಭಾಗದಲ್ಲಿ ಸಾಕ್ಷಿ ದೂರುದಾರ ಇರುವಂತಹ ವಾಹನವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಹೊರಭಾಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಈ ಎಲ್ಲ ದೃಶ್ಯಗಳನ್ನ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ನ್ಯಾಯಾಲಯದ ಗೇಟ್ನ ಹೊರಭಾಗದಲ್ಲಿ ನಿಂತಿರುವಂತಹದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೊ ಮುಂದಕ್ಕೆ ಎಲ್ಲಿಗೆ ಕರೆದುಕೊಂಡು ಹೋಗ್ತಾರೆ? ಬಹುತೇಕ SIT ಕಚೇರಿಗೆ ಕರೆದುಕೊಂಡು ಹೋಗುವಂಥದ್ದು ಬಹುತೇಕ ಒಂದು ಖಚಿತ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿರುವಂತಹ ಒಂದು ಕಟ್ಟಡವನ್ನ ತಾತ್ಕಾಲಿಕ SIT ಕಚೇರಿಯನ್ನಾಗಿ ಮಾರ್ಪಾಡು ಮಾಡಿರುವಂಥದ್ದು. SIT ಅಧಿಕಾರಿಗಳು ಅಲ್ಲೇ ತನಿಖೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳನ್ನಲ್ಲಿ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ಮ ಪ್ರತಿನಿಧಿ ಶ್ರೇಯಾ ಶೆಟ್ಟಿ ಅವರೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೇಯಾ, ಈಗ ಸಾಕ್ಷಿ ದೂರುದಾರನನ್ನ SIT ಕಸ್ಟಡಿಗೆ ಕೊಟ್ಟಿದೆ ಅನ್ನುವಂತ ಮಾಹಿತಿ ಇದೆ. ಸೊ ಏನಿದೆ ಅಡಿಷನಲ್ ಇನ್ಫಾರ್ಮೇಶನ್ ಅಂತ? ಓಕೆ, ಸದ್ಯಕ್ಕೆ ನಮ್ಗೆ ಗೊತ್ತಾಗಿರೋ ಮಾಹಿತಿ ಪ್ರಕಾರ ಈಗ SIT ಅಧಿಕಾರಿಗಳು ಒಳಗಡೆ ಅಂದ್ರೆ ವಿಡಿಯೋ ಡಾಕ್ಯುಮೆಂಟೇಶನ್ ಮಾಡಿ, ಒಟ್ಟಾರೆಗೆ ಯಾವುದೇ ವಕೀಲರು ಇರೋದಿಲ್ಲ, ಸರ್ಕಾರಿ ಪರ ವಕೀಲರು ಇದ್ದು ಜೊತೆಗೆ ಕೇವಲ ಒಂದು ಕೊಠಡಿ ಒಳಗೆ ಕೂಡಿ ಹಾಕೊಂಡು ಒಂದು ವಕೀಲರು ಜೊತೆಗೆ ಒಬ್ಬ ಜಡ್ಜ್ ಆಮೇಲೆ ಈ ಮುಸುಕುಧಾರಿ ವ್ಯಕ್ತಿಯನ್ನ ಕೂರಿಸ್ಕೊಂಡು ಒಟ್ಟು 11 ಗಂಟೆಗೆ ಎಕ್ಸಾಕ್ಟ್ ಆಗಿ ಈ ಕೋರ್ಟ್ಗೆ ಬಂದಿದ್ರು. ಇದೀಗ ಸಮಯ ಬೇರೆ
ಎಷ್ಟೋ 1:30 ಆಗ್ತಾ ಬಂತು. ಹಾಗಾಗಿ ಸತತವಾಗಿ ಇಷ್ಟು ಹೊತ್ತುಗಳ ಕಾಲ ಅವರನ್ನ ಒಂದು ಮೌಖಿಕವಾಗಿ ಏನೆಲ್ಲ ದಾಖಲೆ ಇದೆ ಈ ಸಂಬಂಧಪಟ್ಟಾಗಿ ಈ ದೂರು ಕೊಟ್ಟಿರುವ ಹಿನ್ನೆಲೆಯಾಗಿ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಇದೀಗ ಸದ್ಯಕ್ಕೆ SIT ಅಧಿಕಾರಿಗಳು 10 ದಿನಗಳ ಕಾಲ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಇಲ್ಲಿ ಎರಡು ಆಯಾಮ ಇರುತ್ತೆ. ಒಂದು SIT ಅಧಿಕಾರಿಗಳು 14 ದಿನ ಕಸ್ಟಡಿ ಕೇಳಿದಾಗ ವಕೀಲರು ಅಲ್ಲಿ 10 ದಿನ ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಂದು ವೇಳೆ 10 ದಿನ ಕೇಳಿದಾಗ ನಾವು ಒಂದು 7 ದಿನ ಕೊಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಇಲ್ಲಿ ಬಂದ ಮಾಹಿತಿ ಪ್ರಕಾರ ಒಟ್ಟಾರೆಯಾಗಿ ಇಲ್ಲಿರುವಂತಹ SIT ಅಧಿಕಾರಿಗಳು 14 ದಿನ ಕಸ್ಟಡಿ ಕೇಳಿದಾಗ ಅಲ್ಲಿ ವಕೀಲರು 10 ದಿನ ಕೊಟ್ಟಿರುವಂತ ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಇದೀಗ ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಹೊರಗಡೆ ಬಂದು ಆ ಮುಸುಕುಧಾರಿ ವ್ಯಕ್ತಿ ಕೂಡ ಸದ್ಯಕ್ಕೆ ಕೋರ್ಟಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ SIT ಕಚೇರಿಗೆ ಹೋಗುವಂತ ಸಾಧ್ಯತೆ ಇದೆ. ಇದಕ್ಕೆ ಮಳೆ ಕೂಡ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಇಲ್ಲಿ ಅಡಚಣೆ ಆಗಿರುವಂತದ್ದು. ಇನ್ನು ಕೆಲವೇ ಹೊತ್ತಲ್ಲಿ SIT ಕಚೇರಿಗೆ ಹೋಗಿ ಅಲ್ಲಿ ಮತ್ತೆ ವಿಚಾರಣೆ ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆ ಇನ್ನೊಂದು ಅವರ ಮೇಲೆ ಕೇಸ್ ಇರುವಂತದ್ದು. ಇದು ಯಾವುದರ ಮೇಲೆ FIR ಆಗಿದೆ ಅನ್ನೋದು ಕೂಡ ಕೆಲವೊಂದು ಗೊಂದಲ ಇದೆ. ಒಂದು ಆತ ಈ ಒಂದು ಕೇಸ್ ನ ಬೇರೆ ಡೈವರ್ಟ್ ಮಾಡಿರುವಂತಹ ಒಂದು ವಿಚಾರ ಇರ್ಬೋದು. ಜೊತೆಗೆ ಆತ ಫಸ್ಟ್ ಕೋರ್ಟ್ ಬಂದಾಗ ಒಂದು ಅವನ ಕೈಯಲ್ಲಿ ಒಂದು ಬುರುಡೆ ಇತ್ತು. ಆ ಬುರುಡೆ ಎಲ್ಲಿಂದ ಬಂತು, ಆತ ಅದನ್ನ ಎಲ್ಲಿಂದ ಡಿಗ್ಗಿಂಗ್ ಮಾಡ್ದ, ಈ ಕೂಡ ವಿಚಾರ ಇರುವಂತದ್ದು. ಹಾಗಾಗಿ 2 ಆಯಾಮದ ಮೇಲೆ ಇದು ಕೇಸ್ FIR ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗೆ ಸ್ಪಷ್ಟವಾಗಿ ಈಗ ಯಾವುದರ ವಿಚಾರವಾಗಿ ಇಲ್ಲಿ FIR ಆಗಿದೆ, ಯಾವುದರ ಆಧಾರದ ಮೇಲೆ ಅರೆಸ್ಟ್ ಆಗಿದೆ ಅನ್ನೋದು ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. 2 ವಿಚಾರ ಇರುವಂತದ್ದು. ಒಂದು ಬುರುಡೆ ವಿಚಾರ, ಇನ್ನೊಂದು ಬುರುಡೆ ವಿಚಾರವಾಗಿ ಬುರುಡೆ ಬಿಟ್ಟಿರೋ ವಿಚಾರ. ಈಗ 2 ಸಾಧ್ಯತೆ ಕೂಡ ಇರುವಂತದ್ದು. ಹಾಗೆ ಸದ್ಯಕ್ಕೆ ಈಗ SIT ಅಧಿಕಾರಿಗಳು ವಕೀಲರ ಜೊತೆಯಾಗಿ ಸೇರ್ಕೊಂಡು ಒಂದು ವಿಡಿಯೋ ಡಾಕ್ಯುಮೆಂಟೇಶನ್ ಮಾಡಿ ಆತನಿಂದ ಯಾವ ವಿಚಾರ ಇದೆ, ಯಾವ ಕಾರಣಕ್ಕೋಸ್ಕರ ಬುರುಡೆಯನ್ನ ಅಲ್ಲಿ ತಗೊಂಡು ಬಂದೆ, ಅಥವಾ ಯಾವ ಕಾರಣಕ್ಕೋಸ್ಕರ ಯಾರ ಒತ್ತಾಯದ ಮೇಲೆ ನೀನು ಇಲ್ಲಿ ಬಂದೆ, ಅಥವಾ ನಿಜಕ್ಕೂ ಕೂಡ ನೀನು ಆ ಒಂದು ವರ್ಷದಲ್ಲಿ 1994ರಿಂದ 2014 ಏನು 100 ಶವವನ್ನ ಹೂತಿದ್ದೇನೆ ಅಂತ ಒಂದು ದೂರನ್ನ ಕೊಟ್ಟಿದ್ದಾರೋ ಅದು ಹೇಳಿಕೆ ನಿಜನಾ, ಎಲ್ಲ ಆಯಾಮವನ್ನ ಕೂಡ ಇಲ್ಲಿ ತನಿಖೆಯನ್ನ ಮಾಡಿ ವಿಚಾರಣೆ ಮಾಡಿ ಸದ್ಯಕ್ಕೆ ಈಗ ಡಾಕ್ಯುಮೆಂಟೇಶನ್ ತಗೊಂಡು ಎಲ್ಲ ಅಧಿಕಾರಿಗಳು SIT ಅಧಿಕಾರಿಗಳು ಹೊರಟಿರುವಂತದ್ದು. ಗೌತಮ್. ಓಕೆ, ಎಸ್, ಥ್ಯಾಂಕ್ ಯು ಶ್ರೇಯಾ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು 14 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು SIT ಅಧಿಕಾರಿಗಳು. ಆದರೆ ನ್ಯಾಯಾಲಯ ಅವರನ್ನ 10 ದಿನ ಸಾಕ್ಷಿ ದೂರುದಾರನನ್ನ 10 ದಿನಗಳ ಕಾಲ SIT ಕಸ್ಟಡಿಗೆ ಕೊಟ್ಟು ಈಗ ಆದೇಶವನ್ನ ಮಾಡಿರುವಂಥದ್ದು. ಸೊ ಅದಕ್ಕೆ ನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಎನ್ನುವಂತ ವಿಚಾರವನ್ನ ಮುಂದಿಟ್ಟಿದ್ರು. ಆದರೆ 14 ದಿನಗಳ ಬದಲಿಗೆ 10 ದಿನಗಳ ಕಾಲ SIT ವಶಕ್ಕೆ ಕೊಡಲಾಗಿದೆ ಅನ್ನುವಂತಹ ಮಾಹಿತಿ. ಸೊ ಎಲ್ಲರೂ ಕೂಡ ಈಗ ನ್ಯಾಯಾಲಯದ ಆವರಣದಲ್ಲೇ ಇದ್ದಾರೆ, ಹೊರಟಿಲ್ಲ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸ್ತಾರೆ. ಅಲ್ಲಿ ಆತನನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಇದೆ ಎನ್ನುವಂತಹ ಒಂದು ವಿಚಾರಗಳಿರುವಂಥದ್ದು. ಈ ನಡುವೆ 2 ವಿಚಾರಗಳಿದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಈಗ ಕಸ್ಟಡಿಗೆ ಪಡೆಯಲಾಗಿದೆ ಅನ್ನುವಂಥದ್ದು ಕೂಡ ಇರುವಂತಹ ಕುತೂಹಲ. ಸೊ ಆ ಬಗ್ಗೆ ಕೂಡ ಈ ನಡುವೆ ಮತ್ತೊಂದು ಬೆಳವಣಿಗೆ ನಡೆದಿದೆ. ಸೌಜನ್ಯ ಪರ ಹೋರಾಟಗಾರರಲ್ಲಿ ಒಬ್ಬರಾಗಿರುವಂತಹ ಗಿರೀಶ್ ಮಟ್ಟಣ್ಣನವರ್ ಈಗ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇರುವಂಥದ್ದು. ಸೊ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ. ಅತ್ತ ಕಡೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿರುವಂತಹ ಬೆಳವಣಿಗೆ ಅತ್ತ ಕಡೆ ನಡೆದಿದ್ದರೆ, ಈಗ ಗಿರೀಶ್ ಮಟ್ಟಣ್ಣನವರ್ ಈಗ ಬೆಳ್ತಂಗಡಿ SIT ಕಚೇರಿಗೆ ಬಂದಿರುವಂಥದ್ದು. ಸೊ ಇದು ಕೂಡ ಒಂದಷ್ಟು ಯೋಗ ಕುತೂಹಲಕ್ಕೆ ಕಾರಣ ಆಗಿದೆ. ಇತ್ತ ಕಡೆಯಿಂದ ಮುಸುಕುದಾರಿಯನ್ನ ಏನು ಬಂಧನಕ್ಕೆ ಒಳಪಡಿಸಿದೆ SIT, ಆ ನಡುವೆ ಗಿರೀಶ್ ಮಟ್ಟಣ್ಣನವರು ಈಗ SIT ಕಚೇರಿಗೆ ಬಂದಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಸುದ್ದಿ ಬೆಳ್ತಂಗಡಿ ಚಾನೆಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದು ಬೆಳವಣಿಗೆ ಅನ್ನುವಂಥದ್ದು? ಈಗ ಗೌತಮ್, ಈಗಾಗಲೇ ಈ 100 ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳಿದಂತಹ ಪ್ರಕರಣದಲ್ಲಿ ಮುಸುಕುದಾರಿಯನ್ನ ಸಾಕ್ಷಿ ದೂರುದಾರನಾಗಿದ್ದಂತಹ ಮುಸುಕುದಾರಿಯನ್ನ ಇವತ್ತು ಆರೋಪಿಯನ್ನಾಗಿ ಮಾಡಿಕೊಂಡು ಕಸ್ಟಡಿಗೆ ತೆಗೆದುಕೊಂಡಿರುವಂತದ್ದು. ಬಹಳ ಮುಖ್ಯವಾಗಿ SIT ಅವರು ಇವತ್ತು ಆತನ ಆರೋಗ್ಯ ತಪಾಸಣೆ ಮಾಡಿದ ನಂತರ ಕೋರ್ಟಿಗೆ ಹಾಜರುಪಡಿಸಿದ್ರು. ಕೋರ್ಟಿಗೆ ಹಾಜರುಪಡಿಸಿದ ನಂತರ ಇದೀಗ ಆತನನ್ನ 14 ದಿನಗಳ ಕಾಲ SIT ಕಸ್ಟಡಿ ಕೊಡಬೇಕು ಅನ್ನುವಂಥದ್ದನ್ನು ಕೇಳಿಕೊಂಡ್ರು. ಯಾಕಂದ್ರೆ ಆರೋಪಿಯಾಗಿ ಆತನನ್ನ ವಿಚಾರಣೆ ಮಾಡುವಂತದ್ದಿದೆ. ಬಹಳಷ್ಟು ವಿಚಾರಗಳ ಬಗ್ಗೆ ಆತನು ಯಾವ್ದಾದ್ರು ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾನೋ, ಆತ ಇಷ್ಟೆಲ್ಲ ಹೇಳೋದಕ್ಕೆ ಯಾರ ಕಾರಣ ಇತ್ಯಾದಿಗಳನ್ನ ಮಾತನಾಡುವುದಕ್ಕಾಗಿ ಮತ್ತು ಇತ್ಯಾದಿಗಳ ಬಗ್ಗೆ ವಿಸ್ತೃತವಾದಂತಹ ವಿಚಾರಣೆ ಮಾಡುವುದಕ್ಕಾಗಿ ಆತನನ್ನ
SIT ಕಸ್ಟಡಿ ಕೇಳಿತ್ತು. ಈಗ 10 ದಿನಗಳ ಕಾಲ SITಯ ಕಸ್ಟಡಿಗೆ ಒದಗಿಸಲಾಗಿದೆ. 10 ದಿನಗಳ ಕಾಲ SIT ಕಸ್ಟಡಿಗೆ ಕೊಟ್ಟ ನಂತರ ಇದೀಗ SIT ಕಸ್ಟಡಿಗೆ ಆತನ 10 ದಿನಗಳ ಕಾಲ ಕೊಡಲಾಗಿದೆ. ಅದರ ಹಿನ್ನೆಲೆಯಲ್ಲಿ 3/9/2025 ಡೇಟ್, ಆ ಡೇಟ್ ನ ಹೊತ್ತು ಅವರು ವಾಪಸ್ಸು ಕೋರ್ಟ್ಗೆ ಹಾಜರುಪಡಿಸಬೇಕು. ಈ ಹಿನ್ನೆಲೆಯಲ್ಲಿ 10 ದಿನಗಳ ಕಾಲ ಆತನಿಗೆ ನ್ಯಾಯಾಂಗ ಬಂಧನಕ್ಕೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡದೆ ಅವರನ್ನ SIT ಕಸ್ಟಡಿ ಕೊಟ್ಟಿರುವಂತದ್ದು ವಿಚಾರಣೆ ತೀವ್ರಗೊಳ್ಳಿಕ್ಕಿದೆ. ಮತ್ತೊಂದು ಕಡೆಯಿಂದ ಸೌಜನ್ಯ ಪರ ಹೋರಾಟಗಾರರಾಗಿರ್ತಂತಹ ಗಿರೀಶ್ ಮಠನ್ ಅವರು ಬೆಳ್ತಂಗಡಿಯ ಠಾಣೆಗೆ ಆಗಮಿಸಿರುವಂತದ್ದು. ನಿನ್ನೆಯೂ ಕೂಡ ಆತ ಬಂದಿದ್ರು. ಯಾಕೆಂತಂದ್ರೆ ತನ್ನ ಮೇಲೆ ಒಂದು ಕೇಸ್ ಆಗಿದೆ, FIR ಆಗಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಆತ ಬಂದಿರುವಂತದ್ದು. ನಿನ್ನೆ ಅವರು ಬರುವಂತ ಸಮಯದಲ್ಲಿ ಯಾವುದೇ ರೀತಿಯ FIR ಗಳು ಇನ್ನೂ ಕೂಡ ಆಗಿರಲಿಲ್ಲ, ಅದ್ರ ಪ್ರೋಸೆಸ್ ನಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳಿ ಅಧಿಕಾರಿಗಳು ಅವರನ್ನು ವಾಪಸ್ ಕಳಿಸಿದ್ರು. ಇವತ್ತು ಬೆಳಗ್ಗೆ ಅವರ ಮೇಲೆ ಒಂದು FIR ಆಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ತಿಮರೋಡಿಯಲ್ಲಿ ಬ್ರಹ್ಮಾವರ ಪೊಲೀಸರು ಬಂಧನದ ವೇಳೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗಿರೀಶ್ ಮಠನ್ ಅವರು ವಿಚಾರಣೆಗೆ ಆಗಮಿಸಿರ್ತಂಥದ್ದು. ಅವರು ವಿಚಾರಣೆಗೆ ಬಂದು ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡಿದ್ರು. ಮಾಧ್ಯಮದವರ ಜೊತೆಗೆ ಮಾತನಾಡಿದ ಸಂದರ್ಭದಲ್ಲಿ ಈ ಒಂದು ವಿಚಾರದ ಬಗ್ಗೆ ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ SIT ಅವರು ಅತ್ಯುತ್ತಮವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಯಾವುದೇ ಕೆಲಸದ ಬಗ್ಗೆ ಜನರು ಯಾವುದೇ ರೀತಿಯಂತ ತಿರುಗು ಉತ್ತರವನ್ನ ಕೊಡಬಾರದು ಅನ್ನುವಂಥದ್ದನ್ನು ಹೇಳಿದ್ರು. ಅದ್ರ ಜೊತೆಗೆ SIT ಅವರ ಈ ನಿರ್ಧಾರವನ್ನು ಸ್ವಾಗತಿಸ್ತೇನೆ, ಜೊತೆಗೆ ಆತನಿಗೆ ನಾರ್ಕೋ ಟೆಸ್ಟ್ ಕೂಡ ಮಾಡಬೇಕು ಅನ್ನುವಂಥದ್ದನ್ನ ಒತ್ತಾಯಿಸ್ತೇನೆ ಅನ್ನುವಂಥದ್ದು ಹೇಳಿದ್ರು. ಮತ್ತು ಆತ ತಮ್ಮ ಹೆಸರನ್ನ ಹೇಳಿದಾನೆ ಅಂತೆ ಅನ್ನುವಂಥದ್ದನ್ನು ಕೇಳಿದಾಗ ಅದು ಗೊತ್ತಿಲ್ಲ, ಅದು SIT ಅವರು ಹೇಳಬೇಕು, ಹೇಳಬಹುದು, ಇಂಥದ್ದಕ್ಕೆ ನಾನು ಉತ್ತರಿಸುವುದಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಸುಜಾತ ಭಟ್ ಪ್ರಕರಣದ ಬಗ್ಗೆಯೂ ಕೂಡ ಸುಜಾತ ಭಟ್ ನೇರವಾಗಿ ಇವರ ಹೆಸರನ್ನ ಬಳಕೆ ಮಾಡಿರೋದ್ರ ಬಗ್ಗೆಯೂ ಕೂಡ ಕೇಳಿದ್ವಿ. ಅದರ ಬಗ್ಗೆಯೂ ಕೂಡ ನಾವೇನು ಮಾತಾಡೋದಿಲ್ಲ, ಅದನ್ನ SIT ಅಧಿಕಾರಿಗಳು ಒಂದು ತೀರ್ಮಾನ ಮಾಡ್ತಾರೆ, ಅವರ ತನಿಖೆಯಲ್ಲಿ ಗೊತ್ತಾಗ್ತದೆ ಅನ್ನುವಂಥದ್ದು. ಅದ್ರ ಜೊತೆಗೆ ತಪ್ಪಿತ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಸೌಜನ್ಯ ಹೋರಾಟಗಾರರು ನಾವು ಸೌಜನ್ಯ ಹೋರಾಟಗಾರರು ಅನ್ನುವಂಥದ್ದನ್ನ ಪ್ರತಿಧ್ವನಿಸಿದ್ರು. ಅದ್ರ ಜೊತೆಗೆ ಸೌಜನ್ಯ ಹೋರಾಟಗಾರರಾದಂತಹ ನಮಗೆ ಈ ಒಂದು ಕೇಸಿನ ಬಗ್ಗೆ ಒಂದು ಅವರನ್ನ ಬಂಧನ ಮಾಡಿರೋದಕ್ಕೆ ಸ್ವಾಗತಿಸ್ತೇವೆ. ಸೂಕ್ತವಂತಹ ಕಾನೂನು ಪ್ರಕ್ರಿಯೆ ನಡೆಯಲಿ, SIT ಉತ್ತರ ನೀಡಲಿಕ್ಕಿದೆ. SIT ಸೂಕ್ತವಂತಹ ಕಾನೂನು ಪ್ರಕ್ರಿಯೆ ನಂತರವೇ SIT ಉತ್ತರ ನೀಡಲಿಕ್ಕಿದೆ. SIT ಉತ್ತರವೇ ನಮಗೆ ಅಂತಿಮ ಅನ್ನುವಂಥದ್ದನ್ನು ಹೇಳಿದ್ರು. ಅದ್ರ ಜೊತೆಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನಿರಾಕರಿಸಿದ್ರು. ಈ ಹಿನ್ನೆಲೆಯಲ್ಲಿ ಗಿರೀಶ್ ಮಠನ್ ಅವರು ಇವತ್ತು ಇಲ್ಲಿಗೆ ಆಗಮಿಸಿ ವಾಪಸ್ ಆಗಿರುವಂತದ್ದನ್ನ ಕೂಡ ತಾವು ನೋಡ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಉಡುಪಿಯಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆ ಗೌತಮ್. ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಅದರ ನಡುವೆ ಅವರನ್ನ ಕರೆತರಬೇಕು 45 ನಿಮಿಷಗಳ ಒಳಗಾಗಿ ಅನ್ನುವಂಥದ್ದನ್ನ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ, ಕೋರ್ಟಿಗೆ ಕರೆತರಬೇಕು ಅಂತ. ಈಗಾಗಲೇ ಪೊಲೀಸರು ಅವರನ್ನ ಕಸ್ಟಡಿ ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ ಮತ್ತೊಂದು ಕಡೆಯಿಂದ ಅವರನ್ನ ಸ್ಟೇಷನ್ಗೆ ಕರೆತರಬೇಕು, ಬ್ರಹ್ಮಾವರ ಹಿರಿಯಡ್ಕದ ಜೈಲಿನಿಂದ ಅವರನ್ನ ನ್ಯಾಯಾಲಯಕ್ಕೆ ಕರೆತರಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಅಂಥದ್ದೊಂದು ಕಾರ್ಯವೂ ಕೂಡ ಅಲ್ಲಿ ಆಗ್ತಾ ಇರುವಂತದ್ದು. ಇನ್ನೇನು ಕೆಲವು ನಿಮಿಷಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜಾಮೀನು ಅರ್ಜಿಯ ವಿಚಾರಣೆಯ ಬಗ್ಗೆಯೂ ಕೂಡ ಒಂದು ಸ್ಪಷ್ಟವಾದಂತಹ ಮಾಹಿತಿ ಹೊರಬೀಳಲಿಕ್ಕಿದೆ. ಅದಕ್ಕೂ ಕೂಡ ನಾವು ಕಾಯ್ತಾ ಇದ್ದೇವೆ ಗೌತಮ್. ಎಸ್, ಥ್ಯಾಂಕ್ ಯು ದಾಮರ್. ಇನ್ನು ಅತ್ತ ಕಡೆ ಬೆಳ್ತಂಗಡಿ ನ್ಯಾಯಾಲಯದ ಆವರಣದ ವಿಚಾರವನ್ನ ನಾವು ಗಮನಿಸಿದ್ರೆ ಅಲ್ಲಿನ ನೇರ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿಂದ ಹೊರಡ್ತಾ ಇದ್ದಾರೆ SIT ಅಧಿಕಾರಿಗಳು, ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೊರಡ್ತಾ ಇದ್ದಾರೆ ಬೆಳ್ತಂಗಡಿ ನ್ಯಾಯಾಲಯದ ಆವರಣದಿಂದ. ಆರೋಪಿ ಮುಸುಕುಧಾರಿಯನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು. ಸೊ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಕೂಡ ಹಾಜರುಪಡಿಸಿ ನ್ಯಾಯಾಧೀಶರು 10 ದಿನಗಳ ಕಾಲ SIT ಕಸ್ಟಡಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಮುಸುಕುದಾರಿಯನ್ನ ಈಗ ಕರೆದುಕೊಂಡು ಹೋಗ್ತಾ ಇದ್ದಾರೆ ಬೆಳ್ತಂಗಡಿ ನ್ಯಾಯಾಲಯದ ಆವರಣದಿಂದ. ಈಗ SIT ಕಚೇರಿಯತ್ತ ತೆರಳ್ತಾ ಇರುವಂತಹ ದೃಶ್ಯವನ್ನ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಚಾನೆಲ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಎಸ್, ಇದು ಆರೋಪಿ ಮುಸುಕುದಾರಿ ಇರುವಂತಹ ವಾಹನ. ಸೊ ಆ ಒಂದು ವಾಹನ ಇದೀಗ ನ್ಯಾಯಾಲಯದ ಆವರಣದಿಂದ ಹೊರಟಿದೆ. SIT ಕಚೇರಿಯತ್ತ ತೆರಳುತ್ತಾರೆ ಅನ್ನುವಂತ ಒಂದು ಮಾಹಿತಿ. ಅದರ ಜೊತೆಗೆ ಇನ್ನಿತರ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳ ವಾಹನ ಕೂಡ ನ್ಯಾಯಾಲಯದ ಆವರಣದಿಂದ ತೆರಳುತ್ತಾ ಇದೆ. DYSP ಅವರ ವಾಹನ ಕೂಡ ಅತ್ತ ಕಡೆಗೆ ತೆರಳುತ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಸ್, ಇದು ಬೆಳ್ತಂಗಡಿ ಕೋರ್ಟ್ ಆವರಣದಿಂದ ಬರ್ತಾ ಇರುವಂತಹ ನೇರ ಪ್ರಸಾರ. ಇನ್ನೊಂದು SIT ಕಚೇರಿಯತ್ತ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ಒಂದಷ್ಟು ಕುತೂಹಲ ಇತ್ತು. ಸೊ ಅಲ್ಲಿ ಈಗ ಗಿರೀಶ್ ಮಟ್ಟಣ್ಣನವರು ಬೆಳ್ತಂಗಡಿ ಠಾಣೆಗೆ ಹಾಜರಾಗಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು FIR ದಾಖಲಾಗಿತ್ತು. ಸೊ ಅದರ ಬಗ್ಗೆ ಒಂದು ಮಾಹಿತಿಯನ್ನ ಪಡೆಯುವಂತಹ ನೆಲೆಯಲ್ಲಿ ಅಥವಾ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಅವರನ್ನ ಕರೆಸಿಕೊಂಡಿದ್ರು ಅನ್ನುವಂಥದ್ದು. ಸೊ ಹಾಗಾಗಿ ಠಾಣೆಗೆ ಬಂದು ಬಳಿಕ ಅಲ್ಲಿಂದ ತೆರಳುವಾಗ ಮಾಧ್ಯಮಗಳ ಜೊತೆಗೂ ಕೂಡ ಅವರು ಮಾತನಾಡಿದ್ದಾರೆ ಅನ್ನುವಂಥದ್ದು. ಎಸ್, ಈಗ ನ್ಯಾಯಾಲಯದ ಆವರಣದಿಂದ ಈಗಾಗಲೇ ಬೆಳ್ತಂಗಡಿ SIT ಕಚೇರಿಯತ್ತ ತೆರಳಿದ್ದಾರೆ.
ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಬಳಿಕ ಇವತ್ತು ಬೆಳಗ್ಗೆ ಆತನನ್ನ ವಶಕ್ಕೆ ಪಡೆದುಕೊಂಡು ಆರೋಗ್ಯ ತಪಾಸಣೆಯನ್ನ ನಡೆಸಿದ್ರು. ಆರೋಗ್ಯ ತಪಾಸಣೆಯನ್ನ ನಡೆಸಿದಂತಹ ಬಳಿಕ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಆತನನ್ನ ನ್ಯಾಯಾಧೀಶರು SIT ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಸೊ ಈಗ ಆತನನ್ನ ಕಸ್ಟಡಿಗೆ ಪಡೆದುಕೊಂಡು ಮುಂದಕ್ಕೆ ಹೋಗಿದ್ದಾರೆ SIT ಕಚೇರಿಯಲ್ಲಿ. ಅಲ್ಲಿ ಆತನನ್ನ ಇನ್ನೊಂದಷ್ಟು ಹೊತ್ತು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸುದ್ದಿಯ ವಾಹನ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದೆ. ಸುದ್ದಿಯ ವಾಹನ ಈ ಪೊಲೀಸ್ ಅಧಿಕಾರಿಗಳು ಅಥವಾ SIT ಅಧಿಕಾರಿಗಳೇನೋ ಕರೆದುಕೊಂಡು ಹೋಗ್ತಿದ್ದಾರೆ, ಅವರನ್ನ ಫಾಲೋ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯವನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಬೆಳ್ತಂಗಡಿ SIT ಕಚೇರಿಯನ್ನ ತಲುಪೋದಕ್ಕಿದ್ದಾರೆ ಅನ್ನುವಂಥದ್ದು. ಸೊ ಅಲ್ಲಿ ಆತನನ್ನ ಇನ್ನೊಂದಷ್ಟು ಹೊತ್ತು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಕಚೇರಿಯತ್ತ ಕರೆದುಕೊಂಡು ಬಂದಿರುವಂತದ್ದು ಆ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ SIT ಕಚೇರಿಯನ್ನು ತಲುಪಿದ್ದಾರೆ. ಬೆಳ್ತಂಗಡಿ SIT ಕಚೇರಿಯ ಅಂದ್ರೆ ಬೆಳ್ತಂಗಡಿ ಠಾಣೆಯ ಒಂದು ಪ್ರವೇಶ ದ್ವಾರ ಏನಿದೆ ಅಲ್ಲಿಗೆ ಈಗಾಗಲೇ ತಲುಪಿ ಒಳಭಾಗಕ್ಕೆ ತೆರಳಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನೋಡ್ತಾ ಇರುವಂತದ್ದು. ನ್ಯಾಯಾಲಯದಿಂದ ನೇರವಾಗಿ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರೆ. ಅಲ್ಲಿ ಆತನನ್ನ ಇನ್ನೊಂದಷ್ಟು ಹೊತ್ತು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟಾಗಿರುವಂತದ್ದು.
ದಿಂದ ಬೆಳ್ತಂಗಡಿ SITಗೆ ಕಚೇರಿಗೆ ಆಗಮಿಸಿದ್ರಂತಹ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ಅಲ್ಲಿನ ಪ್ರವೇಶ ದ್ವಾರದ ಬಳಿಗಷ್ಟೇ ಮಾಧ್ಯಮಗಳಿಗೆ ಪ್ರವೇಶ, ಆ ಬಳಿಕ ಒಳಭಾಗಕ್ಕೆ ತೆರಳುವುದಕ್ಕೆ ಮಾಧ್ಯಮ ಪ್ರತಿನಿಧಿಗಳಿಗಾಗಲಿ ಯಾರಿಗೂ ಅವಕಾಶಗಳಿಲ್ಲ. ಸೊ ಅಲ್ಲಿಂದ ದೃಶ್ಯಗಳನ್ನು ಸೆರೆ ಹಿಡಿದು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ನಡುವೆ ಗಿರೀಶ್ ಮಟ್ಟಣ್ಣನವರು ಬೆಳ್ತಂಗಡಿ ಠಾಣೆಗೆ ಹಾಜರಾಗಿ ವಾಪಸ್ ಹೋಗುವಂತಹ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ಒಂದಷ್ಟು ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂತಹ ಪ್ರಶ್ನೆ, ಮುಸುಕುದಾರಿಯನ್ನ ಬಂಧನ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದೇ ರೀತಿ ಸುಜಾತಾ ಭಟ್ ಅವರು ಗಿರೀಶ್ ಮಟ್ಟಣ್ಣನವರವರ ಹೆಸರನ್ನ ಉಲ್ಲೇಖ ಮಾಡಿರುವಂತಹ ಬಗ್ಗೆ ಕೂಡ ಮಾಧ್ಯಮ ಪ್ರತಿನಿಧಿಗಳು ಅವರನ್ನ ಪ್ರಶ್ನಿಸಿದ್ದಾರೆ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಟ್ಟಣ್ಣನವರು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಅವರು ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವೀಗ ನೋಡ್ಕೊಂಡು ಬರೋಣ. ಗಿರೀಶ್ ಮಟ್ಟಣ್ಣನವರು ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ, ಅದು ನಮ್ಮ ವಿನಂತಿ. ಸರ್ ನಿಮಗೆ ಏನಂದ್ರು ಸರ್ ಇಲ್ಲಿ ಈ ವಿಚಾರಣೆಗೆ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆ ಬಂದಿದ್ದೆ. ನಾನು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಸರ್, ಷಡ್ಯಂತ್ರ ಏನಾಯ್ತು ಅದನ್ನ SIT ಅವ್ರು ಹೇಳ್ತಾರೆ. ಸರ್ ಸುಜಾತಾ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು, ಖಚಿತವಾಗಿ ಹೇಳ್ಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ. ಇಷ್ಟು ದಿನಗಳ ಕಾಲ ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ. ಸರ್ ನಿಮಗೆ ಮತ್ತೆ ದೂರದಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುವುದೇ ಅದರ ಸಲುವಾಗಿ. SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ, ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತಾ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತಾ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತಾ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಟು ರಿಪ್ಲೈ ಕೊಟ್ಟಿದ್ದಾರಲ್ಲ. ಈ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣ ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಫೇಲ್ಯೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗಲಿ ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ, ಅದು ನಮ್ಮ ವಿನಂತಿ. ಸರ್ ನಿಮಗೆ ಏನಂದ್ರು ಸರ್ ಇಲ್ಲಿ ಈ ವಿಚಾರಣೆಗೆ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆ ಬಂದಿದ್ದೆ. ನಾನು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಸರ್, ಷಡ್ಯಂತ್ರ ಏನಾಯ್ತು ಅದನ್ನ SIT ಅವ್ರು ಹೇಳ್ತಾರೆ. ಸರ್ ಸುಜಾತಾ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು, ಖಚಿತವಾಗಿ ಹೇಳ್ಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ. ಇಷ್ಟು ದಿನಗಳ ಕಾಲ ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ. ಸರ್ ನಿಮಗೆ ಮತ್ತೆ ದೂರದಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುವುದೇ ಅದರ ಸಲುವಾಗಿ. SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ, ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತಾ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ
ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತಾ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತಾ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಟು ರಿಪ್ಲೈ ಕೊಟ್ಟಿದ್ದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಅವರು ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಬೇಲೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸರ್ ನಿಮಗೇನಂದ್ರು ಸರ್ ಇಲ್ಲಿ ಈ ವಿಚಾರಣೆಗೆ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಸರ್ ಷಡ್ಯಂತ್ರ ಏನಾದ್ರು ಅದನ್ನ SIT ಅವ್ರು ಹೇಳ್ತಾರೆ. ಸರ್ ಸುಜಾತಾ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು, ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ. ಇಷ್ಟು ದಿನಗಳ ಕಾಲ ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ಅನಿಸುತ್ತೆ. ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ. ಸರ್ ನಿಮಗೆ ಮತ್ತೆ ದೂರದಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುವುದೇ ಅದರ ಸಲುವಾಗಿ. SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತಾ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತಾ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತಾ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಟು. ರಿಪ್ಲೈ ಕೊಟ್ಟಿದ್ದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಅವರು ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಬೇಲೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸರ್ ನಿಮಗೇನಂದ್ರು ಸರ್ ಇಲ್ಲಿ ಈ ವಿಚಾರಣೆಗೆ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಸರ್ ಷಡ್ಯಂತ್ರ ಏನಾದ್ರು ಅದನ್ನ SIT ಅವ್ರು ಹೇಳ್ತಾರೆ. ಸರ್ ಸುಜಾತಾ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು, ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ. ಇಷ್ಟು ದಿನಗಳ ಕಾಲ ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ಅನಿಸುತ್ತೆ. ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ. ಸರ್ ನಿಮಗೆ ಮತ್ತೆ ದೂರದಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುವುದೇ ಅದರ ಸಲುವಾಗಿ. SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತಾ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತಾ ಭಟ್ ಬಗ್ಗೆ
ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಟು ರಿಪ್ಲೈ ಕೊಟ್ಟಿದ್ದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಬೇಲೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸರ್ ನಿಮಗೇನಂದ್ರು ಸರ್ ಇಲ್ಲಿ ಈ ವಿಚಾರಣೆಗೆ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆ ಬಂದಿದೆ. ನಾನು ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಸರ್, ಷಡ್ಯಂತ್ರ ಏನಾಯ್ತು ಅದನ್ನ SIT ಅವ್ರು ಹೇಳ್ತಾರೆ. ಸರ್, ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾನೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು. ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ, ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ? ಇಷ್ಟು ದಿನಗಳ ಕಾಲ ನಾನು IO ಅಲ್ಲ ಸರ್, ಐ ಆಮ್ ನಾಟ್ ಎನ್ IO. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ. ಸರ್, ನಿಮಗೆ ಮತ್ತೆ ದೂರಗಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುವುದೇ ಅದರ ಸಲುವಾಗಿ. SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಡ್ತೀವಿ. ರಿಪ್ಲೈ ಕೊಟ್ಟಿದ್ದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಬೇಲೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸರ್ ನಿಮಗೇನಂದ್ರು ಸರ್ ಇಲ್ಲಿ ಈ ವಿಚಾರಣೆಗೆ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆ ಬಂದಿದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಸರ್, ಷಡ್ಯಂತ್ರ ಏನಾಯ್ತು ಅದನ್ನ SIT ಅವ್ರು ಹೇಳ್ತಾರೆ. ಸರ್, ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾನೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು. ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ, ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ? ಇಷ್ಟು ದಿನಗಳ ಕಾಲ ನಾನು IO ಅಲ್ಲ ಸರ್, ಐ ಆಮ್ ನಾಟ್ ಎನ್ IO. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ಅನಿಸುತ್ತೆ? ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ. ಸರ್, ನಿಮಗೆ ಮತ್ತೆ ದೂರಗಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುವುದೇ ಅದರ ಸಲುವಾಗಿ. SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತ ಭಟ್ ಬಗ್ಗೆ
ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಿಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಟು ರಿಪ್ಲೈ ಕೊಟ್ಟಿದ್ದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಅವರು ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಫೇಲ್ಯೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸರ್ ನಿಮಗೆ ಏನಂದ್ರು ಸರ್ ಇಲ್ಲಿ ಈ ವಿಚಾರಣೆಗಾಗಿ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಸರ್, ಷಡ್ಯಂತ್ರ ಏನಾದ್ರು ಅದನ್ನ SIT ಅವ್ರು. ಸರ್ ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು, ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆ ನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ. ಇಷ್ಟು ದಿನಗಳ ಕಾಲ ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ. ಅದಾಗುತ್ತೆ ಸರ್, ನಿಮಗೆ ಮತ್ತೆ ದೂರದಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುತ್ತೆ, ಅದರ ಸಲುವಾಗಿ SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಿಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಟು. ರಿಪ್ಲೈ ಕೊಟ್ಟಿದ್ದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಅವರು ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಫೇಲ್ಯೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸರ್ ನಿಮಗೆ ಏನಂದ್ರು ಸರ್ ಇಲ್ಲಿ ಈ ವಿಚಾರಣೆಗಾಗಿ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಸರ್, ಷಡ್ಯಂತ್ರ ಏನಾದ್ರು ಅದನ್ನ SIT ಅವ್ರು ಹೇಳ್ತಾರೆ. ಸರ್ ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು, ಖಚಿತವಾಗಿ ಹೇಳಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆ ನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ. ಇಷ್ಟು ದಿನಗಳ ಕಾಲ ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ. ಅದಾಗುತ್ತೆ ಸರ್, ನಿಮಗೆ ಮತ್ತೆ ದೂರದಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುತ್ತೆ, ಅದರ ಸಲುವಾಗಿ SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತ ಭಟ್ ಬಗ್ಗೆ
ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಿಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಡ್ತೀವಿ. ರಿಪ್ಲೈ ಕೊಟ್ಟಿದ್ದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಅವರು ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಬೇಲೇರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸರ್ ನಿಮಗೆ ಏನಂದ್ರು ಸರ್ ಇಲ್ಲಿ ಈ ವಿಚಾರಣೆಗಾಗಿ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಷಡ್ಯಂತ್ರ ಏನಾದ್ರು ಅದನ್ನ SIT ಅವರು. ಸರ್ ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾನೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು, ಖಚಿತವಾಗಿ ಹೇಳ್ಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ ಇಷ್ಟು ದಿನಗಳ ಕಾಲ? ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ಅನಿಸುತ್ತೆ? ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ. ಸರ್ ನಿಮಗೆ ಮತ್ತೆ ದೂರಗಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುವುದೇ ಅದರ ಸಲುವಾಗಿ. SIT ಅವ್ರು ಕರೆದ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತ ಭಟ್ ಬಗ್ಗೆ ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಿಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಡ್ತೀವಿ. ರಿಪ್ಲೈ ಕೊಟ್ಟಿದ್ದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಅವರು ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಬೇಲೇರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಸ್ತಿ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂಥ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಪೂರ್ತಿಯಾಗಿ ಕೆಲಸ ಮಾಡೋಕೆ ಬಿಡಬೇಕು. ಸಾರ್ವಜನಿಕರು ಆಯಿತು, ಸರ್ಕಾರನೂ ಆಯಿತು. ಒಳ್ಳೆ ವಿಷಯ, ಅದನ್ನು ನಾವು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅದು ನಮ್ಮ ವಿನಂತಿ. ಸರ್ ನಿಮಗೆ ಏನಂದ್ರು ಸರ್ ಇಲ್ಲಿ ಈ ವಿಚಾರಣೆಗಾಗಿ? ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಷಡ್ಯಂತ್ರ ಏನಾದ್ರು ಅದನ್ನ SIT ಅವರು. ಸರ್ ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದು ನಿನ್ನೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹ. ಈ ಚಿನ್ನಯನ ಹಿಂದೆ ಸಾಕಷ್ಟು ಜನ ಇದ್ದಾರೆ ಅಂತ ಆತ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾನೆ. ಯಾರ ಹೆಸರು ಹೇಳಿದ್ರು? ಹೌದು, ನಾನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕು, ಖಚಿತವಾಗಿ ಹೇಳ್ಬೇಕು. ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನ ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡಿದ್ರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆ ಅಲ್ಲ, ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು. ಅಲ್ಲ, ಈತ ಹೇಳಿರೋದೆಲ್ಲ ಸರಿ ಅಂತ ಅನಿಸುತ್ತೆ ಇಷ್ಟು ದಿನಗಳ ಕಾಲ? ನಾನು ಐವೋ ಅಲ್ಲ ಸರ್, ಐ ಆಮ್ ನಾಟ್ ಎನ್ ಐವೋ. ನಾನು ಹೋರಾಟಗಾರರಾಗಿ ನೀವು ಈ ರೀತಿಯಾಗಿ ಒಂದು ಧರ್ಮಸ್ಥಳದಲ್ಲಿ 106 ಶವ ಹೂತಾಕಿದ್ದೇನೆ ಅಂತ ಹೇಳಿರುವಂತದ್ದೆಲ್ಲ ಸರಿ ಅಂತ ಅನಿಸುತ್ತೆ? ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದ್ದಾರೆ. ಸರ್ ನಿಮಗೆ ಮತ್ತೆ ದೂರಗಾರನಿಗೆ ಏನಾದರೂ ಸಂಬಂಧ? SIT ಮಾಡಿರುವುದೇ ಅದರ ಸಲುವಾಗಿ. SIT ಅವ್ರು ಕರೆದ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ. ಯಾವುದು ಮುಚ್ಚುಮರೆ ಇಲ್ಲಂಗೆ ಅದು ಜನರ ಮುಂದೆ ಬರುತ್ತೆ. ಅದ್ರ ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಜಯಂತ್ ಟಿ ಅವರು ಹೇಳಿದ್ರು ಸರ್ ಸುಜಾತ ಭಟ್ ಸುಳ್ಳು ಅಂತ, ನೀವೇನ್ ಹೇಳ್ತೀರಿ? ನೋಡಿ, ನಾನು ಆಲ್ರೆಡಿ ಅದ್ರ ಬಗ್ಗೆ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಸುಜಾತ ಭಟ್ ಬಗ್ಗೆ
ಇದುವರೆಗೂ ಕೂಡ ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ, ಆಸ್ತಿನಂದ ಕಳ್ಕೊಂಡಿದ್ದೀನಿ ಇಂಥವ್ರು ಕಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ, ಇದುವರೆಗೆ ಯಾರು ಪ್ರಶ್ನೆ ಮಾಡಿಲ್ಲ, ಅವ್ರನ್ನ ಎನ್ಕ್ವೈರಿ ಕರೆದಿಲ್ಲ. ಯಾಕೆ ನೀವು ಬರೀ ಅರ್ಧ ಸತ್ಯವನ್ನು ಹುಡುಕ್ತಾ ಇದ್ದೀರಿ? ಪೂರ್ತಿ ಸತ್ಯ ಬೇಕಂತ ಹೇಳಿದ್ರೆ ಆ ಪಾರ್ಟಿನೂ ಕೂಡ ಇದನ್ನ ಮಾಡಬೇಕು. ಪದೇ ಪದೇ ದಯವಿಟ್ಟು ಮೀಡಿಯಾ ಟ್ರಯಲ್ ಮಾಡಬೇಡಿ. ಸುಜಾತ ಭಟ್ ಅವ್ರನ್ನ ಅವ್ರ ಪಾರ್ಟಿಗೆ ಎರಕ್ ಬಿಟ್ಟು ರಿಪ್ಲೈ ಕೊಟ್ಟಿದಾರಲ್ಲ ಈ ಪ್ರಕರಣದಲ್ಲಿ ಗಿರೀಶ್ ಪಾಟೀಲ್ ಸೈಡ್ ಲೈನ್ ಆದ್ರ ಅಂತ ಹೇಗೆ? ಇಲ್ಲ ನೋಡಿ, ಅದೆಲ್ಲ SIT ಉತ್ತರ ಕೊಡ್ತದೆ. ಫೇಲ್ಯೂರು ಪಾಸು ಅದೆಲ್ಲ SIT ಉತ್ತರ ಕೊಡ್ತದೆ. ಖಂಡಿತ ಇದಕ್ಕೊಂದು ಜಾಗ ಸಿಗ್ತದೆ. ಮತ್ತೆ SIT ಆಮೇಲೆ ಇನ್ನೊಂದು, ದಯವಿಟ್ಟು ಸಾರ್ವಜನಿಕರು, ಈಗ ಸೌಜನ್ಯ ಪರ ಹೋರಾಟಗಾರರಾಗ್ಲಿ, ಜನಸಾಮಾನ್ಯರು SIT ಬಂಧಿಸಿದ್ದಾರೆ ಅಂತ ಹೇಳಿ SIT ಮೇಲೆ ಯಾರು ಕೂಡ ಸಿಟ್ಟಾಗೋದು ಅಥವಾ ಆಕ್ರೋಶ ವ್ಯಕ್ತಪಡಿಸೋದು ಮಾಡಬೇಡಿ. ಯಾಕಂದ್ರೆ SITಗೆ ಅದರದೇ ಆದಂತ ವಿಧಾನ ಇದೆ, ಇನ್ವೆಸ್ಟಿಗೇಷನ್ ಪ್ಯಾಟರ್ನ್ ಇದೆ. SITಗೆ ಅತ್ಯಾಚಾರಿಗಳ ಬಂಧನ ಆಗಬೇಕು, SIT ಮುಂದುವರಿಬೇಕು, ಹೆಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಮಾಡ್ತಾರೆ. ಬರ್ತಾ ಇರುವಂತಹ ಅಪ್ಡೇಟ್ಸ್ ಇದು. ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಅರ್ಜಿ ವಿಚಾರಣೆ ಏನು ಇವತ್ತು ಆಗ್ಬೇಕಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಂದಿರುವಂತಹ ಅಪ್ಡೇಟ್ ಇದು. ಬ್ರಹ್ಮಾವರ ಪೊಲೀಸರು ಈಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಕಸ್ಟಡಿಗೆ ಕೇಳಿದ್ದಾರೆ. ಸೊ ಈಗ ಕಸ್ಟಡಿಗೆ ಕೂಡ ಕೊಟ್ಟಿದ್ದಾರೆ 2 ಗಂಟೆಗಳ ಅವಧಿಗೆ. ಅದು ಈಗ ಬರ್ತಾ ಇರುವಂತಹ ಅಪ್ಡೇಟ್. ಈ ನಡುವೆ 3:40ಕ್ಕೆ ನ್ಯಾಯಾಲಯಕ್ಕೆ ವಾಪಸ್ ಹಾಜರುಪಡಿಸಬೇಕು ಎನ್ನುವಂತಹ ಸೂಚನೆಯನ್ನು ಕೂಡ ನ್ಯಾಯಾಧೀಶರು ಕೊಟ್ಟಿದ್ದಾರೆ. 2 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ಕೊಟ್ಟಿರುವಂತದ್ದು ನ್ಯಾಯಾಧೀಶರು. ಇದೇ ಸಂದರ್ಭದಲ್ಲಿ ತನಿಖಾಧಿಕಾರಿಯನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭಿಸ್ತಾ ಇದೆ. ಮೊನ್ನೆ ಯಾವ ಕಾರಣಕ್ಕೆ ಪೊಲೀಸ್ ಕಸ್ಟಡಿಗೆ ನೀವು ಕೇಳಲಿಲ್ಲ, ಇವತ್ತು ಯಾಕೆ ಕೇಳ್ತಾ ಇದ್ದೀರಿ ಅನ್ನುವಂಥದ್ದು. ಅದೇ ರೀತಿ ಕಸ್ಟಡಿ ಬೇಕಿದ್ರೆ ಬೆಳಿಗ್ಗೆನೆ ಹಾಜರುಪಡಿಸಬೇಕಾಗಿತ್ತು, ಈಗ ಬಂದು ಕಸ್ಟಡಿಗೆ ಬೇಕು ಅಂತ ಹೇಳಿದ್ರೆ ಹೇಗಾಗುತ್ತೆ ಅನ್ನುವಂತಹ ಒಂದು ಪ್ರಶ್ನೆಗಳೆಲ್ಲವನ್ನು ಕೂಡ ಕೇಳಿದ್ದಾರೆ. ಅದರ ಜೊತೆಗೆ ಷರತ್ತುಬದ್ಧವಾಗಿ ಕಸ್ಟಡಿಗೆ ಕೊಟ್ಟಿರುವಂತದ್ದು ಕೇವಲ 2 ಗಂಟೆಗಳ ಕಾಲ. ಮಹಜರ್ ಇರಲಿ, ರಿಕವರಿ ಏನೇ ಇರಲಿ, ಏನೇ ಇದ್ರೂ ಕೂಡ 2 ಗಂಟೆಯೊಳಗೆ ನಿಮ್ಮ ಪ್ರೊಸೀಜರ್ಗಳನ್ನ ನೀವು ಮುಗಿಸಬೇಕು. 2 ಗಂಟೆ ಆದ ಬಳಿಕ 2 ಗಂಟೆ ಬಳಿಕ ಅಂತ ಹೇಳಿದ್ರೆ 3:40 ವಾಪಸ್ ನೀವು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಎನ್ನುವಂತ ಒಂದು ಷರತ್ತಿನೊಂದಿಗೆ ಈಗ 2 ಗಂಟೆಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತದ್ದು. ಸೊ ಇದು ಉಡುಪಿಯಿಂದ ಬರ್ತಾ ಇರುವಂತಹ ಅಪ್ಡೇಟ್ಸ್. ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ 2 ಗಂಟೆಗಳ ಕಾಲ ಈಗ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ. ಮುಖ್ಯಸ್ಥ ದಾಮೋದರ್ ದೊಂಡೋಲೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ದಾಮೋದರ್, 2 ಗಂಟೆಗಳ ಕಾಲ ಬ್ರಹ್ಮಾವರ ಪೊಲೀಸರಿಗೆ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಯಾಕೆ, ಏನು ಅಂತ? ಗೌತಮ್, ಈಗಾಗಲೇ ಉಡುಪಿಯ ಕೋರ್ಟ್ ನಲ್ಲಿ ನಡೆದಂತಹ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗಳು ನಡೆದಿರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರೆ, ಅದ್ರ ಜೊತೆಗೆ ಅವರನ್ನ ಹಾಜರುಪಡಿಸಿದ ನಂತರ ಅವರನ್ನ ಪೊಲೀಸ್ ಕಸ್ಟಡಿಗೆ ಬ್ರಹ್ಮಾವರ ಪೊಲೀಸರು ಕೇಳಿದಂತ ಸಮಯದಲ್ಲಿ ಜಡ್ಜ್ ಯಾಕೆ ಈಗ ಹೇಳ್ತಿದ್ರಿ, ಮೊನ್ನೆ ಯಾಕೆ ಕೇಳಲಿಲ್ಲ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು. ಅದರ ಜೊತೆಗೆ 2 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ, ಅಂದ್ರೆ 3:40 ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ನೀವು ಯಾವುದೇ ರೀತಿಯಂತ ತನಿಖೆ, ಯಾವುದೇ ರೀತಿಯ ವಿಚಾರಣೆ ಮಾಡಿದ್ರೆ ಈಗ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ 3:40 ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ಇದೀಗ ಅವರು ಒಂದು ಸೂಚನೆಯನ್ನು ನೀಡಿರುವಂತದ್ದು. 2 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಪೊಲೀಸ್ ಕಸ್ಟಡಿಗೆ 2 ಗಂಟೆಗಳ ಕಾಲ ಒಪ್ಪಿಸಿದ ನಂತರ
ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕು. ಓಕೆ, ಅಂದ್ರೆ ಈಗ ಸಾಮಾನ್ಯವಾಗಿ ಅದು ಜಡ್ಜಿ ಕೇಳಿದಂತ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡುತ್ತೆ. ಅಂದ್ರೆ ಮೊನ್ನೆ ಯಾಕೆ ಕೇಳಲಿಲ್ಲ, ಮೊನ್ನೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಸಂದರ್ಭದಲ್ಲಿ ಅವತ್ತು ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಯಾಕೆ ಕಸ್ಟಡಿಗೆ ತೆಗೆದುಕೊಳ್ಳಿಲ್ಲ, ಮತ್ತೆ ಈಗ ದಿಢೀರಾಗಿ ಕೇಳೋದಿಕ್ಕೆ ಕಾರಣಗಳು ಏನು ಅನ್ನುವಂಥದ್ದು ದಾಮೋದರ್ ಇಲ್ಲಿ? ಅದೇ ಪ್ರಶ್ನೆಯನ್ನ ಕೇಳಿ ಜಡ್ಜ್ ಈಗ 2 ಗಂಟೆಗಳ ಮಾತ್ರ ಒಪ್ಪಿಸಿರ್ತಾರೆ. ಆದ್ರೆ ಅವರ ಮಾಹಿತಿಗಳು ಅಂದ್ರೆ ಈಗ ಇಷ್ಟೊಂದು ಡೆವಲಪ್ಮೆಂಟ್ಗಳು ಇಲ್ಲಿ ಹೊರಗಡೆಯೂ ಕೂಡ ಇಷ್ಟೊಂದು ಡೆವಲಪ್ಮೆಂಟ್ಗಳಾಗಿವೆ. ಅದಾದ ನಂತರ ಒಂದರ ಹಿಂದೆ ಒಂದು ಕೇಸ್ಗಳಾಗಿವೆ. ಮಟನ್ ಅವರ ವಿರುದ್ಧನೂ ಕೇಸ್ ಆಗಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ನಡೆದಂತಹ ಒಂದು ಸಾಧ್ಯತೆ, ಇವುಗಳ ಬಗ್ಗೆಯೂ ಕೂಡ ಅಂದ್ರೆ ಪ್ರಕರಣದ ಒಂದು ತನಿಖೆಯ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳಾಗಿವೆ. ಈ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಸುಜಾತ ಭಟ್ ಕೇಸ್, ಸುಜಾತ ಭಟ್ ಅವರಿಗೆ ಅವರೇ ಒಪ್ಕೊಂಡಿರುವ ರೀತಿಯಲ್ಲಿ 4 ದಿನಗಳ ಕಾಲ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿದ್ದೆ ಅನ್ನುವಂಥದ್ದನ್ನು ನಿನ್ನೆ ಅವರು ಹೇಳಿದ್ರು. ಇಂಥದ್ದೆಲ್ಲ ಕಾರಣಗಳನ್ನ ಮುಂದೆ ಇಡುವಂತಹ ಸಾಧ್ಯತೆಗಳಿದಾವೆ. ಇವತ್ತು ಕೂಡ ಅಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. 3:40ಕ್ಕೆ ಈ ಎಲ್ಲ ಕಾರಣಗಳನ್ನ ಕೊಟ್ಟು ಪೊಲೀಸರು ಮತ್ತೆ ಕಸ್ಟಡಿಗೆ ಬೇಕು ಅಂತ ಕೇಳುವಂತ ಸಾಧ್ಯತೆ ಇವೆ. ಆವಾಗ ಯಾವ ರೀತಿಯಾಗಿ ಕೋರ್ಟ್ ನಿರ್ಧಾರವನ್ನ ಪ್ರಕಟಿಸುತ್ತೆ ಅನ್ನೋಂತ ಕಾದು ನೋಡ್ಬೇಕು. ಎಸ್, ಥ್ಯಾಂಕ್ ಯು ದಾಮೋದರ್. ಎಸ್, ಇದಿಷ್ಟು ಉಡುಪಿಯಿಂದ ಬರ್ತಾ ಇರುವಂತಹ ಅಪ್ಡೇಟ್ಸ್. ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಇವತ್ತು ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಬ್ರಹ್ಮಾವರ ಪೊಲೀಸರು ನಮ್ಮ ಕಸ್ಟಡಿಗೆ ಕೊಡಬೇಕು ಎನ್ನುವಂತಹ ಒಂದು ವಿಚಾರವನ್ನ ತಮ್ಮ ವಕೀಲರ ಮೂಲಕ ಇಟ್ಟಿರುವಂಥದ್ದು. ಸೊ ಆ ಸಂದರ್ಭದಲ್ಲಿ ಜಡ್ಜ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ, ಕಸ್ಟಡಿಗೆ ಬೇಕು ಅಂತ ಇದ್ರೆ ಬೆಳಿಗ್ಗೆನೆ ಹಾಜರುಪಡಿಸಬೇಕಿತ್ತು, ಅಥವಾ ಮೊನ್ನೆ ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲೇ ಯಾಕೆ ಕೇಳಲಿಲ್ಲ ಕಸ್ಟಡಿಗೆ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಕೇಳಿದ್ರು. ಅದರ ಜೊತೆಗೆ ಈಗ ನಿಮ್ಮ ರಿಕವರಿ ಇರ್ಬೋದು ಅಥವಾ ಮಹಜರು ಏನೇ ಪ್ರೊಸೀಜರ್ಗಳಿದ್ರು ಕೂಡ ಅದನ್ನು 2 ಗಂಟೆಯ ಒಳಗೆ ಮುಗಿಸಬೇಕು. 2 ಗಂಟೆ ಆದ ಬೆನ್ನಲ್ಲೇ ವಾಪಸ್ ಬಂದು ಕೋರ್ಟ್ಗೆ ಹಾಜರುಪಡಿಸಬೇಕು. 3:40ಕ್ಕೆ ನೀವು ಬಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ನ್ಯಾಯಾಧೀಶರ ಎದುರಿಗೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಆ ಷರತ್ತನ್ನು ವಿಧಿಸಿ 2 ಗಂಟೆಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದಾರೆ. ಸೊ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥದ್ದು. ಅದಾದ ಬಳಿಕ 3:40ಕ್ಕೆ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಕೆಲಸಗಳಾಗುತ್ತೆ.
ಮಾಡ್ತಿರ್ತೀವಿ. ನಾವೇ ನಮ್ಮ ಖಾಸಗಿ ಹೋಗಿ ಮಾತನ್ನ ಹೇಳ್ತಿದ್ದಾರೆ, ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನೋದನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಇಲ್ಲಿ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವ್ರ ವಶಕ್ಕೆ ಮಾಡದೆ ಹೋಗ್ತೇವೆ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಈಗ ಈ ಮನೀಶ್ ಶೆಟ್ಟಿ ಅವರ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಾ ಇರ್ತಕ್ಕಂಥದ್ದು ಸದ್ಯ. ಪೊಲೀಸರು ಇಲ್ಲೇ ಇದ್ದಾರೆ, ಸುಮಾರು ಅರ್ಧ ಗಂಟೆ ಪೊಲೀಸರು ಬಂದು ಅಲ್ಲಿ ಗಮನಿಸಬಹುದು. ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ, ಇದರ ಜೊತೆಗೆ ಪ್ರಭಾರ ಸಬ್ ಇನ್ಸ್ಪೆಕ್ಟರ್ ನಾಲ್ಕರ ಗ್ರಾಮಾಂತರ ಠಾಣೆ ಎಸ್ ಐ ಉಡುಪಿ ASP ಅವರು ಕೂಡ ಇದ್ದಾರೆ. ಸೊ ಸುಮಾರು
ಬಿಡಲ್ಲ ಅನ್ಯಕರ್ತರಿದ್ದಾರೆ, ಅವರಿದ್ದಾರೆ, ಪ್ರಮುಖ ಹೋರಾಟಗಾರರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಮಾತಿನ ಚಕಮಕಿ ಆಗ್ತಾ ಇದೆ. ನೀವೆಷ್ಟೇ ಪೊಲೀಸ್ ಫೋರ್ಸ್ನಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ಮರುಡಿಯನ್ನು ಬಂಧನ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಪಾತ್ರವನ್ನಾಗಿ ಕಾರ್ಯಕರ್ತವಾಗಿ ಆ ಪ್ರಭಾವನ ಏನಾದರೂ ತಕರಾರಿದ್ರೆ ಅಥವಾ ಕೇಸ್ನ ವಿಚಾರಣೆ ಆಗಿದೆ ನಾವೇ ಕರ್ಕೊಂಡು ಬರ್ತೀವಿ. ಅದು ಹೊರತಾಗಿ ಪೊಲೀಸರೆಲ್ಲ ಕರ್ಕೊಂಡು ಬಂದು ಈ ರೀತಿಯ ಹೈದರಾಬಾದ್ ಮಾಡಲು ಸರಿಯಲ್ಲ ಗಮನಿಸಿದ್ರೆ ಡಿವೈಎಸ್ಪಿ ವಿಜಯ್ ಪ್ರಸಾದ್ ಕೂಡ ಇದ್ದಾರೆ. ಪ್ರಮುಖವಾಗಿ ವಕೀಲರನ್ನ ಅವರು ಮಾತುಕತೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವು ಅವರ ಪತ್ನಿ ಅಂದ್ರೆ ನಾವು ಈಗ ಇಲ್ಲಿಂದ ರೌಡಿ ವಿಚಾರಣೆಗೆ ಹಾಜರಾಗಿದೆ. ಹೀಗಾಗಿ ಅವರು ಶಕ್ತಿ ಮಾಡಿದ್ದು ಇಲ್ಲಿಂದಲೇ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ರಮೇಶ್ ಶೆಟ್ಟಿ ಪರ ವಕೀಲರು ಮತ್ತು ಅವರ ಬೆಂಬಲಿಗರು ಜೊತೆಗೆ ಪೊಲೀಸರ ವಾದವಿವಾದಗಳು ಆಗ್ತಾ ಇರ್ತಕ್ಕಂಥದ್ದು. ಆ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರ ವಿರುದ್ಧ ಕ್ರಮ ಆಗಬೇಕೆನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ವಿರುದ್ಧ ದೂರನ್ನು ನೀಡ್ತಾರೆ. ಮಹೇಶ್ ಶೆಟ್ಟಿ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಸೆಕ್ಷನ್ ಅನ್ನು ಗಮನಿಸಿದರೆ BNS ಆಕ್ಟ್ 352 ಮತ್ತು 353 ಅಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಆದರೆ ಈ ಪ್ರಕರಣಕ್ಕೆ ಹಾಜರಾಗಬೇಕೆನ್ನುವಂತ ಮಹೇಶ್ ಶೆಟ್ಟಿ ಅವರ ನಿವಾಸಕ್ಕೆ ಬಂದು ನೋಟಿಸ್ ಕೊಟ್ಟು ಹೋಗ್ತಾರೆ. ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದರೆ ವಿಚಾರಣೆಗೆ ಹಾಜರಾಗಬೇಕು ಹಿನ್ನೆಲೆಯಲ್ಲಿ ಅವರು ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಬಂದಿರೋ ಮಹೇಶ್
ಪೊಲೀಸರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಹೈಡ್ರಾಮಾ ಮಾಡೋದು ಸರಿಯಲ್ಲ ಅನ್ನೋದನ್ನು ಹೇಳ್ತಾ ಇರುವಂತಹ ವಿಷಯಗಳಲ್ಲಿ ಗಮನಿಸ್ತಾ ಹೋದ್ರೆ ನೋಟಿಸ್ ಕೊಟ್ಟು ಹೋಗ್ತಾರೆ, ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ. ಆದ್ರೆ ವಿಚಾರಣೆಗೆ ಹಾಜರಾಗದೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ತಂಡ ಬಂದಿರತಕ್ಕಂಥದ್ದು. ಹೀಗಾಗಿ ಪೊಲೀಸರು ಬಂದಿದ್ದು ಕೂಡ ಮಹೇಶ್ ತಿಮ್ಮರೋಡಿ ಅವರು ಪೊಲೀಸರು ಕೂಡ ಅವರ ಬೆಂಬಲಿಗರು ಇದ್ರ ಜೊತೆ ಅವರ ಪರ ವಕೀಲರೇ ಇರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತಾರೆ. ಆದ್ರೆ ನಾವೇ ನಮ್ಮ ಖಾಸಗಿ ನಮ್ಮವರ ಪೊಲೀಸರಿಗೆ ಕರ್ಕೊಂಡು ಬಂದು ನಾವು ನಮ್ಮಷ್ಟಕ್ಕೆ ಹೋಗಿ ಮಾತನ್ನು ಹೇಳ್ತಿದ್ದಾರೆ, ನಾವು ಖುದ್ದಾಗಿ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಆದರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವ್ರ ಪ್ರಶ್ನೆ ಪಡೆದೇ ಹೋಗ್ತೇವೆ ಅಂತ ಮಹೇಶ್ ಅವರು ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಅವರ ಮನೆ ಮುಂದೆ ಬಹಳಷ್ಟು
ಮಂಡಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಅವರು ಮಹೇಶ್ ಶೆಟ್ಟಿ ಅವರ ವಿರುದ್ಧ ಒಂದು ದೂರನ್ನು ದಾಖಲಿಸಿರ್ತಕ್ಕಂಥದ್ದು. ಅದರ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಯೂಟ್ಯೂಬ್ ಚಾನಲ್ ಒಂದರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ PL ಸಂತೋಷ್ ಅವರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದಾರೆ, ಅವಾಚ್ಯವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರ ವಿರುದ್ಧ ಕ್ರಮ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಮಂಡಲ ಅಧ್ಯಕ್ಷರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ದೂರ ನೀಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರುದ್ಧ ಪ್ರಮಾಣ ಪ್ರಕರಣವು ಕೂಡ ದಾಖಲಾಗಿದೆ. ಪ್ರಮುಖವಾಗಿ ಶಿಕ್ಷಣ ಈ ಪ್ರಕರಣಕ್ಕೆ
ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ. ಆದ್ರೆ ಪೊಲೀಸರು ಇದಕ್ಕೆ ಹೋಗ್ತಾ ಇಲ್ಲ, ನಾವು ಆಲ್ರೆಡಿ ಬಂದಿದ್ದೇವೆ, ಅವ್ರ ವಶಕ್ಕೆ ಪಡೆದೇ ಹೋಗ್ತೇವೆ ಅನ್ನುವಂಥದ್ದು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ಅವರ ತಿಮರೋಡಿ ಅವರ ಈ ಮನೆ ಮುಂದೆ ಬಹಳಷ್ಟು ಹೈಡ್ರಾಮಾ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಪೊಲೀಸರು ಇಲ್ಲೇ ಇದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು ಪೊಲೀಸರು ಬಂದು. ಅಲ್ಲಿ ಗಮನಿಸಬಹುದು ಮಣಿಪಾಲ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಪ್ರಸಾದ್ ಇದ್ದಾರೆ, ಇದ್ರ ಜೊತೆಗೆ ಬ್ರಹ್ಮಾವರ ಸಬ್ ಇನ್ಸ್ಪೆಕ್ಟರ್ ಹೊರಗೆ ಬಂದಿಲ್ಲ. ಆದರೆ ವಕೀಲರು ಮೊನ್ನೆ ಪೊಲೀಸರ ಜೊತೆ ಚರ್ಚೆ ಎಸ್, ಈ ನಡುವೆ ಉಡುಪಿಯಿಂದ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಾವು ಪಡೆದುಕೊಳ್ತಾ ಇದ್ದೇವೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆಯನ್ನ ನಾವು ಗಮನಿಸಿದ್ವಿ. ಈ ನಡುವೆ 2 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ರು. ಬೆಳಗ್ಗೆ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಏನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ತಮ್ಮ ವಶಕ್ಕೆ ಕೇಳಿದ್ರು ಬ್ರಹ್ಮಾವರ ಪೊಲೀಸರು. ಈ ಸಂದರ್ಭ ಒಂದೆರಡು ಪ್ರಶ್ನೆಗಳನ್ನ ಕೂಡ ಕೇಳಿದ್ರು. ಅಂದ್ರೆ ನಿಮ್ಗೆ ಕಸ್ಟಡಿಗೆ ಬೇಕು ಅಂತಾದ್ರೆ ಮೊನ್ನೆನೆ ಯಾಕೆ ಕೇಳಲಿಲ್ಲ, ಅಥವಾ ಬೆಳಿಗ್ಗೆನೆ ಯಾಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿಲ್ಲ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಕೇಳಿದ್ರು. ಅದಾದ ಬಳಿಕ ನಿಮ್ಮ ಮಹಜರ ಆಗಿರ್ಲಿ ಅಥವಾ ರಿಕವರಿ ಇತ್ಯಾದಿ ಏನೇ ಇದ್ರೂ ಕೂಡ 2 ಗಂಟೆಯ ಒಳಗೆ ಮುಗಿಸಿ ಮತ್ತೆ 3:40ಕ್ಕೆ ಕೋರ್ಟ್ಗೆ ಹಾಜರುಪಡಿಸಬೇಕು ಎನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇದೀಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬಿಪಿ ಸಮಸ್ಯೆ ಕಾಣಿಸಿಕೊಂಡಿದೆ ಎನ್ನುವಂತ ಒಂದು ಮಾಹಿತಿಗಳು ಕೂಡ ಲಭಿಸ್ತಾ ಇದೆ. ಈವರೆಗೆ ಬಿಪಿ ಸಮಸ್ಯೆ ಇರಲಿಲ್ಲ, ಹಾಗಾಗಿ ಬಿಪಿ ಟ್ಯಾಬ್ಲೆಟ್ ಕೂಡ ಇಟ್ಟುಕೊಂಡಿರಲಿಲ್ಲ. ಇತ್ತೀಚಿನ 2-3 ದಿನಗಳ ಬೆಳವಣಿಗೆಯಿಂದಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆರೋಗ್ಯದಲ್ಲಿ ಅಂದ್ರೆ ಬ್ಲಡ್ ಪ್ರೆಷರ್ ನಲ್ಲಿ ಒಂದಷ್ಟು ಏರುಪೇರು ಕಂಡು ಬಂದಿದೆ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಸೊ ಹೀಗಾಗಿ ಉಡುಪಿ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಬ್ರಹ್ಮಾವರ ಪೊಲೀಸರು ಆರೋಗ್ಯ ತಪಾಸಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ. ಅಜರಕಾಡಿನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಆರೋಗ್ಯ ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. 3:40 ಸಮಯಕ್ಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸೋದಿಕ್ಕೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಕಸ್ಟಡಿಗೆ ಕೇಳಿದಂತ ಸಂದರ್ಭದಲ್ಲಿ ಬ್ರಹ್ಮಾವರ ಪೊಲೀಸರು ಕಸ್ಟಡಿಗೆ ಕೇಳಿದ್ರು. ಸೊ 2 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶವನ್ನ ಕೂಡ ಕೊಟ್ಟಿದ್ರು. ಸೊ ಈ ಸಂದರ್ಭ ನಮಗೆ ವಶಕ್ಕೆ ಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದಾಗ, ಕಸ್ಟಡಿಗೆ ಕೇಳಿದಾಗ ತರಾಟೆಗೆತ್ತಿಕೊಂಡಿದ್ರು. ಸೊ ಈಗ ಬಿಪಿ ಸಮಸ್ಯೆ ಕಾಣಿಸಿಕೊಂಡಿದೆ, ಹೀಗಾಗಿ ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಲಾಗ್ತಾ ಇದೆ ಎನ್ನುವಂತ ಮಾಹಿತಿ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದಾಮೋದರ್ ದಂಡೋಲೆ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ಎಸ್ ದಾಮೋದರ್, ಏನಿದೆ ಹೆಚ್ಚಿನ ಅಪ್ಡೇಟ್? ಗೌತಮ್, ಈಗಾಗಲೇ ಬೆಳ್ತಂಗಡಿಯ ತಿಮ್ಮನೋಡಿಯ ಮನೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತ ವಿಚಾರದಲ್ಲಿ ಒಂದು ಕಡೆ ಕೇಸ್ ಆಗಿದೆ. ಮತ್ತೊಂದು ಕಡೆ ತಿಮ್ಮರೋಡಿ ಅವರನ್ನ BL ಸಂತೋಷ್ ಅವರಿಗೆ ಅವಹೇಳನ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇಷ್ಟ ನಂತರ ಇವತ್ತು ಅವ್ರದ್ದು ಜಾಮೀನು ಅರ್ಜಿ ವಿಚಾರಣೆ ನಡೀಬೇಕಿತ್ತು. ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ನಡೆಯುವಂತ ಮಧ್ಯಭಾಗದಲ್ಲಿ ಅಲ್ಲಿ ಒಂದು ಹೇಳಿದ್ದವ್ರು ಏನಂತಂದ್ರೆ, ನಮಗೆ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನುವಂಥದ್ದು. ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಕೊಡುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ, ಯಾಕೆ ಬೇಕು, ಹೀಗೆ ಯಾಕೆ ಕೇಳಿದ್ರಿ ಪೊಲೀಸ್ ಕಸ್ಟಡಿಗೆ, ಇಲ್ಲಿ ತನಕ ಏನ್ ಮಾಡ್ತಾ ಇದ್ರಿ, ನೀವು ಮೊನ್ನೆ ಕೇಳಬೇಕಿತ್ತಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದಂತ ನ್ಯಾಯಾಧೀಶರು 2 ಗಂಟೆಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಬಿಪಿ ಸಮಸ್ಯೆ ಇರ್ಲಿಲ್ಲ, ಆದ್ರೆ ಈ ಬಿಪಿ ಟ್ಯಾಬ್ಲೆಟ್ ಕೂಡ ಅವರಿಗೆ ಇರ್ಲಿಲ್ಲ. ಆದ್ರೆ ಈಗ ಬಿಪಿ ಸಮಸ್ಯೆ ಕಾಣಿಸಿಕೊಂಡಿರುವಂತದ್ದು ಇತ್ತೀಚಿನ 2-3 ದಿನದ ಬೆಳವಣಿಗೆಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರಲ್ಲಿ ಬಿಪಿಯಲ್ಲಿ ಏರ್ಪೇರಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ. ಈ ಹಿನ್ನೆಲೆಯಲ್ಲಿ ಅವರನ್ನ
ಅಜ್ಜರಕಾಡು ಜಿಲ್ಲಾಸ್ಪತ್ರೆಗೆ ಪೊಲೀಸರು ಕೈ ಕರೆದೊಯ್ದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅಜ್ಜರಕಾಡು ಜಿಲ್ಲಾಸ್ಪತ್ರೆಯಲ್ಲಿ ಅವರ ಆರೋಗ್ಯ ತಪಾಸಣೆ ಆಗಲಿಕ್ಕಿದೆ. ತದ ಬಳಿಕ ಅವರನ್ನ ಕೋರ್ಟಿಗೆ ಕರೆತರಲಾಗುತ್ತೆ. ಕೋರ್ಟಿಗೆ ಕರೆತಂದ ನಂತರ ಅವ್ರದ್ದು ಜಾಮೀನು ಅರ್ಜಿ ವಿಚಾರಣೆ ನಡೀಲಿಕ್ಕಿದೆ. ಈ ಜಾಮೀನು ಇವತ್ತು ಸಿಗುತ್ತಾ ಅನ್ನುವಂಥದ್ದು ಬಹಳ ಪ್ರಶ್ನೆ. ಅದರ ಜೊತೆಗೆ ಇವತ್ತು ಸಿಗದಿದ್ರೆ ಕಂಟಿನ್ಯೂಸ್ ರಜೆ ಇರ್ತದೆ ಅನ್ನುವಂಥದ್ದು ಮತ್ತೊಂದು ಕಡೆ. ಈ ಹಿನ್ನೆಲೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಜಾಮೀನು ಅರ್ಜಿ ವಿಚಾರಣೆ ಇನ್ನೇನು ಒಂದು 20-25 ನಿಮಿಷದಲ್ಲಿ ಆರಂಭವಾಗ್ಲಿಕ್ಕಿದೆ. ಅದರಲ್ಲಿ ಜಡ್ಜ್ ಯಾವ ರೀತಿ ಅಂತ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ, ಏನ್ ಆದೇಶ ಬರುತ್ತೆ ಅನ್ನುವಂಥದ್ದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲದಿಂದ ಕಾಯ್ತದೆ. ಇದರ ನಡುವೆ ಅವರು ಜಿಲ್ಲಾಸ್ಪತ್ರೆಗೆ ಹೋಗಿ ಆರೋಗ್ಯ ತಪಾಸಣೆ ನಡೆಸಿ ವಾಪಸ್ ಆಗುವಂತಹ ಸಾಧ್ಯತೆಗಳಿದಾವೆ. ಓಕೆ, ಸೊ ಹಾಗಿದ್ರೆ ಈಗ 2 ಗಂಟೆಗಳ ಕಾಲಾವಕಾಶ ಅಷ್ಟೇ ಇರೋದು ಪೊಲೀಸ್ ಕಸ್ಟಡಿಯಲ್ಲಿ ಇರಿಸಿಕೊಳ್ಳೋದಿಕ್ಕೆ ಪೊಲೀಸರಿಗೆ. ಸೊ ಅದಾದ ಬಳಿಕ ವಾಪಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಏನು ತೀರ್ಮಾನವನ್ನ ಕೈಗೊಳ್ಳುತ್ತೋ ಅದರ ಅನುಸಾರ ಮುಂದಿನ ವಿಚಾರಗಳಿರುತ್ತೆ ಅನ್ನುವಂಥದ್ದು ಇಲ್ಲಿ. ಹೌದೌದು ಗೌತಮ್, ಜಾಮೀನಿಗೆ ಸಂಬಂಧಪಟ್ಟ ಕೋರ್ಟ್ ಏನ್ ತೆಗೆದುಕೊಳ್ತದೆ ಹಾಗೆ ರೀತಿ ನಮ್ದು ಎದ್ದಿರ್ತದೆ. ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್. ಎಸ್, ಇದಿಷ್ಟು ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್. ಈವರೆಗೆ BP ಸಮಸ್ಯೆಗಳು ಇರಲಿಲ್ಲ. ಸೊ ಇದೀಗ ಇತ್ತೀಚಿನ 2-3 ದಿನಗಳ ಒಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣಿಸಿಕೊಂಡಿದೆ. ಬ್ಲಡ್ ಪ್ರೆಷರ್ನಲ್ಲಿ ಒಂದಷ್ಟು ಏರುಪೇರು ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಈಗ ಅವರ ಒಂದು ಆರೋಗ್ಯ ತಪಾಸಣೆಯನ್ನ ನಡೆಸುವಂತ ನಿಟ್ಟಿನಲ್ಲಿ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಆರೋಗ್ಯ ತಪಾಸಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸೊ ಅದಾದ ಬಳಿಕ ಆರೋಗ್ಯ ತಪಾಸಣೆಯನ್ನ ಮುಗಿಸಿದಂತಹ ಬಳಿಕ ಏನು ಈಗಾಗಲೇ ಜಡ್ಜ್ 3:40 ಒಂದು ಕಾಲಾವಕಾಶವನ್ನ ಕೊಟ್ಟಿದ್ದಾರೆ, ಅದರ ಸಮಯಕ್ಕೆ ಸರಿಯಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತಹ ವಿಚಾರ.
ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದಷ್ಟು ಹೇಳಿಕೆಗಳು ಕೂಡ ಹೇಳಿಕೆಗಳನ್ನು ಕೂಡ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಈಗ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಈ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಮುಖ್ಯವಾಗಿ ಯೂಟ್ಯೂಬರ್ ವಿರುದ್ಧ ಕೂಡ ಅವರು ಒಂದಷ್ಟು ವಾಕ್ಸಮರವನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ನೋಡ್ಕೊಂಡು ಬರೋಣ. ವಿಚಾರ ಸಂಬಂಧಪಟ್ಟಂತೆ ಬಹಳಷ್ಟು ಬದಲಾವಣೆಗಳನ್ನು ಇವತ್ತಿನ ದಿನ ಕಾಣ್ತಿದ್ದೆ. ನಿಜವಾಗಿಯೂ ಇಂದು ಧರ್ಮ, ಇಂದು ಸಮಾಜ ಈ ಮಣ್ಣಿಗೆ ದೊರೆತ ಒಂದು ದೊಡ್ಡ ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಸಮಾಜ ಯಾವತ್ತೂ ಕೂಡ ಸುಮ್ಮನಿರುವುದಿಲ್ಲ. ಅದನ್ನು ಕೆಣಕ್ಲಿಕ್ಕೆ ಹೋದರೆ ಮಾತ್ರ ಅದರ ಪರಿಣಾಮ ಬಹಳ ಕಟ್ಟುವಾಗಿರ್ತದೆ. ಅದರಿಂದಾಗಿ ಇವತ್ತು ಇನ್ನು ಸಮಾಜವನ್ನು ಹೊಡೆಯುವಂಥದ್ದು, ಇನ್ನು ಸಮಾಜದ ನಡುವೆ ವಿಷಬೀಜ ಬಿತ್ತುವಂಥ ಕೆಲಸ ಬೇರೆ ಬೇರೆ ವ್ಯಕ್ತಿಗಳಿಂದ ಆಗ್ತಿದೆ. ಅದರಿಂದಾಗಿ ಖಂಡಿತವಾಗಿ ಇನ್ನು ಸಮಾಜ ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಉತ್ತರ ಸಿಗ್ತದೆ ಎಂಬುದಕ್ಕೆ ದೇವರೇ ಅನ್ನಪ್ಪ ಮಂಜುನಾಥ ಸ್ವಾಮಿ, ಉಡುಪಿಯ ಪೊಡೆಯೋಡೆಯ ಕೃಷ್ಣ ಮುಖ್ಯ ಪ್ರಾಣ, ಅದಕ್ಕೆ ಸರಿಯಾದ ಉತ್ತರವನ್ನು ಉಡುಪಿ ಮೂಲಕವೇ ಅದಕ್ಕೆ ನೀಡಿದ್ದಾರೆ. ಬಹುಶಃ ಇವತ್ತಿನ ದಿನಗಳಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸುವಂಥ ಬಹಳಷ್ಟು ಷಡ್ಯಂತ್ರಗಳು ನಮ್ಮ ಭಾಗದಲ್ಲಿ ಆಗ್ತಿದೆ. ಅದರಿಂದ ಇವತ್ತು ಈ ಒಂದು ಪ್ರಕರಣದ ಮೂಲಕ ಎಲ್ಲರಿಗೆ ಎಚ್ಚರಿಕೆ, ಅದೇ ರೀತಿ ಎಲ್ಲರೂ ಕೂಡ ಅದನ್ನು ತಿಳಿದುಕೊಳ್ಬೇಕು. ನಾವು ಯಾವತ್ತೂ ಕೂಡ ಧರ್ಮದ ಬಗ್ಗೆ ರಾಜಕೀಯ ಮಾಡಬಾರ್ದು, ಧರ್ಮವನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು, ಧರ್ಮದ ವಿಚಾರದಲ್ಲಿ ಇನ್ನೊಬ್ಬನ್ನು ಬಲಿ ತಗೊಳ್ಳುವಂಥ ಕೆಲಸ ಮಾಡಬಾರ್ದು. ಧರ್ಮಸ್ಥಳ ಇವತ್ತು ನಮ್ಮ ಶ್ರದ್ಧೆ ಭಕ್ತಿಯ ಒಂದು ಕೇಂದ್ರ. ಸಹಸ್ರ ಸಂಖ್ಯೆ ಜನರು, ನಮ್ಮೆಲ್ಲ ಕರಾವಳಿ ಭಾಗದ ಮಾತ್ರ ಇಡೀ ದೇಶದ ಮೂಲೆ ಮೂಲೆ ಜನರು ಅಲ್ಲಿಯ ಭಕ್ತರು ದೇವರ ದರ್ಶನವನ್ನು ಪಡೀತಾರೆ. ಅನ್ನಪ್ಪ ಪಂಜುರ್ಲಿಯ ಒಂದು ವಿಶೇಷ ಒಂದು ಶಕ್ತಿ ಇರುವಂಥ ಒಬ್ಬ ದೇವರು. ಇವತ್ತು ಕರಾವಳಿ ಭಾಗದ ಜನರು ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ ಬಗ್ಗೆ ಬಹಳಷ್ಟು ಮಾತಾಡೋದು. ನಾವು ಏನು ಸಮಸ್ಯೆ ಆದಾಗ ಮೊದಲು ದೇವರಿಗೆ ದೂರು ಕೊಡುವಂಥದ್ದು. ದೇವರು ನಮಗೆ 1-2 ದಿನ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಸರಿಯಾದ ಒಂದು ಜಯವನ್ನು ಕೊಡುವಂಥ ಒಂದು ರೂಢಿಯನ್ನು ನಾವು ಇವತ್ತಿನ ತನಕ ನೋಡ್ಕೊಂಡು ಬಂದ. ಅದರಿಂದಾಗಿ ಅನ್ನಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಅದೇ ರೀತಿ ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣ ಸತ್ಯ ಸಂಗತಿಯನ್ನು ಇವತ್ತು ಹೊರಗೆ ತರುವಂಥ ಕೆಲಸ ಮಾಡಿದೆ. ಇದು ಇಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಆ ಮೂಲಕ ನೀಡಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಯೂಟ್ಯೂಬರ್ ಸಮೀರ್, ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಇನ್ನು ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂಥ ಕೆಲಸ ಮಾಡಿದರು. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಮಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಒದಿತಾರೆ ಅದೇ ರೀತಿ ಅವನು ಒದ್ರೆ ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಪಾಠ ಕಲಿಸಿದಂತಾಗ. ಅದರಿಂದಾಗಿ ಇನ್ನು ಸಮಾಜದ ಬಗ್ಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಟೀಕೆ ಮಾಡುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಸಮೀರನ್ನು ಜೀವಮಾನ ಹಿಡಿದು ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಇದು ಯಾವುದೇ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡ್ತಿಲ್ಲ. ಹಿಂದೂ ಸಮಾಜದ ಒಬ್ಬ ಹಿಂದುವಿನ ಒಂದು ಕರ್ತವ್ಯ, ಒಂದು ಹಿಂದಿನ ಜವಾಬ್ದಾರಿ, ನಮ್ಮ ಕರ್ತವ್ಯ ಜವಾಬ್ದಾರಿ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನಿದ್ರೆ ರಾಜಕೀಯ ಬೇರೆ. ಅದರಿಂದಾಗಿ ಇನ್ನು ಸಮಾಜ ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿಗಳಾಗಿ ಟೀಕೆ ಮಾಡಿದಾಗ ಖಂಡಿತವಾಗಿಯೂ ಸಹಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ನನ್ನ ಗುರುವಿನ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಧರ್ಮಸ್ಥಳದ ವಿಚಾರ ಸಂಬಂಧಪಟ್ಟಂತೆ ಬಹಳಷ್ಟು ಬದಲಾವಣೆಗಳನ್ನು ಇವತ್ತಿನ ದಿನ ಕಾಣ್ತಿದ್ದೆ. ನಿಜವಾಗಿಯೂ ಇಂದು ಧರ್ಮ, ಇಂದು ಸಮಾಜ ಈ ಮಣ್ಣಿಗೆ ದೊರೆತ ಒಂದು ದೊಡ್ಡ ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಸಮಾಜ ಯಾವತ್ತೂ ಕೂಡ ಸುಮ್ಮನಿರುವುದಿಲ್ಲ. ಅದನ್ನು ಕೆಣಕ್ಲಿಕ್ಕೆ ಹೋದರೆ ಮಾತ್ರ ಅದರ ಪರಿಣಾಮ ಬಹಳ ಕಟ್ಟುವಾಗಿರ್ತದೆ. ಅದರಿಂದಾಗಿ ಇವತ್ತು ಇನ್ನು ಸಮಾಜವನ್ನು ಹೊಡೆಯುವಂಥದ್ದು, ಇನ್ನು ಸಮಾಜದ ನಡುವೆ ವಿಷಬೀಜ ಬಿತ್ತುವಂಥ ಕೆಲಸ ಬೇರೆ ಬೇರೆ ವ್ಯಕ್ತಿಗಳಿಂದ ಆಗ್ತಿದೆ. ಅದರಿಂದಾಗಿ ಖಂಡಿತವಾಗಿ ಇನ್ನು ಸಮಾಜ ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಉತ್ತರ ಸಿಗ್ತದೆ ಎಂಬುದಕ್ಕೆ ದೇವರೇ ಅನ್ನಪ್ಪ ಮಂಜುನಾಥ ಸ್ವಾಮಿ, ಉಡುಪಿಯ ಪೊಡೆಯೋಡೆಯ ಕೃಷ್ಣ ಮುಖ್ಯ ಪ್ರಾಣ, ಅದಕ್ಕೆ ಸರಿಯಾದ ಉತ್ತರವನ್ನು ಉಡುಪಿ ಮೂಲಕವೇ ಅದಕ್ಕೆ ನೀಡಿದ್ದಾರೆ. ಬಹುಶಃ ಇವತ್ತಿನ ದಿನಗಳಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸುವಂಥ ಬಹಳಷ್ಟು ಷಡ್ಯಂತ್ರಗಳು ನಮ್ಮ ಭಾಗದಲ್ಲಿ ಆಗ್ತಿದೆ. ಅದರಿಂದ ಇವತ್ತು ಈ ಒಂದು ಪ್ರಕರಣದ ಮೂಲಕ ಎಲ್ಲರಿಗೆ ಎಚ್ಚರಿಕೆ, ಅದೇ ರೀತಿ ಎಲ್ಲರೂ ಕೂಡ ಅದನ್ನು ತಿಳಿದುಕೊಳ್ಬೇಕು. ನಾವು ಯಾವತ್ತೂ ಕೂಡ ಧರ್ಮದ ಬಗ್ಗೆ ರಾಜಕೀಯ ಮಾಡಬಾರ್ದು, ಧರ್ಮವನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು, ಧರ್ಮದ ವಿಚಾರದಲ್ಲಿ ಇನ್ನೊಬ್ಬನ್ನು ಬಲಿ ತಗೊಳ್ಳುವಂಥ ಕೆಲಸ ಮಾಡಬಾರ್ದು. ಧರ್ಮಸ್ಥಳ ಇವತ್ತು ನಮ್ಮ ಶ್ರದ್ಧೆ ಭಕ್ತಿಯ ಒಂದು ಕೇಂದ್ರ. ಸಹಸ್ರ ಸಂಖ್ಯೆ ಜನರು, ನಮ್ಮೆಲ್ಲ ಕರಾವಳಿ ಭಾಗದ ಮಾತ್ರ ಇಡೀ ದೇಶದ ಮೂಲೆ ಮೂಲೆ ಜನರು ಅಲ್ಲಿಯ ಭಕ್ತರು ದೇವರ ದರ್ಶನವನ್ನು ಪಡೀತಾರೆ. ಅನ್ನಪ್ಪ ಪಂಜುರ್ಲಿಯ ಒಂದು ವಿಶೇಷ ಒಂದು ಶಕ್ತಿ ಇರುವಂಥ ಒಬ್ಬ ದೇವರು.
ಇವತ್ತು ಕರಾವಳಿ ಭಾಗದ ಜನರು ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ ಬಗ್ಗೆ ಬಹಳಷ್ಟು ಮಹತ್ವ ಕೊಡುತ್ತೆ. ನಾವು ಏನು ಸಮಸ್ಯೆ ಆದಾಗ ಮೊದಲು ದೇವರಿಗೆ ದೂರು ಕೊಡುವಂಥದ್ದು. ದೇವರು ನಮಗೆ 1-2 ದಿನ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಸರಿಯಾದ ಒಂದು ಜಯವನ್ನು ಕೊಡುವಂಥ ಒಂದು ರೂಢಿಯನ್ನು ಇವತ್ತಿನ ತನಕ ನೋಡ್ಕೊಂಡು ಬಂದಿದೆ. ಅದರಿಂದಾಗಿ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಅದೇ ರೀತಿ ಉಡುಪಿಯ ಕೃಷ್ಣಮುಖ್ಯ ಪುರಾಣ ಸತ್ಯ ಸಂಗತಿಯನ್ನು ಇವತ್ತು ಹೊರಗೆ ತರುವಂಥ ಕೆಲಸ ಮಾಡಿದೆ. ಇದು ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಆ ಮೂಲಕ ನೀಡಲಿಕ್ಕೆ ಬಯಸ್ತಿದ್ದೀನಿ. ಬಹುಶಃ ಯೂಟ್ಯೂಬರ್ ಸಮೀರ್, ಯಾವುದೇ ಒಬ್ಬ ಊರಿನವ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಈ ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂಥ ಕೆಲಸ ಮಾಡಿದರು. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಮಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಪಾಠ ಕಲಿಸಿದಂತಾಗ. ಅದರಿಂದಾಗಿ ಇನ್ನು ಸಮಾಜದ ಬಗ್ಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಟೀಕೆ ಮಾಡೋದ ಕೆಲಸ ಮಾಡಿದರೆ ಖಂಡಿತವಾಗಿ ಸಮೀರನ್ನು ಜೀವಮಾನ ಹಿಡಿದು ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸಿದೆ. ಯಾಕೆಂದರೆ ಇದು ಯಾವುದೇ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡ್ತಿಲ್ಲ. ಈ ಹಿಂದೂ ಸಮಾಜದ ಒಬ್ಬ ಹಿಂದುವಿನ ಒಂದು ಕರ್ತವ್ಯ, ಒಂದು ಹಿಂದಿನ ಜವಾಬ್ದಾರಿ, ನಮ್ಮ ಕರ್ತವ್ಯ ಜವಾಬ್ದಾರಿ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನಿದ್ರೆ ರಾಜ್ಯಕ್ಕೆ ಬೇರೆ. ಅದರಿಂದಾಗಿ ಇನ್ನು ಸಮಾಜ ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿಗಳಾಗಿ ಟೀಕೆ ಮಾಡಿದಾಗ ಖಂಡಿತವಾಗಿಯೂ ಸಹಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ನನ್ನ ಗುರುವಿನ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಧರ್ಮಸ್ಥಳದ ವಿಚಾರ ಸಂಬಂಧಪಟ್ಟಂತೆ ಬಹಳಷ್ಟು ಬದಲಾವಣೆಗಳನ್ನು ಇವತ್ತಿನ ಕಾಣ್ತಿದ್ದೆ. ನಿಜವಾಗಿಯೂ ಇಂದು ಧರ್ಮ, ಇಂದು ಸಮಾಜ, ಈ ಮಣ್ಣಿಗೆ ದೊರೆತ ಒಂದು ದೊಡ್ಡ ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಸಮಾಜ ಯಾವತ್ತೂ ಕೂಡ ಸುಮ್ಮನಿರುವುದಿಲ್ಲ. ಅದನ್ನು ಕೆಣಕ್ಲಿಕ್ಕೆ ಹೋದರೆ ಮಾತ್ರ ಅದರ ಪರಿಣಾಮ ಬಹಳ ಕಟ್ಟುವಾಗಿರ್ತದೆ. ಅದರಿಂದಾಗಿ ಇವತ್ತು ಇನ್ನು ಸಮಾಜವನ್ನು ಹೊಡೆಯುವಂಥದ್ದು, ಇನ್ನು ಸಮಾಜದ ನಡುವೆ ವಿಷಬೀಜ ಬಿತ್ತುವಂಥ ಕೆಲಸ ಬೇರೆ ಬೇರೆ ವ್ಯಕ್ತಿಗಳಿಂದ ಆಗ್ತಿದೆ. ಅದರಿಂದಾಗಿ ಖಂಡಿತವಾಗಿ ಇನ್ನು ಸಮಾಜ ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಉತ್ತರ ಸಿಗುತ್ತೆ ಎಂಬುದಕ್ಕೆ ದೇವರೇ ಅಣ್ಣಪ್ಪ ಮಂಜುನಾಥ ಸ್ವಾಮಿ, ಉಡುಪಿಯ ಪೊಡೆಯೋಡೆಯ ಕೃಷ್ಣಮುಖ್ಯ ಪುರಾಣ ಅದಕ್ಕೆ ಸರಿಯಾದ ಉತ್ತರವನ್ನು ಉಡುಪಿ ಮೂಲಕವೇ ಅದಕ್ಕೆ ನೀಡಿದ್ದಾರೆ. ಬಹುಶಃ ಇವತ್ತಿನ ದಿನಗಳಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸುವಂಥ ಬಹಳಷ್ಟು ಷಡ್ಯಂತ್ರಗಳು ನಮ್ಮ ಭಾಗದಲ್ಲಿ ಆಗ್ತಿದೆ. ಅದರಿಂದ ಇವತ್ತು ಈ ಒಂದು ಪ್ರಕರಣದ ಮೂಲಕ ಎಲ್ಲರಿಗೆ ಎಚ್ಚರಿಕೆ, ಅದೇ ರೀತಿ ಎಲ್ಲರೂ ಕೂಡ ಅದನ್ನು ತಿಳಿದುಕೊಳ್ಬೇಕು. ನಾವು ಯಾವತ್ತೂ ಕೂಡ ಧರ್ಮದ ಬಗ್ಗೆ ರಾಜಕೀಯ ಮಾಡಬಾರ್ದು, ಧರ್ಮವನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು, ಧರ್ಮದ ವಿಚಾರದಲ್ಲಿ ಇನ್ನೊಬ್ಬನ್ನು ಬಲಿತುಕೊಳ್ಳುವಂಥ ಕೆಲಸ ಮಾಡಬಾರ್ದು. ಧರ್ಮಸ್ಥಳ ಇವತ್ತು ನಮ್ಮ ಶ್ರದ್ಧೆ ಭಕ್ತಿಯ ಒಂದು ಕೇಂದ್ರ. ಸಹಸ್ರ ಸಂಖ್ಯೆ ಜನರು, ನಮ್ಮೆಲ್ಲ ಕರಾವಳಿ ಭಾಗದ ಮಾತ್ರ ಅಲ್ಲ, ಇಡೀ ದೇಶದ ಮೂಲೆ ಮೂಲೆ ಜನರು ಅಲ್ಲಿಯ ಭಕ್ತರು ದೇವರ ದರ್ಶನವನ್ನು ಪಡೀತಾರೆ. ಅಣ್ಣಪ್ಪ ಪಂಜುರ್ಲಿಯ ಒಂದು ವಿಶೇಷ ಒಂದು ಶಕ್ತಿ ಇರುವಂಥ ಒಬ್ಬ ದೇವರು. ಇವತ್ತು ಕರಾವಳಿ ಭಾಗದ ಜನರು ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ ಬಗ್ಗೆ ಬಹಳಷ್ಟು ಮಹತ್ವ ಕೊಡುತ್ತೆ. ನಾವು ಏನು ಸಮಸ್ಯೆ ಆದಾಗ ಮೊದಲು ದೇವರಿಗೆ ದೂರು ಕೊಡುವಂಥದ್ದು. ದೇವರು ನಮಗೆ 1-2 ದಿನ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಸರಿಯಾದ ಒಂದು ಜಯವನ್ನು ಕೊಡುವಂಥ ಒಂದು ರೂಢಿಯನ್ನು ಇವತ್ತಿನ ತನಕ ನೋಡ್ಕೊಂಡು ಬಂದಿದೆ. ಅದರಿಂದಾಗಿ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಅದೇ ರೀತಿ ಉಡುಪಿಯ ಕೃಷ್ಣಮುಖ್ಯ ಪುರಾಣ ಸತ್ಯ ಸಂಗತಿಯನ್ನು ಇವತ್ತು ಹೊರಗೆ ತರುವಂಥ ಕೆಲಸ ಮಾಡಿದೆ. ಇದು ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಆ ಮೂಲಕ ನೀಡಲಿಕ್ಕೆ ಬಯಸ್ತಿದ್ದೀನಿ. ಬಹುಶಃ ಯೂಟ್ಯೂಬರ್ ಸಮೀರ್, ಯಾವುದೇ ಒಬ್ಬ ಊರಿನವ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಈ ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂಥ ಕೆಲಸ ಮಾಡಿದರು. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಮಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಪಾಠ ಕಲಿಸಿದಂತಾಗ. ಅದರಿಂದಾಗಿ ಇನ್ನು ಸಮಾಜದ ಬಗ್ಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಟೀಕೆ ಮಾಡೋದ ಕೆಲಸ ಮಾಡಿದರೆ ಖಂಡಿತವಾಗಿ ಸಮೀರನ್ನು ಜೀವಮಾನ ಹಿಡಿದು ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸಿದೆ. ಯಾಕೆಂದರೆ ಇದು ಯಾವುದೇ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡ್ತಿಲ್ಲ. ಈ ಹಿಂದೂ ಸಮಾಜದ ಒಬ್ಬ ಹಿಂದುವಿನ ಒಂದು ಕರ್ತವ್ಯ, ಒಂದು ಹಿಂದಿನ ಜವಾಬ್ದಾರಿ, ನಮ್ಮ ಕರ್ತವ್ಯ ಜವಾಬ್ದಾರಿ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನಿದ್ರೆ ರಾಜ್ಯಕ್ಕೆ ಬೇರೆ. ಅದರಿಂದಾಗಿ ಇನ್ನು ಸಮಾಜ ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿಗಳಾಗಿ ಟೀಕೆ ಮಾಡಿದಾಗ ಖಂಡಿತವಾಗಿಯೂ ಸಹಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ನನ್ನ ಗುರುವಿನ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧರ್ಮಸ್ಥಳದ ವಿಚಾರ ಸಂಬಂಧಪಟ್ಟಂತೆ ಬಹಳಷ್ಟು ಬದಲಾವಣೆಗಳನ್ನು ಇವತ್ತಿನ ಕಾಣ್ತಿದ್ದೆ. ನಿಜವಾಗಿಯೂ
ಹಿಂದೂ ಧರ್ಮ, ಹಿಂದೂ ಸಮಾಜ, ಈ ಮಣ್ಣಿಗೆ ದೊರೆತ ಒಂದು ದೊಡ್ಡ ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಿಂದೂ ಸಮಾಜ ಯಾವತ್ತೂ ಕೂಡ ಸುಮ್ಮನಿರುವುದಿಲ್ಲ. ಅದನ್ನು ಕೆಣಕ್ಲಿಕ್ಕೆ ಹೋದರೆ ಮಾತ್ರ ಅದರ ಪರಿಣಾಮ ಬಹಳ ಕಟ್ಟುವಾಗಿರ್ತದೆ. ಅದರಿಂದಾಗಿ ಇವತ್ತು ಇನ್ನು ಸಮಾಜವನ್ನು ಹೊಡೆಯುವಂಥದ್ದು, ಇನ್ನು ಸಮಾಜದ ನಡುವೆ ವಿಷಬೀಜ ಬಿತ್ತುವಂಥ ಕೆಲಸ ಬೇರೆ ಬೇರೆ ವ್ಯಕ್ತಿಗಳಿಂದ ಆಗ್ತಿದೆ. ಅದರಿಂದಾಗಿ ಖಂಡಿತವಾಗಿ ಇನ್ನು ಸಮಾಜ ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಉತ್ತರ ಸಿಗ್ತದೆ ಎಂಬುದಕ್ಕೆ ದೇವರೇ ಅಣ್ಣಪ್ಪ ಮಂಜುನಾಥ ಸ್ವಾಮಿ, ಉಡುಪಿಯ ಪೊಡೆಯೋಡೆಯ ಕೃಷ್ಣ ಮುಖ್ಯ ಪ್ರಾಣ ಅದಕ್ಕೆ ಸರಿಯಾದ ಉತ್ತರವನ್ನು ಉಡುಪಿ ಮೂಲಕವೇ ಅದಕ್ಕೆ ನೀಡಿದ್ದಾರೆ. ಬಹುಶಃ ಇವತ್ತಿನ ದಿನಗಳಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸುವಂಥ ಭಾಳಷ್ಟು ಷಡ್ಯಂತ್ರಗಳು ನಮ್ಮ ಭಾಗದಲ್ಲಿ ಆಗ್ತಿದೆ. ಅದರಿಂದ ಇವತ್ತು ಈ ಒಂದು ಪ್ರಕರಣದ ಮೂಲಕ ಎಲ್ಲರಿಗೆ ಎಚ್ಚರಿಕೆ, ಅದೇ ರೀತಿ ಎಲ್ಲರೂ ಕೂಡ ಅದನ್ನು ತಿಳಿದುಕೊಳ್ಬೇಕು. ನಾವು ಯಾವತ್ತೂ ಕೂಡ ಧರ್ಮದ ಬಗ್ಗೆ ರಾಜಕೀಯ ಮಾಡಬಾರ್ದು, ಧರ್ಮವನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು, ಧರ್ಮದ ವಿಚಾರದಲ್ಲಿ ಇನ್ನೊಬ್ಬನ್ನು ಬಲಿ ತಗೊಳ್ಳುವಂಥ ಕೆಲಸ ಮಾಡಬಾರ್ದು. ಧರ್ಮಸ್ಥಳ ಇವತ್ತು ನಮ್ಮ ಶ್ರದ್ಧೆ ಭಕ್ತಿ ಒಂದು ಕೇಂದ್ರ. ಸಹಸ್ರ ಸಂಖ್ಯೆ ಜನರು, ನಮ್ಮೆಲ್ಲ ಕರಾವಳಿ ಭಾಗದ ಮಾತ್ರ ಇಡೀ ದೇಶದ ಮೂಲೆ ಮೂಲೆಯ ಜನರು ಅಲ್ಲಿಯ ಭಕ್ತರು ದೇವರ ದರ್ಶನವನ್ನು ಪಡೀತಾರೆ. ಅಣ್ಣಪ್ಪ ಪಂಜುರ್ಲಿಯ ಒಂದು ವಿಶೇಷ ಒಂದು ಶಕ್ತಿ ಇರುವಂಥ ಒಬ್ಬ ದೇವರು. ಇವತ್ತು ಕರಾವಳಿ ಭಾಗದ ಜನರು ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ ಬಗ್ಗೆ ಬಹಳಷ್ಟು ಮಹತ್ವ ಕೊಡೋದು. ನಾವು ಏನೂ ಸಮಸ್ಯೆ ಆದಾಗ ಮೊದಲು ದೇವರಿಗೆ ದೂರು ಕೊಡುವಂಥದ್ದು. ದೇವರು ನಮಗೆ 1-2 ದಿನ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಸರಿಯಾದ ಒಂದು ಜಯವನ್ನು ಕೊಡುವಂಥ ಒಂದು ರೂಢಿಯನ್ನು ಇವತ್ತಿನ ತನಕ ನೋಡ್ಕೊಂಡು ಬಂದ. ಅದರಿಂದಾಗಿ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಅದೇ ರೀತಿ ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣ ಸತ್ಯ ಸಂಗತಿಯನ್ನು ಇವತ್ತು ಹೊರಗೆ ತರುವಂಥ ಕೆಲಸ ಮಾಡಿದೆ. ಇದು ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಆ ಮೂಲಕ ನೀಡಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಯೂಟ್ಯೂಬರ್ ಸಮೀರ್, ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಈ ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಮಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಓದಿತಾರೆ ಅದೇ ರೀತಿ ಅವನು ಓದಿದ್ರೆ ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಪಾಠ ಕಲಿಸಿದಂತಾಗ. ಅದರಿಂದಾಗಿ ಇನ್ನು ಸಮಾಜದ ಬಗ್ಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಟೀಕೆ ಮಾಡೋದ ಕೆಲಸ ಮಾಡಿದರೆ ಖಂಡಿತವಾಗಿ ಸಮೀರನ್ನು ಜೀವಮಾನ ಹಿಡಿದು ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ಇದು ಯಾವುದೇ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡ್ತಿಲ್ಲ. ಈ ಹಿಂದೂ ಸಮಾಜದ ಒಬ್ಬ ಹಿಂದುವಿನ ಒಂದು ಕರ್ತವ್ಯ, ಒಂದು ಹಿಂದಿನ ಜವಾಬ್ದಾರಿ, ನಮ್ಮ ಕರ್ತವ್ಯ ಜವಾಬ್ದಾರಿ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನಿದ್ರೆ ರಾಜಕೀಯ ಬೇರೆ. ಅದರಿಂದಾಗಿ ಇನ್ನು ಸಮಾಜ ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿಗಳಾಗಿ ಟೀಕೆ ಮಾಡಿದಾಗ ಖಂಡಿತವಾಗಿಯೂ ಸಹಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ನನ್ನ ಗುರುವಿನ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಧರ್ಮಸ್ಥಳದ ವಿಚಾರ ಸಂಬಂಧಪಟ್ಟಂತೆ ಭಾಳಷ್ಟು ಬದಲಾವಣೆಗಳನ್ನು ಇವತ್ತಿನ ಕಾಣ್ತಿದ್ದೆ. ನಿಜವಾಗಿಯೂ ಹಿಂದೂ ಧರ್ಮ, ಹಿಂದೂ ಸಮಾಜ, ಈ ಮಣ್ಣಿಗೆ ದೊರೆತ ಒಂದು ದೊಡ್ಡ ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಸಮಾಜ ಯಾವತ್ತೂ ಕೂಡ ಸುಮ್ಮನಿರುವುದಿಲ್ಲ. ಅದನ್ನು ಕೆಣಕ್ಲಿಕ್ಕೆ ಹೋದರೆ ಮಾತ್ರ ಅದರ ಪರಿಣಾಮ ಬಹಳ ಕಟ್ಟುವಾಗಿರ್ತದೆ. ಅದರಿಂದಾಗಿ ಇವತ್ತು ಇನ್ನು ಸಮಾಜವನ್ನು ಹೊಡೆಯುವಂಥದ್ದು, ಇನ್ನು ಸಮಾಜದ ನಡುವೆ ವಿಷಬೀಜ ಬಿತ್ತುವಂಥ ಕೆಲಸ ಬೇರೆ ಬೇರೆ ವ್ಯಕ್ತಿಗಳಿಂದ ಆಗ್ತಿದೆ. ಅದರಿಂದಾಗಿ ಖಂಡಿತವಾಗಿ ಇನ್ನು ಸಮಾಜ ಒಗ್ಗಟ್ಟಾಗಿದ್ದರೆ ಯಾವ ರೀತಿ ಉತ್ತರ ಸಿಗ್ತದೆ ಎಂಬುದಕ್ಕೆ ದೇವರೇ ಅಣ್ಣಪ್ಪ ಮಂಜುನಾಥ ಸ್ವಾಮಿ, ಉಡುಪಿಯ ಪೊಡೆಯೋಡೆಯ ಕೃಷ್ಣ ಮುಖ್ಯ ಪ್ರಾಣ ಅದಕ್ಕೆ ಸರಿಯಾದ ಉತ್ತರವನ್ನು ಉಡುಪಿ ಮೂಲಕವೇ ಅದಕ್ಕೆ ನೀಡಿದ್ದಾರೆ. ಬಹುಶಃ ಇವತ್ತಿನ ದಿನಗಳಲ್ಲಿ ತನ್ನ ಸ್ವಾರ್ಥಕ್ಕಾಗಿ ಇತರರನ್ನು ಬಳಸುವಂಥ ಭಾಳಷ್ಟು ಷಡ್ಯಂತ್ರಗಳು ನಮ್ಮ ಭಾಗದಲ್ಲಿ ಆಗ್ತಿದೆ. ಅದರಿಂದ ಇವತ್ತು ಈ ಒಂದು ಪ್ರಕರಣದ ಮೂಲಕ ಎಲ್ಲರಿಗೆ ಎಚ್ಚರಿಕೆ, ಅದೇ ರೀತಿ ಎಲ್ಲರೂ ಕೂಡ ಅದನ್ನು ತಿಳಿದುಕೊಳ್ಬೇಕು. ನಾವು ಯಾವತ್ತೂ ಕೂಡ ಧರ್ಮದ ಬಗ್ಗೆ ರಾಜಕೀಯ ಮಾಡಬಾರ್ದು, ಧರ್ಮವನ್ನು ಹೊಡೆಯುವಂಥ ಕೆಲಸ ಮಾಡಬಾರ್ದು, ಧರ್ಮದ ವಿಚಾರದಲ್ಲಿ ಇನ್ನೊಬ್ಬನ್ನು ಬಲಿ ತಗೊಳ್ಳುವಂಥ ಕೆಲಸ ಮಾಡಬಾರ್ದು. ಧರ್ಮಸ್ಥಳ ಇವತ್ತು ನಮ್ಮ ಶ್ರದ್ಧೆ ಭಕ್ತಿ ಒಂದು ಕೇಂದ್ರ. ಸಹಸ್ರ ಸಂಖ್ಯೆ ಜನರು, ನಮ್ಮೆಲ್ಲ ಕರಾವಳಿ ಭಾಗದ ಮಾತ್ರ ಇಡೀ ದೇಶದ ಮೂಲೆ ಮೂಲೆಯ ಜನರು ಅಲ್ಲಿಯ ಭಕ್ತರು ದೇವರ ದರ್ಶನವನ್ನು ಪಡೀತಾರೆ. ಅಣ್ಣಪ್ಪ ಪಂಜುರ್ಲಿಯ ಒಂದು ವಿಶೇಷ ಒಂದು ಶಕ್ತಿ ಇರುವಂಥ ಒಬ್ಬ ಒಂದು ದೇವರು. ಇವತ್ತು ಕರಾವಳಿ ಭಾಗದ ಜನರು ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ ಬಗ್ಗೆ ಬಹಳಷ್ಟು ಮಹತ್ವ ಕೊಡೋದು. ನಾವು ಏನೂ ಸಮಸ್ಯೆ ಆದಾಗ ಮೊದಲು ದೇವರಿಗೆ ದೂರು ಕೊಡುವಂಥದ್ದು. ದೇವರು ನಮಗೆ 1-2 ದಿನ ವ್ಯತ್ಯಾಸ ಆದರೂ ಕೂಡ ಅದಕ್ಕೆ ಸರಿಯಾದ ಒಂದು ಜಯವನ್ನು ಕೊಡುವಂಥ ಒಂದು ರೂಢಿಯನ್ನು ಇವತ್ತಿನ ತನಕ ನೋಡ್ಕೊಂಡು ಬಂದ. ಅದರಿಂದಾಗಿ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ, ಅದೇ ರೀತಿ ಉಡುಪಿಯ ಕೃಷ್ಣ ಮುಖ್ಯ ಪ್ರಾಣ ಸತ್ಯ ಸಂಗತಿಯನ್ನು ಇವತ್ತು ಹೊರಗೆ ತರುವಂಥ ಕೆಲಸ ಮಾಡಿದೆ. ಇದು ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಆ ಮೂಲಕ ನೀಡಲಿಕ್ಕೆ ಬಯಸ್ತಿದ್ದೇನೆ.
ಬಹುಶಃ ಯೂಟ್ಯೂಬರ್ ಸಮೀರ್, ಯಾವುದೇ ಒಬ್ಬ ಊರಿನ ಬಂದು ಯೂಟ್ಯೂಬರ್ ಧರ್ಮಸ್ಥಳದಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ಬೋದು, ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು, ಇನ್ನು ಸಮಾಜದ ವಿಚಾರದಲ್ಲಿ ನಮ್ಮ ನಾಯಕರ ಬಗ್ಗೆ ಬಹಳ ಒಂದು ಅವಹೇಳನಕಾರಿಯಾಗಿ ಬಹಳ ಒಂದು ಟೀಕೆ ಮಾಡುವಂಥ ಕೆಲಸ ಮಾಡಿದರು. ಖಂಡಿತವಾಗಿಯೂ ಇವತ್ತು ಮಂಗಳೂರಲ್ಲಿ ಇರ್ಲಿಕ್ಕೆ ಹೋಗಿ ಬಚಾವಾಯಿತು. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ಮಾಡ್ತಿದ್ರೆ ಖಂಡಿತವಾಗಿಯೂ ಮಲ್ಪೆ ಬೀಚಲ್ಲಿ ಫುಟ್ಬಾಲ್ ಆಡುವಾಗ ಯಾವ ರೀತಿ ಫುಟ್ಬಾಲ್ ಒದಿತಾರೆ ಅದೇ ರೀತಿ ಅವನು ಒದ್ರೆ ಅವನಿಗೆ ಒಂದು ಒಳ್ಳೆಯ ಬುದ್ಧಿ ಪಾಠ ಕಲಿಸಿದಂತಾಗ. ಅದರಿಂದಾಗಿ ಇನ್ನು ಸಮಾಜದ ಬಗ್ಗೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಟೀಕೆ ಮಾಡೋದ ಕೆಲಸ ಮಾಡಿದರೆ ಖಂಡಿತವಾಗಿ ಸಮೀರನ್ನು ಜೀವಮಾನ ಹಿಡಿದು ಬಿಡುವುದಿಲ್ಲ ಅಂತ ಎಚ್ಚರಿಕೆಯನ್ನು ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸಿದೆ. ಏಕೆಂದರೆ ಇದು ಯಾವುದೇ ಒಬ್ಬ ರಾಜಕಾರಣಿಯಾಗಿ ನಾನು ಮಾತಾಡ್ತಿಲ್ಲ. ಈ ಹಿಂದೂ ಸಮಾಜದ ಒಬ್ಬ ಹಿಂದುವಿನ ಒಂದು ಕರ್ತವ್ಯ, ಒಂದು ಹಿಂದಿನ ಜವಾಬ್ದಾರಿ, ನಮ್ಮ ಕರ್ತವ್ಯ ಜವಾಬ್ದಾರಿ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಸುಮ್ಮನಿದ್ರೆ ರಾಜ್ಯಕ್ಕೆ ಬೇರೆ. ಅದರಿಂದಾಗಿ ಇನ್ನು ಸಮಾಜ ನಮ್ಮ ಹಿರಿಯರ ಬಗ್ಗೆ ಅವಹೇಳನಕಾರಿಗಳಾಗಿ ಟೀಕೆ ಮಾಡಿದಾಗ ಖಂಡಿತವಾಗಿಯೂ ಸಹಿಸುವುದಿಲ್ಲ. ನಾನು ಈಗಾಗಲೇ ಹೇಳಿದ ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿ ನನ್ನ ಗುರುವಿನ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನೆಟ್ಟಾಗಿರುವುದಿಲ್ಲ ಅಂತ ಹೇಳಲಿಕ್ಕೆ.
SIT ಕಚೇರಿ ಬಳಿಗೆ ಸುಮಾರು 200 ಕಾರುಗಳಲ್ಲಿ ಬಂದಂತಹ ವಕೀಲರ ತಂಡ ಅಲ್ಲಿ ಆಗಮಿಸಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹಲವಾರು ವಾಹನಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಾಹನಗಳಲ್ಲಿ ಆಗಮಿಸಿದ್ದಾರೆ. ಆ ಆಗಮಿಸಿದಂತಹ ವಕೀಲರ ತಂಡ SIT ಕಚೇರಿ ಬಳಿ ಆಗಮಿಸಿ SIT ಕಚೇರಿಗೂ ಕೂಡ ಭೇಟಿಯನ್ನು ಕೊಟ್ಟಿದೆ ಎನ್ನುವಂತಹ ಮಾಹಿತಿ ಇದೀಗ ಲಭಿಸ್ತಾ ಇದೆ. ವಾಹನಗಳಲ್ಲಿ ಆಗಮಿಸಿರುವಂತಹ ವಕೀಲರು ಬೆಳ್ತಂಗಡಿ SIT ಕಚೇರಿಯಲ್ಲಿ ನಿಂತುಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೇವೆ. ಒಂದಷ್ಟು ಮಂದಿ SIT ಕಚೇರಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ವಾಹನಗಳಲ್ಲಿ ಆಗಮಿಸಿರುವಂತಹ ವಕೀಲರು, ಬೆಂಗಳೂರಿನಿಂದ ಆಗಮಿಸಿರುವಂತಹ ತಂಡ ಇದು. ಇದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ, ಏನು ಎತ್ತ ಅನ್ನುವಂಥದ್ದನ್ನು ಕೂಡ ನಾವು ಕೇಳಿಕೊಂಡು ಬರೋಣ. ಒಂದು ಅಪಪ್ರಚಾರ ನಡೀತಾ ಇದೆ. ಮಾಧ್ಯಮದವರು ಒಂದು ಮಾಧ್ಯಮದ ಇತಿಹಾಸದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸತ್ಯವನ್ನ ಹೊರಗಡ್ಲಿಕ್ಕೆ ತರಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದೀರಾ. ಅದಕ್ಕೆ ನಾವು ಮೊದಲು ನಿಮ್ಮನ್ನು ಅಭಿನಂದಿಸ್ತೀವಿ, ವಕೀಲರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀವಿ. ಎರಡನೇದಾಗಿ ಏನು ಈ ಒಂದು ತಿಂಗಳು, 1.5 ತಿಂಗಳಿಂದ ಸಾಕಷ್ಟು ಅಪಪ್ರಚಾರ ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಾ, ಪ್ರತಿ ಗಂಟೆಗೊಂದು, ಗಳಿಗೆಗೊಂದು, ಅರ್ಧ ಗಂಟೆಗೊಂದು ವಿಚಾರಗಳ ಸತ್ಯಗಳು ಬರ್ತಾ ಇದೆ. ದಯಮಾಡಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇದರ ಹಿಂದೆ ಯಾರಿದ್ದಾರೆ? ಒಂದು ಧರ್ಮಕ್ಷೇತ್ರದ ಬಗ್ಗೆ ಅಷ್ಟೊಂದು ಅಪಾರ ಭಕ್ತರನ್ನ, ಅಷ್ಟೊಂದು ನಂಬಿಕೆ ಹೊಂದಿರತಕ್ಕಂಥ ಮಂಜುನಾಥನ ಬಗ್ಗೆ ಇಷ್ಟೊಂದು ಅಪಪ್ರಚಾರ ಮಾಡಲಿಕ್ಕೆ ಕಾರಣ ಯಾರು? ಇಲ್ಲಿವರೆಗೂ ಬಂದಂತಹ ಒಂದು ವ್ಯವಸ್ಥಿತವಾದ ಸಂಚಿನ ಹಿಂದೆ ಯಾರಿದ್ದಾರೆ? SIT ಅವರು ಸಾಕಷ್ಟು ಒಳ್ಳೆ ತನಿಖೆ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ, ನಾವು ಎಲ್ಲರೂ ಕಾನೂನನ್ನು ಗೌರವಿಸಿದವರು, ಪ್ರತಿ ದಿವಸ ನಾವು ನ್ಯಾಯಾಲಯದ ಒಂದು ಭಾಗವಾಗಿರ್ತಕ್ಕಂಥವ್ರು. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಬೆಂಗಳೂರಿಂದ, ಹಾಸನದಿಂದ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ.
ವ್ಯವಸ್ಥಿತವಾಗಿ ಯಾರು ಸಂಚನ್ನ ಮಾಡಿದ್ದಾರೆ ಅವರನ್ನು ಆದಷ್ಟು ಬೇಗ ಈಚೆ ತರಬೇಕು. ನಮಗೆ ನ್ಯಾಯ ಬೇಕು. ಈ ವ್ಯವಸ್ಥಿತವಾದ ಸಂಚನ್ನ ಮಾಡಿರ್ತಕ್ಕಂಥವ್ರು ಯಾರು? ಯಾಕೆ ಅಂದರೆ ಈಗಾಗಲೇ ಸಾಕಷ್ಟು ಅಪಪ್ರಚಾರವನ್ನು ಮಾಡಿದರು. ಇದಕ್ಕೆ ಹೊಣೆಗಾರನಾಗಿ ಯಾರನ್ನು ಮಾಡ್ತೀರಾ? ಮೊನ್ನೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತನ್ನು ಹೇಳ್ತಾ ಇದ್ರು, ನನ್ನ ಮನಸ್ಸಿಗೆ ನೋವಾಗಿದೆ ಅಂತ. ಆ ಒಂದು ನೋವಿನ ಹಿಂದಿನ ಅರ್ಥವನ್ನು ಯಾರು ಮಾಡ್ಕೊತಾ ಇದ್ದಾರೆ? ಇವತ್ತು ಹೇಳ್ಬೋದು, ಚಿನ್ನಯ್ಯ ಅಂತಕ್ಕಂಥವ್ರು ಅವ್ರ ಹಿಂದ್ಗಡೆ ಬಂದಿದ್ರು, ಸುಜಾತಾ ಭಟ್ ಅನ್ನೋರು ಇವ್ರ ಹಿಂದ್ಗಡೆ ಬಂದಿದ್ರು, ತಿಮ್ರೋಡಿ ಅವರು ಅವ್ರ ಜೊತೆ ಇದ್ರು, ಗಿರೀಶ್ ಮಟ್ಟಣ್ಣನವರು, ಸಮೀರ್ ಅವರು, ಇವೆಲ್ಲ ವಿಚಾರಗಳಿಂದ ಹಿಂದೆ ಇರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನು SIT ಅವರು ಆದಷ್ಟು ಬೇಗ ನಮಗೆ ಶೀಘ್ರದಲ್ಲೇ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಈ ವಿಚಾರದಲ್ಲಿ SIT ಅವರು ಆದಷ್ಟು ಶೀಘ್ರದಲ್ಲಿ ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ದಂತ ಇದ್ದಂಥ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ನಮ್ಮ ನ್ಯಾಯಾಲಯದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡಿ ನ್ಯಾಯವನ್ನು ದೊರಕಿಸ್ಕೊತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ವಕೀಲರು ಎಲ್ಲರಿಗೂ ಒಂದೇ ಒತ್ತಾಯ, ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಈಗ ಈ ದೂರುದಾರನೊಟ್ಟಿಗೆ ಕೆಲವು ವಕೀಲರು ಬಂದಿದ್ರು, ಆದರೆ ಈಗ ಯಾರೂ ಇಲ್ಲ. ಆ ವಿಚಾರವಾಗಿ ಸರ್, ಈಗ ಏನು ದೂರುದಾರನೊಟ್ಟಿಗೆ ಇವತ್ತು ವಕೀಲರು ಬಂದಿದ್ರು, ಅದು ಕೂಡ SIT ಇಂದ ತನಿಖೆ ಆಗಬೇಕು. ನಾವು ನೋಡಿ ಸರ್, ನ್ಯಾಯದ ಪರ ವಕೀಲರಾಗಲಿ, ಇನ್ನೊಬ್ಬರಾಗಲಿ, ಸಾರ್ವಜನಿಕರಾಗಲಿ, ಯಾರೇ ಆಗಲಿ ನ್ಯಾಯಕ್ಕೆ ಎಲ್ಲ ತಲಬಾಗಬೇಕು. ಅವ್ರಿಗೆ ಏನಂತ ವಕೀಲರನ್ನ ಅವ್ರು ಏನಂತ ನಂಬಿಸಿ ಕರ್ಕೊಂಡ್ ಬಂದಿದ್ರು, ಅಥವಾ ವಕೀಲರಿಗೆ ಅವ್ರು ಏನು ಹೇಳಿದ್ರು ಅದು ಸತ್ಯಾಂಶ ಬರಲಿ ಸರ್. ಅವತ್ತಿಂದ ಅವ್ರ ಜೊತೆ ವಕೀಲರು ಇದ್ರು ಅನ್ನೋದು ಕೂಡ ಸತ್ಯ. ಅವ್ರ ಜೊತೆ ವಕೀಲರು ಕೂಡ ಬರ್ತಾ ಇದ್ರು. ಅವ್ರಿಗೆ ಅವರು ಯಾವ ರೀತಿ ಅವ್ರನ್ನ ಕರ್ಕೊಂಡು ಬಂದ್ರು, ನ್ಯಾಯ ಅದು ಕಾನೂನು ರೀತಿಯಲ್ಲಿ ಒಬ್ರು ಕಕ್ಷಿದಾರರು ಲಾಯರ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅವ್ರು ಯಾವ ರೀತಿ ಭೇಟಿ ಮಾಡಿದ್ರು, ಅವ್ರಿಗೆ ಯಾವ ರೀತಿ ಇವ್ರು ಸುಳ್ಳು ಹೇಳಿದ್ರು, ಆ ಸತ್ಯನೂ ಈಚೆಗೆ ಬರಲಿ ಸರ್. ಒಂದು ವೇಳೆ ಅವರು ಕಾನ್ಸ್ಪಿರಸಿಯಲ್ಲಿ ಇದ್ದಾರೆ ಅಂದ್ರೆ, ಅವರು ಒಂದು ವೇಳೆ ಕಾನ್ಸ್ಪಿರಸಿಯಲ್ಲಿ ಇದ್ದಾರೆ ಅಂತ ಆದ್ರೆ ಅವರ ವಿರುದ್ಧ ಕಾನೂನು ಆಗ್ಲಿ ಸರ್, ಆಗ್ಲಿ, ಯಾರೇ ಆಗ್ಲಿ, ಕಾನ್ಸ್ಪಿರಸಿ ಒಳಗಡೆ ಈ ಒಂದು ಸಂಚಿನೊಳಗಡೆ ಯಾರೇ ಭಾಗಿಯಾಗಿರ್ಲಿ ಸರ್, ಯಾರೇ ಆಗಿರ್ಲಿ, ಅವ್ರೆಲ್ರಿಗೂ ಕೂಡ ಶಿಕ್ಷೆ ಆಗ್ಲೇಬೇಕು. ನಾವು ಇದನ್ನ ಖಂಡಿತವಾಗಿ ಖಂಡಿಸಿ ಆದಷ್ಟು ಬೇಗ ನಾನು ಏನು ನೀವು ಮಾಧ್ಯಮದವರು ಈಗ ಒಂದು ತಿಂಗಳಿಂದ ಪಾಪ ತಾವು ನಿದ್ದೆ ಮಳೆ ಎಲ್ಲನ ಲೆಕ್ಕಿಸ್ತಲೇ ಕೆಲಸ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತಕ್ಕಂಥದ್ದಿಷ್ಟೇ, ಶೀಘ್ರದಲ್ಲೇ ನ್ಯಾಯ ಈಚೆಗೆ ತನ್ನಿ. ಇದು ಯಾವುದೇ ಕಾರಣಕ್ಕೂ ತಾವು ವಿಳಂಬ ಧೋರಣೆಯನ್ನ ಮಾಡಬೇಡಿ. ನಾನು ರಾಜ್ಯ ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತೇನೆ. ತಾವು SIT ಮಾಡಿದ್ದೀರಾ, ಸ್ವಾಗತಿಸ್ತೇವೆ. ಆದರೆ ಸಂಚಿನ ಭಾಗವನ್ನ ಆದಷ್ಟು ಬೇಗ, ಆದಷ್ಟು ಶೀಘ್ರದಲ್ಲಿ ಈಚೆಗೆ ತಂದು ನಮ್ಮೆಲ್ಲರಿಗೂ ಕೂಡ ಈ ವಿಚಾರದಲ್ಲಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ, ಘಾಸಿಗೊಳಿಸಿರ್ತಕ್ಕಂಥ ಧಾರ್ಮಿಕ ಭಾವನೆಗಳಿಗೆ ತಾವು ಆದಷ್ಟು ಬೇಗ ತೆರೆ ಎಳೆದು ನಮಗೆ ಒಂದು ನೆಮ್ಮದಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಕೇಳ್ತೇನೆ. SIT ಕಚೇರಿಗೆ ಯಾಕೆ ಬಂದಿರೋದು ಸರ್? ಇವತ್ತು SIT ಕಚೇರಿಗೆ ಬಂದಿರತಕ್ಕಂಥದ್ದು ಇಷ್ಟೇ. ಈಗ 4-5 ದಿವಸದಿಂದ ಏನು ಬೆಳವಣಿಗೆಗಳು ನಡೀತಾ ಇದೆ, ಈ ಬೆಳವಣಿಗೆಯ ಭಾಗವಾಗಿ ಇದ್ರ ಹಿಂದಿರ್ತಕ್ಕಂಥ ಸತ್ಯಾಂಶ ಬರಬೇಕು. ಇದ್ರ ಹಿಂದಿರ್ತಕ್ಕಂಥ ಸತ್ಯಾಂಶ ಈಚೆಗೆ ಬರಬೇಕು. ಈಗ ಸುಜಾತಾ ಭಟ್ ಅವ್ರದ್ದು ಗಂಟೆಗೆ ಒಂದೊಂದು ವರ್ಷನ್ ಬರ್ತಾ ಇದೆ, ಸಮೀರ್ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ, ಅದೇ ರೀತಿ ಗಿರೀಶ್ ಮಟ್ಟಣ್ಣನ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ, ತಿಮ್ರೋಡಿ ಅವ್ರದ್ದು ಬೇರೆ ರೀತಿ ವರ್ಷನ್ ಹೋಗ್ತಾ ಇದೆ. ಇವತ್ತು ಯಾರು ಮುಸುಕುದಾರಿ ಅಂತಿದ್ರು, ಇವತ್ತು ಬೆಳಗ್ಗೆಯಿಂದ ಅದು ಬೇರೆ ರೀತಿ ಬರ್ತಾ ಇದೆ. ಆ ರೀತಿ ಒಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಮತ್ತೆ ಈ ಧಾರ್ಮಿಕ ಕೇಂದ್ರಕ್ಕೆ ಮತ್ತೊಂದು ಮುಸುಕಾಗೋದು ಬೇಡ. ಈ ಪರದೆ ಏನಿದೆ ಸಂಪೂರ್ಣವಾಗಿ ತರಿಬೇಕು. ಧರ್ಮಸ್ಥಳದ ಮಂಜುನಾಥ ಈ ಪರದೆಯನ್ನು ಆದಷ್ಟು ಶೀಘ್ರದಲ್ಲೇ ತೆರೆಸ್ತಾನೆ. ಅದಕ್ಕೆ ನೀವು ಮಾಧ್ಯಮದವರಿದ್ದೀರಾ, ಪ್ರತಿ ದಿವಸ ನಾವು ಇವತ್ತು ಬಂದಿದ್ದೀವಿ ಮಾಡಿ ಅಂತ ಹೇಳೋಗ್ತೀವಿ. ಆದರೆ ನೀವು ಇಲ್ಲೇ ಇದ್ದೀರಾ. ನಾವು ಆದಷ್ಟು ಬೇಗ ನಾವು ನಿಮ್ಮ ಜೊತೆ ಇದ್ದೀವಿ, ಮಾಧ್ಯಮದವ್ರ ಜೊತೆ ಖಂಡಿತ ಇದ್ದೇವೆ. ಆದಷ್ಟು ಬೇಗ ನಾವು ಈ ರಾಜ್ಯದ ಜನತೆಗೆ ಏನು ಈ ಕಪ್ಪು ಪರದೆ ಇದೆ, ಈ ಕಪ್ಪು ಪರದೆಯಿಂದ ಯಾರಿದ್ದಾರೆ ಅವರೆಲ್ಲರೂ ಈಚೆಗೆ ಬರಬೇಕು ಅನ್ನೋದೇ ನಮ್ಮೆಲ್ಲ ವಕೀಲರ ಆಶಯ. ದೂರ ಅಂದ್ರೆ ನಾವು ಒಂದು ದೂರನ್ನ ತಗೊಂಡ್ಮೇಲೆ ಪದೇ ದೂರನ್ನ ತಗ್ಲಿಕೊಳ್ಳಿಕ್ ಬರಲಿಲ್ಲ. ನಾವು ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಸರ್, ತನಿಖೆಯನ್ನ ನಿಷ್ಪಕ್ಷಪಾತವಾಗಿ ನಡೆಸಿ. ಏನು ಈ 4-5 ದಿವಸದಿಂದ ನಡೆದಿರ್ತಕ್ಕಂತಹ ಬೆಳವಣಿಗೆಗಳನ್ನ ಶೀಘ್ರದಲ್ಲೇ ಬಯಲುಗೊಳಿಸಿ. ಇದರಿಂದ ಯಾರಿದ್ದಾರೆ, ಈ ಮುಸುಕುದಾರಿಯಿಂದ ಯಾರಿದ್ದಾರೆ? ಸುಜಾತಾ ಭಟ್ ಅವರು ನಿನ್ನೆ ಒಂದೇ ವಿಚಾರವನ್ನು ಹೇಳಿದ್ರು, ಯೂಟ್ಯೂಬರ್ ನನ್ನನ್ನು ಯಾರೋ ಏನೋ ಮಾಡಿದ್ರು ಅಂತಕ್ಕಂಥ. ಇವತ್ತು ಬೆಳಗ್ಗೆ ಮತ್ತೊಂದು ವರ್ಷ ಹೇಳ್ತಿದ್ರು. ಇದು ದಿನೇ ಬೆಳಗ್ಗೆ ಹಿಂದಕ್ಕೆ ಹೋಗೋದು ಬೇಡ. ಕಾನೂನು ನಡಿನಲ್ಲಿ SIT ಅವರಿಗೆ ಸಂಪೂರ್ಣವಾದ ತನಿಖೆಯನ್ನು ಮಾಡಲಿಕ್ಕಂಥ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಆದಷ್ಟು ಶೀಘ್ರದಲ್ಲೇ ತನಿಖೆಯನ್ನು ಮುಗಿಸಿ ರಾಜ್ಯದ ಜನತೆಗೆ ಭಾವನೆಗೆ ಏನು ಘಾಸಿಯಾಗಿದೆ ಅದನ್ನು ತಿಳಿಗೊಳಿಸ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಹೋಗ್ತಾ ಇದ್ದೀವಿ. ಒಂದು ವೇಳೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಮನವಿಗೆ SIT ಆಗಲಿ ರಾಜ್ಯ ಸರ್ಕಾರ ಆಗಲಿ ಸ್ಪಂದಿಸ್ತಾ ಇದ್ರೆ, ನಾವು ನ್ಯಾಯಾಲಯಗಳಲ್ಲಿ ಅದಕ್ಕೆ ಆದಂತಹ ಒಂದು ದಾರಿಗಳಿದೆ, ಕಾನೂನಾತ್ಮಕವಾಗಿ ನಾವು ಹೋರಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ಹೇಳ್ತೇವೆ. ನಾವು ಬೆಂಗಳೂರು ವಕೀಲರು
ಹಾಸನದ ವಕೀಲರು ಎಲ್ಲರೂ ಬಂದಿದ್ದೀವಿ. ನಾನು ಪೂರ್ಣಚಂದ್ರ ತೇಜಸ್ವಿ ಅಂತ ಹಾಸನದ ವಕೀಲರು, ಇವರು ನಮ್ಮ ಬೆಂಗಳೂರು ವಕೀಲರು ರವಿಶಂಕರ್ ಅಂತ ಎಲ್ಲರೂ ನಮ್ಮ ಸುಮಾರು ಇವತ್ತು 100ಕ್ಕೂ ಅಧಿಕ ಕಾರುಗಳಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಬೆಂಗಳೂರು ಮತ್ತೆ ಹಾಸನದಿಂದ ಸೇರಿ ಇಲ್ಲಿಗೆ ಬಂದಿದ್ದೀವಿ. ಮೈಸೂರು ಮಂಡ್ಯ ವಕೀಲರು ಇವತ್ತು ಏನು ಕರ್ನಾಟಕದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ನಡೀತಾ ಇದೆ. ಮಾಧ್ಯಮದವರು ಒಂದು ಮಾಧ್ಯಮದ ಇತಿಹಾಸದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಸತ್ಯವನ್ನ ಹೊರಗಡ್ಲಿಕ್ಕೆ ತರಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದೀರಾ. ಅದಕ್ಕೆ ನಾವು ಮೊದಲು ನಿಮ್ಮನ್ನು ಅಭಿನಂದಿಸ್ತೀವಿ, ವಕೀಲರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀವಿ. ಎರಡನೇದಾಗಿ ಏನು ಈ 1 ತಿಂಗಳು 1.5 ತಿಂಗಳಿಂದ ಸಾಕಷ್ಟು ಅಪಪ್ರಚಾರ ನಡೀತಾ ಇದೆ. ತಾವೆಲ್ಲ ನೋಡ್ತಾ ಇದ್ದೀರಾ, ಪ್ರತಿ ಗಂಟೆಗೊಂದು, ಗಳಿಗೆಗೊಂದು, ಅರ್ಧ ಗಂಟೆಗೊಂದು ವಿಚಾರಗಳ ಸತ್ಯಗಳು ಬರ್ತಾ ಇದೆ. ದಯಮಾಡಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಇದರ ಹಿಂದೆ ಯಾರಿದ್ದಾರೆ? ಒಂದು ಧರ್ಮಕ್ಷೇತ್ರದ ಬಗ್ಗೆ ಅಷ್ಟೊಂದು ಅಪಾರ ಭಕ್ತರನ್ನ, ಅಷ್ಟೊಂದು ನಂಬಿಕೆ ಹೊಂದಿರತಕ್ಕಂಥ ಮಂಜುನಾಥನ ಬಗ್ಗೆ ಇಷ್ಟೊಂದು ಅಪಪ್ರಚಾರ ಮಾಡಲಿಕ್ಕೆ ಕಾರಣ ಯಾರು? ಇಲ್ಲಿವರೆಗೂ ಬಂದಂತಹ ಒಂದು ವ್ಯವಸ್ಥಿತವಾದ ಸಂಚಿನ ಹಿಂದೆ ಯಾರಿದ್ದಾರೆ? SIT ಅವರು ಸಾಕಷ್ಟು ಒಳ್ಳೆ ತನಿಖೆ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ, ನಾವು ಎಲ್ಲರೂ ಕಾನೂನನ್ನು ಗೌರವಿಸಿದವರು, ಪ್ರತಿ ದಿವಸ ನಾವು ನ್ಯಾಯಾಲಯದ ಒಂದು ಭಾಗವಾಗಿರ್ತಕ್ಕಂಥವ್ರು. ನಮ್ಮ ಉದ್ದೇಶ ಇಷ್ಟೇ, ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಬೆಂಗಳೂರಿಂದ, ಹಾಸನದಿಂದ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ. ವ್ಯವಸ್ಥಿತವಾಗಿ ಯಾರು ಸಂಚನ್ನ ಮಾಡಿದ್ದಾರೆ ಅವರನ್ನು ಆದಷ್ಟು ಬೇಗ ಈಚೆ ತರಬೇಕು. ನಮಗೆ ನ್ಯಾಯ ಬೇಕು. ಈ ವ್ಯವಸ್ಥಿತವಾದ ಸಂಚನ್ನ ಮಾಡಿರ್ತಕ್ಕಂಥವ್ರು ಯಾರು? ಯಾಕೆಂದರೆ ಈಗಾಗಲೇ ಸಾಕಷ್ಟು ಅಪಪ್ರಚಾರವನ್ನು ಮಾಡಿದರು. ಇದಕ್ಕೆ ಹೊಣೆಗಾರನಾಗಿ ಯಾರನ್ನು ಮಾಡ್ತೀರಾ? ಮೊನ್ನೆ ಜಾಮೀನು ಅರ್ಜಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಪ್ಡೇಟ್ಸ್ ಬರ್ತಾ ಇದೆ. ಉಡುಪಿಯಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಮಂಜೂರಾಗಿದೆ ಎನ್ನುವಂತ ಮಾಹಿತಿ ಇದೀಗ ಬರ್ತಾ ಇರುವಂತದ್ದು. ಇವತ್ತು ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿತ್ತು ನ್ಯಾಯಾಲಯ. ಈ ಸಂದರ್ಭದಲ್ಲಿ ಬೆಳಗ್ಗೆ ತಮ್ಮ ಕಸ್ಟಡಿಗೆ ಕೊಡಬೇಕು ಎನ್ನುವಂತ ಒಂದು ವಿಚಾರವನ್ನ ಪೊಲೀಸರು ಮನವಿ ಮಾಡಿದ್ರು. ಆ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಸಂಜೆ 3:40ಕ್ಕೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ತನಿಖಾಧಿಕಾರಿಯನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು ಜಡ್ಜ್ ಅವರು. ಅದರ ಬಳಿಕ ಮಹೇಶ್ ಶೆಟ್ಟಿ ತಿಮರೋಡಿ ಅವರಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡಿತ್ತು. BP ಸಮಸ್ಯೆಯಿಂದಾಗಿ ಅವರನ್ನ ಆಸ್ಪತ್ರೆಗೆ ಕರೆದೊಯ್ದು ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸುವಂತಹ ಕೆಲಸವನ್ನ ಮಾಡಿದ್ರು ಬ್ರಹ್ಮಾವರ ಪೊಲೀಸರು. ಸೊ ಇದೀಗ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಾಧೀಶರು ಈಗ ಜಾಮೀನು ಮಂಜೂರು ಮಾಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಮಂಜೂರಾಗಿದೆ ಎನ್ನುವಂತಹ ಅಪ್ಡೇಟ್ಸ್ ಇದೀಗ ಬರ್ತಾ ಇರುವಂತದ್ದು. ಸೊ ಎಲ್ಲರೂ ಕೂಡ ಕುತೂಹಲದಿಂದ ಗಮನಿಸ್ತಾ ಇದ್ರು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತಹ ಡೆವಲಪ್ಮೆಂಟ್ ಏನಾಗುತ್ತೆ, ಜಾಮೀನು ಸಿಗಬಹುದಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಬಹುದಾ ಎನ್ನುವಂತಹ ಒಂದು ಲೆಕ್ಕಾಚಾರಗಳು, ಮಾತುಕತೆಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಜಾಮೀನು ಮಂಜೂರಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಎನ್ನುವಂತಹ ಮಾಹಿತಿ ಇದೀಗ ಲಭಿಸ್ತಾ ಇದೆ. ಈಗಾಗಲೇ ನ್ಯಾಯಾಧೀಶರು ವಾದ ಪ್ರತಿವಾದವನ್ನು ಆಲಿಸಿದ್ದಾರೆ. ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಕೀಲರ ಮಹೇಶ್ ಶೆಟ್ಟಿ ತಿಮರೋಡಿ ಪರ ವಕೀಲರ ವಾದವನ್ನ ಪುರಸ್ಕರಿಸಿದಂತಹ ನ್ಯಾಯಾಧೀಶರು ಈಗ ಜಾಮೀನು ಮಂಜೂರು ಮಾಡಿದ್ದಾರೆ. ಸೊ ಇದೀಗ ಮಹೇಶ್ ಶೆಟ್ಟಿ ಅವರಿಗೆ ಜಾಮೀನು ಮಂಜೂರಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ನಡುವೆ 2 ಗಂಟೆಗಳ ಅವಧಿಗೆ ಪೊಲೀಸರ ಒಂದು ಕಸ್ಟಡಿಗೆ ಕೂಡ ಕೊಟ್ಟಿದ್ರು. ಬೆಳಗ್ಗೆ ನಮ್ಮ ವಶಕ್ಕೆ ಕೊಡಬೇಕು ಎನ್ನುವಂತಹ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಬ್ರಹ್ಮಾವರ ಪೊಲೀಸರು, ಕಸ್ಟಡಿಗೆ ಕೇಳಿದ್ರು. ಸೊ ಆ ಸಂದರ್ಭದಲ್ಲಿ ತನಿಖಾಧಿಕಾರಿಯನ್ನ ತರಾಟೆಗೆ ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ನ್ಯಾಯಾಧೀಶರು. ಮೊನ್ನೆ ಯಾವ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ನೀವು ಕೇಳಲಿಲ್ಲ, ಕಸ್ಟಡಿಗೆ ಬೇಕಿದ್ರೆ ಬೆಳಿಗ್ಗೆನೆ ಹಾಜರುಪಡಿಸಬೇಕಿತ್ತು, ಹಾಜರು ಇರಲಿ ರಿಕವರಿ ಏನೇ ಇರಲಿ 2 ಗಂಟೆಯ ಒಳಗೆ ಪೂರ್ಣಗೊಳಿಸಿ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕು ಎನ್ನುವಂತ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಅದರಂತೆ 2 ಗಂಟೆಗಳ ಕಾಲ ಬ್ರಹ್ಮಾವರ ಪೊಲೀಸರು ಇವರನ್ನ ಕಸ್ಟಡಿಗೆ ಪಡೆದುಕೊಂಡಿದ್ರು. ಸೊ ಈ ಸಂದರ್ಭದಲ್ಲಿ ಒಂದಷ್ಟು ತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳನ್ನ ವಿಚಾರಣೆಯನ್ನ ನಡೆಸುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಅದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ BP ಸಮಸ್ಯೆ ಕಾಣಿಸಿಕೊಂಡಿತ್ತು. ಈವರೆಗೆ BP ಸಮಸ್ಯೆ ಇರಲಿಲ್ಲ, ಹಾಗಾಗಿ BPಯ ಟ್ಯಾಬ್ಲೆಟ್ ಕೂಡ ಅವರು ಇಟ್ಕೊಂಡಿರ್ಲಿಲ್ಲ, ಅವರ ಜೊತೆ ಇರಲಿಲ್ಲ.
ಇತ್ತೀಚಿನ 2-3 ದಿನದಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳಿಂದಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಬ್ಲಡ್ ಪ್ರೆಷರ್ನಲ್ಲಿ ಒಂದಷ್ಟು ಏರುಪೇರು ಕಂಡು ಬಂದಿತ್ತು. ಹಾಗಾಗಿ ಅಜ್ಜರಕಾಡಿನ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಆರೋಗ್ಯ ತಪಾಸಣೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆ ಬಳಿಕ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಬಳಿಕ ನ್ಯಾಯಾಲಯ ಈಗ ವಾದ ಪ್ರತಿವಾದವನ್ನ ಆಲಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿತ್ತು. ಆ ನ್ಯಾಯಾಂಗ ಬಂಧನದ ನಡುವೆ ಇವರು ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು. ಆ ಜಾಮೀನು ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 23ಕ್ಕೆ ಅಂದ್ರೆ ಇವತ್ತಿಗೆ ನ್ಯಾಯಾಲಯ ಕಾದಿರಿಸಿತ್ತು. ಇವತ್ತು ಜಾಮೀನು ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಜಾಮೀನು ಮಂಜೂರು ಮಾಡಿದೆ. ಚಾನಲ್ ಮುಖ್ಯಸ್ಥ ದಾಮೋದರ್ ದಂಡೋಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ? ದಾಮೋದರ್, ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಅವರನ್ನು ಸಂಪರ್ಕಿಸುವಂಥ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೆದಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ದಾಮೋದರ್ ಮತ್ತೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಾಮೋದರ್, ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ? ಆರೋಪಿ ಪರ ವಕೀಲರು ಕೂಡ ವಾದ ಮಂಡನೆಯನ್ನ ಮಾಡಿರುವುದು ಮತ್ತು ಶೆಟ್ಟಿ ತಿಮ್ಮರೋಡಿ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಗೌತಮ್, ಈಗಾಗಲೇ ಜಾಮೀನು ಮಂಜೂರಾಗಿರುವಂತಹ ವಿಚಾರದಲ್ಲಿ ಬಹಳಷ್ಟು ಅಂದ್ರೆ ಷರತ್ತುಬದ್ಧ ಜಾಮೀನು ಪ್ರಥಮ ನೋಟಿಸ್ ನೀಡಿ ಅದರ ಅವಧಿ ಮುಗಿಯುವ ಮುನ್ನವೇ 2ನೇ ನೋಟಿಸ್ ಕೂಡ ನೀಡಿದ್ದಾರೆ. ತಿಮ್ಮರೋಡಿ ಅವರ ಹೇಳಿಕೆಯಿಂದ ಯಾವುದೇ ಕೋಮುಗಲಭೆಗಳು ಆಗ್ಲಿಲ್ಲ ಅನ್ನುವಂತ ರೀತಿಯಲ್ಲಿ ಅಲ್ಲಿ ಒಂದು ಅವರ ಪರ ವಕೀಲರು ಮಾತನಾಡಿರುವಂತದ್ದು. ತಿಮ್ಮರೋಡಿ ಕೂಡ ಅವರ ಹಿಂದೂ ನಾಯಕ, ಇನ್ನೊಂದು ಧರ್ಮವನ್ನು ಅವರು ಯಾವತ್ತೂ ದೂಷಿಸಿಲ್ಲ. ಸೌಜನ್ಯ ಪ್ರಕರಣ, ಆನೆ ಮಾತು ಪ್ರಕರಣ ಉಲ್ಲೇಖಿಸಿದ ವಕೀಲರು ಈ ವೇಳೆ ಪ್ರತಿವಾದಿಗಳಿಂದಲೂ ಕೂಡ ಆಕ್ಷೇಪಗಳು ವ್ಯಕ್ತವಾಯಿತು. ಈ ಅದರ ಜೊತೆಗೆ ಈ ತರದ ನ್ಯೂಸೆನ್ಸ್ ಮಾಡಕೂಡದು ಅಂತ ಎಚ್ಚರಿಸಿ ನ್ಯಾಯಾಧೀಶರು ಜಾಮೀನನ್ನ ಕೊಟ್ಟಿರುವಂತದ್ದು. ಈ ತರದ ನ್ಯೂಸೆನ್ಸ್ ಇನ್ನು ಮುಂದೆ ಮಾಡಬಾರದು ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿ ಅವರಿಗೆ ಜಾಮೀನನ್ನು ಕೊಟ್ಟಿರುವಂತದ್ದು. ಗೌತಮ್, ಓಕೆ. ಎಸ್, ಅದರ ನಡುವೆ ಈಗ SITಯ ತನಿಖೆ ಕೂಡ ಮುಂದುವರೆದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಬೆಳವಣಿಗೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆಯಾ ಅಂತ? SITಯ ತನಿಖೆಯ ಬಗ್ಗೆ ಮಾತನಾಡೋದಾದ್ರೆ ಬಹಳಷ್ಟು ಬೆಳವಣಿಗೆಗಳು SITಯ ಕಡೆಯಿಂದಲೇ ಆಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇವತ್ತು ಸಾಕ್ಷಿ ದೂರುದಾರ ಅಂತ ಹೇಳಿ ಕರೆಸಿಕೊಳ್ತಾ ಇದ್ದಂತಹ ವ್ಯಕ್ತಿ ಇವತ್ತು ಆತ ಆರೋಪಿಯಾಗಿ ಬದಲಾವಣೆಗೊಂಡು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಆತನ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ ಆತನನ್ನ ಆಸ್ಪತ್ರೆಗೆ ಆರೋಗ್ಯ ತಪಾಸಣೆಗೆ ಕರ್ಕೊಂಡು ಹೋದ ನಂತರ ಕೋರ್ಟಿಗೆ ಹಾಜರುಪಡಿಸಿ ಆತನನ್ನ 10 ದಿನಗಳ ಕಾಲ ತನ್ನ ಕಸ್ಟಡಿಗೆ SIT ಪಡೆದುಕೊಂಡಿದೆ. ಈ ಮೂಲಕ ಮತ್ತಷ್ಟು ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಆತನ ಒಡನಾಡಿಗಳು, ಆತನ ಜೊತೆಗಿರುವವರು, ಆತನ ಸಂಬಂಧಿಕರು ಮತ್ತು ಆತ ಯಾರ್ಯಾರ ಹೆಸರು ಹೇಳ್ತಾನೆ ಅವರನ್ನು ಕೂಡ ಕರೆದುಕೊಂಡು ಬರುವಂತಹ ಸಾಧ್ಯತೆಗಳಿದಾವೆ. ಗೌತಮ್, ಈಗಾಗಲೇ ಆತನ ಒಡನಾಡಿ ಮತ್ತು ಆತನ ಸಹೋದರ ಅಂತ ಹೇಳುವಂತ ಒಬ್ಬ ವ್ಯಕ್ತಿಯನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಉಜಿರೆಯಲ್ಲಿದ್ದಂತಹ ತಾನಾಸಿ ಎಂಬ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಆತ ಯಾರ್ಯಾರ ಹೆಸರು ಹೇಳುತ್ತಾನೆ,
ಯಾರ್ಯಾರು ಒಂದು ವೇಳೆ ಇದು ಷಡ್ಯಂತರವೇ ಆಗಿದ್ರೆ ಷಡ್ಯಂತರದ ಭಾಗ ಯಾರು, ಆಗದಿದ್ರೆ ಈತನಿಗೆ ಎಲ್ಲ ಕಾರ್ಯವನ್ನ ಮಾಡೋದಕ್ಕೆ ಹಿಂದೆ ನಿಂತವ್ರು ಯಾರು, ಇಂಥದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಈ ಎಲ್ಲ ಆಯಾಮಗಳಲ್ಲಿ SITಯ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾರೆ. ನಿರಂತರವಾಗಿ ವಿಚಾರಣೆ ಮುಂದುವರಿಲಿಕ್ಕಿದೆ. ಅದರ ಜೊತೆಗೆ ಇನ್ಯಾರ್ಯಾರಿಗೆ ನೋಟಿಸ್ ಅನ್ನ ನೀಡ್ತಾರೆ, ಯಾರ್ಯಾರು ನೋಟಿಸ್ ಅನ್ನ ಪಡೆದುಕೊಂಡು ವಿಚಾರಣೆಗೆ ಹಾಜರಾಗಬೇಕಾಗ್ತದೆ ಅನ್ನುವಂಥದ್ದೆಲ್ಲವೂ ಕೂಡ ಸಸ್ಪೆನ್ಸ್ ರೀತಿಯಲ್ಲಿದೆ. ಜೊತೆಗೆ ಈತನ ಬಂಧನ ಆಗಿರುವಂತಹದ್ದು ಮತ್ತು ನಿನ್ನೆ ಸುಜಾತ ಭಟ್ ಕೇಸನ್ನ ಒಂದು ರೀತಿಯಲ್ಲಿ ತಿರುವನ್ನ ಪಡೆದುಕೊಂಡಿರುವಂತದ್ದು, ಇವೆಲ್ಲವೂ ಕೂಡ ಒಂದು ಮೇಜರ್ ಡೆವಲಪ್ಮೆಂಟ್ ಈ ಕೇಸಿಗೆ ಸಂಬಂಧಪಟ್ಟಂತೆ ಹೇಳ್ಬೋದು. ಯಾಕಂತಂದ್ರೆ ಸಾಕ್ಷಿ ದೂರುದಾರನಾಗಿದ್ದಂತಹ ವ್ಯಕ್ತಿ ಆರೋಪಿ ಆಗ್ತಾ ಇರುವಂತಹದ್ದು ಬಹಳ ವಿಶೇಷ. ಯಾಕಂತಂದ್ರೆ ಸಾಕ್ಷಿ ದೂರುದಾರನಾಗಿ ಬಂದು ಬಹಳಷ್ಟು ಉತ್ಖನನ ಕಾರ್ಯದಲ್ಲಿ ತಾನು ಅಲ್ಲಿ ಹೂತು ಹಾಕಿದ್ದೇನೆ ಇಲ್ಲಿ ಹೂತು ಹಾಕಿದ್ದೇನೆ ಅಂತ ಹೇಳಿ ಬಹಳಷ್ಟು ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡು ತದ ಬಳಿಕ ಆತನೇ ಈಗ ಆರೋಪಿ ಆಗಿರುವಂತದ್ದು. ಆರೋಪಿಯಾಗಿ ಆತನನ್ನ ಪರಿಗಣಿಸಿ ಆತನನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ತಾ ಇದ್ದಾರೆ SITಯ ಅಧಿಕಾರಿಗಳು. SIT ಅಧಿಕಾರಿಗಳು ಈಗ SITಯ ಭಾಷೆಯಲ್ಲಿ ವಿಚಾರಣೆ, ಯಾಕಂತಂದ್ರೆ ಇಲ್ಲಿಯ ತನಕ ಆತನನ್ನ ಸಾಕ್ಷಿ ದೂರುದಾರ ಅಂತ ಹೇಳಲಾಗ್ತಾ ಇತ್ತು. ಆ ಸಾಕ್ಷಿ ದೂರುದಾರನ ವಿಚಾರಣೆ, ಸಾಕ್ಷಿ ದೂರುದಾರ ಹೇಳಿದ ಹಾಗೆ ಇವರು ಕುಣಿದ್ರು ಅನ್ನುವಂಥದ್ದೆಲ್ಲ ಆರೋಪಗಳಿದ್ದಾವೆ. ಅವನು ಎಲ್ಲೆಲ್ಲಿ ಹೇಳಿದಾನೆ ಅಲ್ಲೆಲ್ಲ ಉತ್ಖನನ ಮಾಡಿದ್ರು ಅನ್ನುವಂತ ಆರೋಪಗಳು ಕೂಡ ಇದಾವೆ. ಇದು ಸದನದಲ್ಲಿಯೂ ಕೂಡ ಚರ್ಚೆ ಆಯ್ತು. ಆದರೆ ಈ ಸದನದಲ್ಲಿಯೂ ಕೂಡ ಚರ್ಚೆ ಆಗಿದ್ರೂ ಕೂಡ ಅದು ನಿಜ ಕೂಡ ಹೌದು. ಯಾಕಂತಂದ್ರೆ ಅದು SIT ಅವರು ಅದೇ ರೀತಿಯಲ್ಲಿ ಪ್ರಾಥಮಿಕ ತನಿಖೆ ಮಾಡಬೇಕಾಗಿತ್ತು. ಈ ಪ್ರಾಥಮಿಕ ತನಿಖೆ ನಂತರ ಇದೀಗ ಅವರು ಆತನನ್ನ ಆರೋಪಿಯನ್ನಾಗಿಸಿಕೊಂಡು ಈಗ ಆತನ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಆತನ ಆರೋಪಿಯನ್ನಾಗಿಸಿಕೊಂಡು ಈಗ ನಿರಂತರವಾದಂತಹ ಆತನ ವಿಚಾರಣೆಯನ್ನ ಆರಂಭಿಸಿದ್ದಾರೆ ಗೌತಮ್. ಅದರ ನಡುವೆ ಈಗ ಒಂದಷ್ಟು ವಕೀಲರ ತಂಡ ಕೂಡ ಆಗಮಿಸಿತ್ತು SIT ಕಚೇರಿಗೆ. ಇವರ ಆಗಮನದ ಉದ್ದೇಶ ಏನು, ಮತ್ತೆ ಇವರು SIT ಅಧಿಕಾರಿಗಳ ಬಳಿ ಏನು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ? SITಗೆ ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ SIT ನಿಯೋಗ ಅಂತೀನಿ ವಕೀಲರ ನಿಯೋಗ ಆಗಮಿಸಿರುವಂತದ್ದು. ವಕೀಲರ ನಿಯೋಗ ಆಗಮಿಸಿದಂತ ಸಂದರ್ಭದಲ್ಲಿ ಅವರು SIT ಕಚೇರಿಗೆ ಬಂದ್ರು. SIT ಕಚೇರಿಯಲ್ಲಿ ಬಂದು ಒಂದಷ್ಟು ಮೆಮೊರಾಂಡಮ್ ಅನ್ನ ಸಲ್ಲಿಸಿದ್ರು. ಅಂದ್ರೆ ಕ್ಷೇತ್ರದ ವಿರುದ್ಧ ಮಾಡ್ತಿರುವಂತಹ ಆರೋಪಗಳಿರ್ಬೋದು, ಸುಮ್ಮನೆ ಆರೋಪಗಳನ್ನ ಮಾಡ್ತಿರುವಂತದ್ದು, ಯಾವುದೇ ದಾಖಲೆಗಳಿಲ್ಲದೆ ಆರೋಪವನ್ನ ಮಾಡ್ತಿರುವಂತ ಇತ್ಯಾದಿಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಅವರು ಮೆಮೊರಾಂಡಮ್ ಅನ್ನ ಸಲ್ಲಿಸಿದ್ದಾರೆ. ಥ್ಯಾಂಕ್ ಯು. ಸೊ ಹಾಗಿದ್ರೆ ಈಗ ಬಹುಶಃ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನವೂ ಕೂಡ ಈಗ ಒಂದಷ್ಟು ಬೆಳವಣಿಗೆಗಳಂತೂ ಕಂಡು ಬರ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಅನಿರೀಕ್ಷಿತ ಬೆಳವಣಿಗೆಗಳು. ಅಂದ್ರೆ ಇವತ್ತು ಬೆಳಗಿನ ಒಂದು ಪರಿಸ್ಥಿತಿಯನ್ನ ಗಮನಿಸಿದ್ರೆ ಇಮಿಡಿಯೇಟ್ ಆಗಿ ಸಾಕ್ಷಿ ದೂರುದಾರ ಬಂಧನ ಸಾಧ್ಯತೆ ಅನ್ನುವಂಥ ವಿಚಾರಗಳಿತ್ತು. ಸೊ ಇಮಿಡಿಯೇಟ್ ಆಗಿ ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಬಂತು. ಆ ಬಳಿಕ ತನ್ನ ಆರೋಗ್ಯ ತಪಾಸಣೆ ನಡೆಸಿ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸಗಳು ಕೂಡ ಆಯ್ತು. ಸೊ ಇದನ್ನೆಲ್ಲ ಗಮನಿಸುವಾಗ ಇಲ್ಲಿ ಇನ್ನೊಂದು ಕಡೆಯಿಂದ ಈಗ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ನಡೀತಾ ಇದ್ರು ಕೂಡ ಸೊ ಈ ರೀತಿಯಲ್ಲಿ ಇನ್ನೊಂದಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ. ಇವತ್ತಿನ ಈ ದಿನದ ಬೆಳವಣಿಗೆಗಳು ಬಹಳಷ್ಟು ರೀತಿಯಲ್ಲಿ ತೊಂದರೆಗಳಿಗೆ ಒಳಗಾಗ್ತದೆ. ಯಾಕೆಂತಂದ್ರೆ ಈ ಒಂದು ಬೆಳವಣಿಗೆಗಳನ್ನ ನಾವು ಗಮನಿಸಿದಾಗ ಬಹಳಷ್ಟು ತೊಂದರೆಗಳಾಗ್ತಾ ಇದಾವೆ. ಯಾಕಂತಂದ್ರೆ ನಿರಂತರವಾಗಿ ಬಹಳಷ್ಟು ಡೆವಲಪ್ಮೆಂಟ್ ಗಳಾಗ್ತಾ ಇರುವಂತದನ್ನು ತಾವು ಗಮನಿಸ್ತಾ ಇದ್ದೀರಿ. ಯಾಕೆಂತಂದ್ರೆ ಇವತ್ತು ಬೆಳಗ್ಗೆ ಮುಸುಕುದಾರಿಯನ್ನ ಬಂಧನ ಮಾಡಿರುವಂತದ್ದು, ತದ ಬಳಿಕ ನಿನ್ನೆಯ ಸುಜಾತ ಭಟ್ರ ಕೇಸ್ ಬೇರೆ ಬೇರೆ ಆಯಾಮಗಳಿಗೆ ಹೋಗಿರುವಂತದ್ದು, ಈಗ ಡೆವಲಪ್ಮೆಂಟ್ ಈ ಕೇಸಿನ ಸಂಬಂಧಪಟ್ಟಂಗೆ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವಂತದನ್ನ ತಾವು ಗಮನಿಸ್ತಾ ಇದ್ದೀರಿ. ಅದೇ ರೀತಿಯಾಗಿ ಇವತ್ತಿನ ಡೆವಲಪ್ಮೆಂಟ್ ಕೂಡ ಬಹಳಷ್ಟು ಸೆನ್ಸೇಷನಲ್ ಆದಂತಹ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಮತ್ತೊಂದು ಕಡೆಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತಹ ಕಾರಣಕ್ಕೆ ಬಹಳಷ್ಟು ಭಕ್ತರು ಇಡೀ ರಾಜ್ಯದಾದ್ಯಂತ ಎದ್ದಿರುವಂತಹದ್ದು. ರಾಜ್ಯದಾದ್ಯಂತ ಎದ್ದು ಅವರು ಧರ್ಮಸ್ಥಳದತ್ತ ಬಹಳಷ್ಟು ಜನ ಆಗಮಿಸ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆ ಆರಗ ಜ್ಞಾನೇಂದ್ರ ಅವರು, ಆನಂತರ ರೆಡ್ಡಿ ಅವರ ತಂಡ ಮತ್ತು ಬಹಳಷ್ಟು ಬೇರೆ ಬೇರೆ ನಾಯಕರುಗಳ ತಂಡ, ಈಗ ವಕೀಲರ ನಿಯೋಗ ಹಾಸನದಿಂದ, ಬೆಂಗಳೂರಿನಿಂದ ಒಂದು ವಕೀಲರ ನಿಯೋಗ, ಹೀಗೆ ಬೇರೆ ಬೇರೆ ಕಡೆಯಿಂದ ವಕೀಲರ ನಿಯೋಗಗಳು 3,000 4,000 ಭಕ್ತರು ಒಟ್ಟಿಗೆ ಆಗಮಿಸಿರುವಂತದ್ದು. 300-400 ವೆಹಿಕಲ್ಗಳಲ್ಲಿ ಆಗಮಿಸಿರುವಂತದ್ದು. ಇದೆಲ್ಲ ಒಂದು ನಡೀತಾ ಇರುವಂತದ್ದು. ನಿನ್ನೆಯೂ ಕೂಡ ಆಗಿತ್ತು, ಇವತ್ತು ಕೂಡ ಆಗಿದೆ, ನಾಳೆಯೂ ಕೂಡ ಒಂದಷ್ಟು ಜನ ಬರ್ತಾರೆ. ನಾಳೆ ಬೆಂಗಳೂರಿನಲ್ಲಿ ಧರ್ಮ ಸಂರಕ್ಷಣಾ ಅನ್ನುವಂತಹ ಒಂದು ಸಮಾವೇಶ ಕೂಡ ನಡೀಲಿಕ್ಕಿದೆ. ಅದ್ರ ಜೊತೆಗೆ ಸೋಮವಾರವೂ ಕೂಡ ಒಂದಷ್ಟು ವೆಹಿಕಲ್ ಗಳನ್ನು ಇಲ್ಲಿಗೆ ಭಕ್ತರ ಆಗಮನ ಮಾಡ್ತದೆ. ಹೀಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರವನ್ನ ನಾವು ಯಾವುದೇ ಕಾರಣಕ್ಕೆ ಒಪ್ಪಿಕೊಳ್ಳೋದಿಲ್ಲ ಅನ್ನುವಂತ ರೀತಿಯಲ್ಲಿ ಮಾತನಾಡುವಂತಹ ಭಕ್ತವೃಂದ ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ ಹೀಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಮಾತುಗಳನ್ನ ಆಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಿಗೆ ಕಾರಣ ಆಗುವಂತದ್ದು ಕೂಡ ನಡೀತಾ ಇದೆ. ಈಗ ಇದ್ರ ನಡುವೆ SITಯ ತನಿಖೆ ಆಗ್ತಾ ಇರುವಂತದ್ದು. ಸುಜಾತ ಭಟ್ ಅವರ ಕೇಸನ್ನು ಕೂಡ SITಗೆ ಒಪ್ಪಿಸಿರೋದ್ರಿಂದ
ಆ ಕೇಸ್ ಏನಾಗ್ತದೆ ಅನ್ನುವಂಥದ್ದು ಕುತೂಹಲ ಒಂದು ಕಡೆ ಆದ್ರೆ, ಈ ಸಾಕ್ಷಿ ದೂರುದಾರ ಅಥವಾ ಮುಸುಕುದಾರಿ ಅಂತ ಕರೆಯಲ್ಪಟ್ಟಂತಹ ಚಿನ್ನಯ್ಯ, ಈತನನ್ನ ಈಗ ಆರೋಪಿ ಮಾಡಿದ್ದಾರೆ. ಈ ಆರೋಪಿ ಮಾಡಿದ ನಂತರ ಇನ್ನು ತನಿಖೆ ಚುರುಕಾಗ್ತದೆ. ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಬಹಳಷ್ಟು ಮಾಧ್ಯಮಗಳಲ್ಲಿ ಸುದ್ದಿ ಮಾಡದಂಗೆ ಆತನ ಹಿಂದೆ ಯಾರಾದ್ರೂ ಇದ್ದಾರ, ಆತನ ಹಿಂದೆ ಇದ್ರೆ ಅವರು ಏನ್ ಮಾಡಿದ್ದಾರೆ, ಇವನನ್ನು ಯಾವ ರೀತಿಯಾಗಿ ಮೋಲ್ಡ್ ಮಾಡಿದ್ರೆ. ಈಗ ಒಬ್ಬ ವ್ಯಕ್ತಿಯನ್ನ ನೀನು ಹೀಗೆ ಹೇಳು ಅಂತಂದ್ರೆ ಏಕಾಏಕಿ ಹೇಳೋದಕ್ಕೆ ಸಾಧ್ಯನಾ, ಅಥವಾ ಆತನಿಗೆ ಏನಾದ್ರೂ ಅಲ್ಲಿ ಕೊಟ್ಟಿದಾರ, ಆತನಿಗೆ ಏನಾದ್ರೂ ಕೊಟ್ಟು ಈ ರೀತಿಯಾಗಿ ಆತನನ್ನ ಮಾಡಿದಾರ, ಅಥವಾ ಈಗ ಆತ ಹೇಳ್ತಿರೋದು ನಿಜ, ಅಥವಾ ಇದ್ರಲ್ಲಿ ಏನಾದ್ರೂ ಬೇರೆ ಅಂಶಗಳಿದಾವ ಇತ್ಯಾದಿಗಳೆಲ್ಲವನ್ನು ಕೂಡ SIT ತನಿಖೆ ನಡೆಸ್ತದೆ. ಈಗ ಒಂದಂತೂ ಸತ್ಯ, ಈಗ ಆತನನ್ನ ನಿರಂತರವಾಗಿ ಡ್ರಿಲ್ ಅಂತ ಏನು ಕರಿತೀವಿ ಅದನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ SIT ಅವರು. ನಿರಂತರವಾಗಿ ಆತನನ್ನ ವಿಚಾರಣೆಗೊಳಪಡಿಸುವಂತ ಕಾರ್ಯವನ್ನ SIT ಅವರು ಇದೀಗ ಮಾಡ್ತಾ ಇರುವಂತದ್ದು. ಆತನಿಗೆ ಇವತ್ತು ಎರಡೆರಡು ಬಾರಿ ಆತನ ಆರೋಗ್ಯ ತಪಾಸಣೆ, ಮೊದಲ ಬಾರಿ ಆತನನ್ನ ಕೋರ್ಟಿಗೆ ಹಾಜರುಪಡಿಸುವ ಮೊದಲು ಮತ್ತು ಕೋರ್ಟಿಗೆ ಹಾಜರುಪಡಿಸಿದ ನಂತರ 2 ಬಾರಿಯೂ ಕೂಡ ಆತನನ್ನ ಆರೋಗ್ಯ ತಪಾಸಣೆಗೊಳಪಡಿಸಿ SIT ಕಚೇರಿಯತ್ತ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಆತನ ವಿಚಾರಣೆ ನಡೀತದೆ. ಓಕೆ, ಧನ್ಯವಾದಗಳು ದಾಮೋದರ್ ತಮ್ಮೆಲ್ಲ ಡೀಟೇಲ್ಡ್ ಮಾಹಿತಿಗಾಗಿ. ಇದಿಷ್ಟು ಇವತ್ತು ಬೆಳಗ್ಗಿನಿಂದ ಈ ಹೊತ್ತಿನವರೆಗೆ ನಡೆದಿರುವಂತಹ ಬೆಳವಣಿಗೆಗಳ ಬಗ್ಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಮಗೆ ಕೊಟ್ಟಿರುವಂತಹ ಮಾಹಿತಿ. ಬೆಳಗ್ಗೆ ಸಾಕ್ಷಿ ದೂರುದಾರ ಅಂದ್ರೆ ಮುಸುಕುದಾರಿಯನ್ನ ಆರೋಪಿಯನ್ನಾಗಿಸಿ ಪೊಲೀಸರು ಆತನನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು, ಆ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿರುವಂಥದ್ದು 10 ದಿನಗಳ ಕಾಲ. ಅತ್ತ ಕಡೆ ಉಡುಪಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಅಂದ್ರೆ ಬ್ರಹ್ಮಾವರ ಪೊಲೀಸ್ ಠಾಣೆಯ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿಯವರ ಜಾಮೀನು ಅರ್ಜಿಯ ವಿಚಾರಣೆಯಾಯಿತು. ಬೆಳಗ್ಗೆ 2 ಗಂಟೆಯ ಅವಧಿಗೆ ಪೊಲೀಸರ ಕಸ್ಟಡಿಗೂ ಕೂಡ ಕೊಟ್ಟಿದ್ರು. ಬ್ರಹ್ಮಾವರ ಪೊಲೀಸರು ಕಸ್ಟಡಿಗೆ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಒಂದಷ್ಟು BP ಸಮಸ್ಯೆಯಿಂದ ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಉಡುಪಿ ಅಜ್ಜರಕಾಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸಿ ಮತ್ತೆ ಅವರಿಗೆ ಕೊಟ್ಟಿದ್ದಂತಹ ಸಮಯ ಮುಗಿದಂಥ ಬಳಿಕ ಮತ್ತೆ ವಾಪಸ್ ಕೋರ್ಟಿಗೆ ಹಾಜರುಪಡಿಸಿರುವಂಥದ್ದು. ಆ ಕೋರ್ಟ್ನಲ್ಲಿ ಈಗ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮಂಜೂರು ಮಾಡಲಾಗಿದೆ ಎನ್ನುವಂಥದ್ದು ಈವರೆಗಿನ ಅಪ್ಡೇಟ್ಸ್. ಈ ನಡುವೆ SIT ಕಚೇರಿಗೆ ಬೆಂಗಳೂರು ಹಾಗೂ ಹಾಸನದ ಒಂದಷ್ಟು ವಕೀಲರ ನಿಯೋಗ ಆಗಮಿಸಿರುವಂಥದ್ದು. ಸೊ ಅವರು ಆಗಮಿಸಿದ್ದಾರೆ. ಸೊ ಅವರು ಆಗಮಿಸಿ ಒಂದು ಮೆಮೊರಂಡಮ್ ಅನ್ನು ಕೂಡ ಕೊಟ್ಟಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಆ ದೃಶ್ಯಗಳಲ್ಲಿ ಕೂಡ ಅವರು ಒಂದಷ್ಟು ಪ್ರಮುಖರು ಮಾತನಾಡಿರುವಂತಹ ವಿಚಾರಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಸೊ ಒಟ್ಟಾರೆಯಾಗಿ ಇದಿಷ್ಟು ಬೆಳಗ್ಗಿನಿಂದ ಈವರೆಗೆ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆಗಳು.
ಇದಿಷ್ಟು ಬೆಳಗ್ಗಿನಿಂದ ಈ ಹೊತ್ತಿನವರೆಗೆ ನಡೆದಿರುವಂತಹ ಬೆಳವಣಿಗೆಗಳು. ಸೊ ಇನ್ನು ಮುಂದಿನ ಬೆಳವಣಿಗೆಗಳು ಅಥವಾ ಇನ್ನೊಂದಷ್ಟು ಡೆವಲಪ್ಮೆಂಟ್ಸ್ಗಳು ಆದಂತಹ ಸಂದರ್ಭದಲ್ಲಿ ಮತ್ತೆ ಅವುಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡುವಂತಹ ಕೆಲಸ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಿಂದ ಆಗುತ್ತೆ. ಅದರ ಜೊತೆಗೆ ಕ್ಷಣ ಕ್ಷಣದಲ್ಲಿ ಆಗುವಂತಹ ಬೆಳವಣಿಗೆಗಳು ಅಥವಾ ವರದಿಗಳಿಗೆ ಸಂಬಂಧಪಟ್ಟ ಹಾಗೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ .com ವೆಬ್ಸೈಟ್ ಅನ್ನು ಕೂಡ ತಾವು ಆ ಒಂದು ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು, ಕ್ಷಣ ಕ್ಷಣದ ಮಾಹಿತಿಗಳನ್ನ ಅದರಿಂದ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಈ ಒಂದು ನೇರ ಪ್ರಸಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ಬೆಳ್ತಂಗಡಿ. ನಮಸ್ಕಾರ.